ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆಯೋ ಗುರುವೇ ಅಂತರಾತ್ಮ. ಜೀವನ ನಾವು ಕಂಡುಕೊಳ್ಳೋದಲ್ಲ, ನಾವು ಕಟ್ಕೊಳ್ಳೋದು ಅನ್ನೋದು ಒಂದು ತುಂಬ ಫೇಮಸ್ ಮಾತಿದು. ನಿಮಗೆ ಶ್ರೇಯಾ ಘೋಷ ಬರ್ತಾಳೆ ಅಂದರೆ 1,00,000 ಜನ ಸೇರ್ತಾರೆ. ಇದೇ ಪಾಪ ಎಷ್ಟೋ ಚೆನ್ನಾಗಿ ಹಾಡೋರು ಇಲ್ಲಿದ್ದಾರೆ, 5 ಜನ ನಿಂತ್ಕೊಳ್ಳಲ್ಲ. ಸಮಾಜದಲ್ಲಿ ಒಂದೇ ಒಂದು ವ್ಯತ್ಯಾಸ ಕಾಣುತ್ತೆ, ದುಡ್ಡಿರೋನು ಚೌಕಾಸಿ ಮಾಡ್ತಾನೆ, ದುಡ್ಡಿಲ್ದಿದ್ದವನು ಸರ್ ನನ್ನ ಹತ್ರ ದುಡ್ಡಿರಲ್ಲ ಸರ್. ನಾನು ಅವತ್ತಿನ ಕಾಲದಲ್ಲಿ ಫಸ್ಟ್ ಕರ್ನಾಟಕ ಅಲ್ಲಿ ಕಾಸ್ಟ್ಲಿಯೆಸ್ಟ್ ಇನ್ಸ್ಟ್ರೂಮೆಂಟ್ ಫಸ್ಟ್ ಕಾಂಬೋ ಆರ್ಗನ್ ಅಂತ YC-45, ಅದ್ರ ಕಾಸ್ಟ್ ಬಂದು 1,00,000. ಅದನ್ನ ಎತ್ತಕ್ಕೆ 4 ಜನ ಕೆಲಸದವ್ರು ಇದ್ರು. ನನಗೆ ಬ್ಲ್ಯಾಕಲ್ಲಿ ಟಿಕೆಟ್ ಇದ್ದಂಗೆ ಜನ ಇಡೀ ಬಾಂಬೆನೇ ಸೇರ್ಬಿಟ್ಟಾರ ಒಳಗೆ. ಹೊರಗಡೆಯಲ್ಲೆಲ್ಲ ಕಿಟಕಿಲ ಮೇಲೆ ಕೂತಿದ್ದಾರೆ ಅಣ್ಣ ಅವ್ರಿಗೋತ್ರ. ಇವು ರಾಜವಾಮನವರು, ಸುನೀಲ್ ದತ್ತು ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು. ರಾಜ್ಕುಮಾರ್ ಅವ್ರು ಡ್ಯಾನ್ಸ್ ಮಾಡಿ ಪ್ರೋಗ್ರಾಮ್ ಚಿಂದಿ ಮಾಡಿಬಿಟ್ರು. ಅದರಲ್ಲೂ ನಮ್ಮ ಬೆಂಗಳೂರು ನಗರ ಇದೆಲ್ಲ ಇಡೀ ಪ್ರಪಂಚನೇ ಇರೋ ಜಾಗನೇ ಇದು ಒಂದೇ. ಆ ಭೂಮಿ, ನೆಲ, ಜಲ ಎಲ್ಲನೂ ಹಾಗೆ ಇದೆ. ಸೊ ಈ ಮೈಸೂರು ಮೋಹನ್ ಆರ್ಕೆಸ್ಟ್ರಾ ಶುರುವಾಗಿದ್ದು ಯಾಕೆ? ಆ ಹೆಸರು ಹೆಂಗೆ ಬಂತು? ಐಡಿಯಾ ಹೆಂಗೆ ಬಂತು? ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಮೈಸೂರು ಮೋಹನ್ ಸರ್. ನನಗೆ ಸರ್ ಯಾಕೆಂದರೆ ನನ್ನ ಆರ್ಕೆಸ್ಟ್ರಾ ದಿನಗಳಲ್ಲಿ ಇಬ್ಬರು ಹೆಚ್ಚು ನನ್ನನ್ನು ಕೈ ಹಿಡಿದಿದ್ದು. ಒಂದು ನಮ್ಮ ಸೌಂಡ್ ಆಫ್ ಮ್ಯೂಸಿಕ್ ಗುರೂಜಿಯವರು. ನನಗೆ ಅವಾಗ 6 ವರ್ಷ. ಅಲ್ಲಿಂದ ನನಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ಪಾಯಿಂಟ್ ಅರ್ಥ ಆಗ್ತಾಯಿತ್ತು, ನನಗೇನೂ ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಅದರಿಂದ ಮುಂದೆ ಒಂದು ಕಾಲೇಜ್ ಲೈಫ್ ಅಂತ ಬಂದು, ಒಂದು ಸ್ವಂತ ಬುದ್ಧಿ ಬಂದು, ಆ ಟೀನೇಜ್ ದಿನಗಳಲ್ಲಿ ಏನೇನೋ ಬರುತ್ತಲ್ಲ, ಅದರ ಜೊತೆಗೆ ಆ ಟೈಮಲ್ಲಿ ಐ ಥಿಂಕ್ ನನ್ನ ಲಾಸ್ಟ್ ಆರ್ಕೆಸ್ಟ್ರಾ ಡೇಸ್ ಅಂತ ಬಂದಾಗ ಇಟ್ ವಾಸ್ ಗುಡ್ ಇಯರ್ಸ್ ದ್ಯಾಟ್ ಐ ಸ್ಪೆಂಟ್ ವಿತ್ ಯು. ನಿಮ್ಮ ಗೈಡೆನ್ಸಲ್ಲಿ ಇದು ನನ್ನ ಪರ್ಸ್ನಲ್ ಮೆಮರಿ. ಆದ್ರೂ ನಮ್ಮ ಪ್ರಪಂಚಕ್ಕೆ ಮೈಸೂರು ಮೋಹನ್ ಸರ್ ಅಫ್ಕೋರ್ಸ್ ಏನು ಸರ್ ಇದೇನು ತಮಾಷೆ ಜರ್ನಿನ 60 ವರ್ಷಗಳು ಇನ್ ದ ಇಂಡಸ್ಟ್ರಿ ಅಂದರೆ ಇವತ್ತಿಗೆ 75, 60 ಇಯರ್ಸ್ ಇನ್ ದ ಇಂಡಸ್ಟ್ರಿ. ಅಫ್ಕೋರ್ಸ್ ಫಸ್ಟು ಸಿನಿಮಾಯಿಂದ ಶುರು ಮಾಡಬೇಕು. 100+ ಸಿನಿಮಾಗಳಿಗೆ ಸಂಗೀತ ಕೊಟ್ಟಿದ್ದೀರಾ, ಸಂಗೀತ ಸಂಯೋಜನೆ, ಮೈಸೂರು ಮೋಹನ್ ಆರ್ಕೆಸ್ಟ್ರಾ ಸಂಸ್ಥಾಪಕರು. ಹೀಗೆ 1000ಕ್ಕೂ ಹೆಚ್ಚು ಹಾಡುಗಳು, ಭಾವಗೀತೆ ಆಗಿರಲಿ, ಆಲ್ ಸಾರ್ಟ್ಸ್ ಆಫ್ ಸಾಂಗ್ಸ್ಗೆ ಕಂಪೋಸಿಷನ್ ಕೊಟ್ಟಿದ್ದೀರಾ. ಇನ್ನು ಇದೆಲ್ಲದಕ್ಕೂ 25,000 ಕಾನ್ಸರ್ಟ್ಸ್ಗಳು, ಹಳ್ಳಿಗಳಾಗಿರಲಿ, ಡಿಸ್ಟ್ರಿಕ್ಟ್ಸು, ಮತ್ತು ಇಡೀ ಆಲ್ ಓವರ್ ಇಂಡಿಯಾ ಆ್ಯಂಡ್ ಅಕ್ರಾಸ್ ದ ಗ್ಲೋಬ್. ಇದೆಲ್ಲ ಜರ್ನಿ ಜೊತೆಗೆ ಅಫ್ಕೋರ್ಸ್ ಅವತ್ತಿನ ಕಾಲಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ AIRದು ಫಸ್ಟ್ ಗ್ರೇಡ್ ಆರ್ಟಿಸ್ಟ್ ಅಂತಂದರೆ ಅದೇನೋ ಒಂದು ಸ್ಟಾರ್ ಅಲ್ವಾ. ಸೊ ಈ ಎಲ್ಲ ಒಂದು ಒಬ್ಬಟ್ಟಿಗೆ ಹೂರಣ ಇದು. ಇದರ ಮೂಲಕನೇ ಜನ ಸಂಗೀತದ ಒಂದು ಸವಿಯನ್ನು ಸವಿದಿದ್ದು. ಹಾಗಾಗಿ ಇವತ್ತೇನು ನಾವು ಸವಿತಾ ಇದ್ದೀವಿ, ಇದಕ್ಕೆ ನೀವು ಭಾಳ ಸವಿದಿದ್ದೀರಾ ಜೀವನದಲ್ಲಿ, ಸಾಕಷ್ಟನ್ನು ನೋಡ್ತಾ ಬಂದಿದ್ದೀರಾ. ಸೊ ಇಂತಹ ಒಂದು ವ್ಯಕ್ತಿತ್ವನ ಇವತ್ತು ಜಸ್ಟ್ ಕ್ಯೂರಿಯಸಲ್ಲಿ ನಿಮ್ಮನ್ನು ಮಾತಿಗೆ ಎಳೆಯೋದು. ನನಗನ್ಸತ್ತೆ ಲೈಫ್ ಯಾವತ್ತೂ ಒಂದು ಸರ್ಕಲಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅವತ್ತಿನ ಕಾಲದಲ್ಲಿ ನಾನು ಯಾರೂ ಅಲ್ಲ, ನನಗೊಂದು ಜಾಗ ಕೊಟ್ರಿ. ಆದರೆ ಇವತ್ತು ನನಗನ್ಸತ್ತೆ ಅವತ್ತು ನನಗೆ ಜಾಗ ಕೊಟ್ಟವ್ರಿಗೆ ಇವತ್ತು ನನ್ನೇನೋ ಒಂದು ವಾಪಸ್ ಕೊಡಬೇಕಲ್ಲ, ಆ ಋಣ ಅಂತ ಒಂದು ಇರುತ್ತೆ ನೋಡಿ. ಇದು ನನ್ನ ಸಂಸ್ಕಾರ. ಹಾಗಾಗಿ ಇವತ್ತು ನಾನು ನಿಮ್ಮನ್ನು ಶೋಗೆ ಕರೆಸ್ಕೊಂಡಿದ್ದೆ. ನನಗೆ ಇಟ್ಸ್ ಎ ವೆರಿ ಪರ್ಸ್ನಲ್ ಮೂಮೆಂಟ್ ಆ್ಯಸ್ ವೆಲ್, ಆಲ್ಸೋ ಸೆಲೆಬ್ರೇಟಿಂಗ್ ಯುವರ್ ಮ್ಯೂಸಿಕ್ ಜರ್ನಿ. ವೆಲ್ಕಮ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ಅಯ್ಯೋ, ಯಾಕೆಂದರೆ ಇವಾಗ ನಾನು ನನಗೆ ಮೇಡಮ್ ಅಂತ ಮಾತ್ರ ಕರಿಬೇಡಿ. ಯಾಕೆಂದರೆ ನನಗೆ ನೀವು ಮಗು ಆದಾಗ ನಿಮಗೆ ಆರ್ಕೆಸ್ಟ್ರಾದಲ್ಲಿ ಆ ಪುಟ್ಟ ವಯಸ್ಸಿನಲ್ಲಿ ನನಗಿದ್ದಾಗ ಪುಟ್ಟ ಹುಡುಗಿ ಕರ್ಕೊಂಬಂದಿದ್ದೀರಾ ಸರ್ ಅಂದರು. ಅಪ್ರಿಷಿಯೇಷನ್ ನಿಮ್ಮ ತಾಯಿಗೆ ಮಾತ್ರ ಗೊತ್ತಾಗ್ತಾಯಿತ್ತು. ಚಪ್ಪಾಳೆಗಳು ಮಾಡಿದ್ರು ನಿಮ್ಮ ತಾಯಿ ಸಂತೋಷ ಪಡ್ತಾಯಿದ್ರು. ನಿಮಗೆ ಏನಾರ ಮಗು ವಯಸ್ಸು ಥರ ಇರೋದ್ರಿಂದ ಯಾರೇನು ಇಷ್ಟಪಟ್ಟರು, ಏನಾಯ್ತು ನಿಮ್ಗೆ ಹೊಟ್ಟೆ ಹಸಿತಾಯಿತ್ತು, ನಿಮ್ಮ ತಾಯಿ ಪಾಪ ಸ್ಪೂನಲ್ಲಿ ಊಟ ಮಾಡಿಸೋರು, ಮಗುನ ಕರ್ಕೊಂಬಂದ್ಬಿಟ್ಟು ಆಮೇಲೆ ಮಗುನ ನಿಮ್ಮ ತಾಯಿನ ಒಳಗಡೆ ಗೇಟ್ ಒಳಗೆ ಹೋಗೋತ್ತಂಗೆ ನಾನು ನೋಡಿ ಅಮ್ಮ ಹೊರಟು ಬರ್ತೀನಿ ಅಂತ ಹೇಳೋರು. ಅಷ್ಟು ಅವರು ಪಾಪ ನಿಮ್ಮನ್ನು ಮುದ್ದಾಗಿ ಸಾಕೊಂಡಿರೋರು. ಅವತ್ತಿನ ದಿವಸ ಇರಬೇಕಾಯ್ತು. ನೀವು ಈ ಮಟ್ಟಿಗೆ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಥರ ಮಾಡಿ ಒಂದು ಪಬ್ಲಿಸಿಟಿ ಕೊಟ್ಬಿಟ್ಟು ನಿಮ್ದು ಹೇಳ್ದಲ್ಲ, ಎಲ್ಲಿ ನೋಡಿದ್ರು ಕೂಡ ನಿಮ್ಮ ಹೆಸರು ಬರೋ ಥರ ಚಿಕ್ಕ ವಯಸ್ಸಲ್ಲಿ ಬೆಳೆದಿರೋರು, ಆ ವಿಶ್ವಾಸ ಇಟ್ಕೊಂಡಿರೋರು, ನನಗೆ ಬಹಳ ಭಾಳ ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್. ಏನಿಲ್ಲ,
ಅದೇನೋ ಹೇಳ್ತಾರಲ್ಲ, ನಾವು ಅನ್ಕೋಬೇಕು ಒಂದು ಭ್ರಮೆಯಲ್ಲಿ ಇಲ್ಲಿ ಬರೋ ಎಷ್ಟೋ ಜನ ಮಾತಾಡ್ದಾಗ ಕೇಳ್ದಾಗ ನಿಜ ಅನ್ಸುತ್ತೆ. ನಾವೇನೋ ಮಾಡ್ತೀವಿ ಅಂದ್ಕೊಂಡು ನುಗ್ತಾ ಇರ್ತೀವಿ. ಆಮೇಲೆ ಒಂದು ಇದರಲ್ಲಿ ಇವಾಗ ನಾನೇ ಮ್ಯೂಸಿಕಲ್ ಏನೋ ಮಾಡ್ಬೇಕಂತ ಎಷ್ಟು ಈಜ್ದೆ ಕೊನೆ ಕೈ ಹಿಡ್ದಿದ್ದು ನೋಡಿದ್ರೆ ಆರ್ ಜೆ ಫುಲ್ ಫಾರ್ಮು ಗೊತ್ತಿಲ್ಲ, ರೇಡಿಯೋ ಜಾಕಿ ಅಂದರೆ ಏನು ಅಂತ ಗೊತ್ತಿರಲ್ಲ. ಇವೆಲ್ಲ ನೋಡಿದಾಗ ಏನೋ ನಾವು ಹಾಕೋ ಲೆಕ್ಕಾಚಾರಗಳೇ ಬೇರೆ. ಆದರೆ ನಮಗೆ ನಾವು ಯಾವುದಕ್ಕೋ ಎಕ್ಸಾಮ್ಗೆ ರೆಡಿ ಆಗಿರ್ತೀವಿ, ಅಲ್ಲಿ ಬರೋ ಕ್ವೆಶನ್ ಪೇಪರೇ ಬೇರೆ. ಆಮೇಲೆ ಅದು ಕೆಲವು ಸತಿ ಆ ಕ್ವೆಶನ್ ಪೇಪರ್ ಹೆಂಗೆ ಏನು ಅಂತಲೂ ಗೊತ್ತಿರಲ್ಲ. ಆ ಟಾಪಿಕಲ್ಲಿ ನೋಡಿದ್ರೆ ನಾವು ಆ ಎಕ್ಸಾಮಲ್ಲಿ ಟಾಪಲ್ಲಿ ಕೂತ್ಕೊಂಡ್ಬಿಟ್ಟಿರ್ತೀವಿ. ಇವೆಲ್ಲ ನೋಡಿದಾಗ ಜೀವನ ಅನ್ನೋದು ಹೀಗೆ ಹೆಂಗೆ ನಡ್ಸ್ಕೊಂಬರುತ್ತೆ ನೋಡಿ. ಸೊ ನಿಮ್ಮ ಜರ್ನಿಯಿಂದ ನಾನು ನೋಡಿದಾಗ ಸರ್, ಒಂದು ಸೇಯಿಂಗಿಂದ ಶುರು ಮಾಡ್ತೀನಿ. ಅಂದರೆ ಜೀವನ ನಾವು ಕಂಡುಕೊಳ್ಳೋದಲ್ಲ, ನಾವು ಕಟ್ಕೊಳ್ಳೋದು ಅನ್ನೋದು ಒಂದು ತುಂಬ ಫೇಮಸ್ ಮಾತಿದು. ಅಂದರೆ ಲೈಫ್ ಇಸ್ ನಾಟ್ ಅಬೌಟ್ ಫೈಂಡಿಂಗ್ ಬಟ್ ಇಟ್ ಇಸ್ ಅಬೌಟ್ ಕ್ರಿಯೇಟಿಂಗ್ ಅಂತ. ಅಂದರೆ ಇಷ್ಟೊಂದು 75 ವರ್ಷಗಳ ಒಂದು ಜೀವನ ಕಾಲಘಟ್ಟಗಳು ಎಷ್ಟು ನೋಡ್ತಾ ಬಂದಿದ್ದೀರಾ, ಮ್ಯೂಸಿಷಿಯನ್ ಆಗಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಆರ್ಕೆಸ್ಟ್ರಾ ಸಂಸ್ಥಾಪಕರಾಗಿ. ಇದನ್ನು ಇವತ್ತು ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ ಸರ್? ನನಗೆ ಇವತ್ತಿಗೂ ನಾನು 5 ವರ್ಷದ ಹುಡುಗನ ಥರವೇ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಈಗಲೂ ನಾನು ಪ್ರತಿ ದಿವಸ ಈ ಹಾಡುಗಳನ್ನ ಒಂದು ಚೂರು ಬಿಡದೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ. ಕಾರಣ ಏನಂದರೆ ತುಂಬ ಇಷ್ಟವಾದ ಒಂಥರ ಸಿಹಿ ತಿಂಡಿ ಇದ್ದಂಗೆ ನಂಗೆ ಸಂಗೀತ. ಅದರಿಂದ ನನಗೆ ಯಾವ ಕಷ್ಟಗಳಿಗೂ ಗೊತ್ತಾಗೋದೇ ಇಲ್ಲ. ರಾತ್ರಿ ಈಗಲೂ ಕಣ್ಣು ಮುಚ್ಕೊಂಡ್ರು ಕೂಡ ಜಾಸ್ತಿ ಸಂಗೀತದ್ದು ಬರೀ ಸ್ಟೇಜ್ ಹತ್ತಾ ಇರ್ತೀನಿ. ಅಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದಂಗೆ, ಅವ್ರು ಹಾರ ಹಾಕ್ತಾ ಇದ್ದಂಗೆ ಚಪ್ಪಾಳೆ. ಈ ಕನಸುಗಳೇ ಒಳ್ಳೆ ಕನಸುಗಳು ಯಾರು ಇಟ್ಕೊತಾರೋ ಆರೋಗ್ಯವಾಗಿರ್ತಾರೆ ಅನ್ನೋಕ್ಕೆ ನಿಜವಾಗಿ ನಾನೇ ಒಬ್ಬ ಉದಾಹರಣೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಅಂದರೆ ನಾವು ಏನದನ್ನು ಇಷ್ಟಪಡ್ತೀವೋ ಅದನ್ನೊಂದು ತಿಂಡಿ ಥರ ಹೋಲಿಸ್ಕೊಂಡು ಒಂಥರ ಸಿಹಿ ತಿಂಡಿ ಥರ, ಅದೇ ನನಗೊಂದು ಇದು ಆ ಹಸಿವು ನಿಮ್ಮನ್ನು ಕರ್ಕೊಂಡು ಬರ್ತಾನೆ ಇದೆ. ಇವತ್ತು ಎಷ್ಟೋ ಜನ ಕೆಲವು ಸತಿ ಈ ಥರ ಸಾಧನೆ ಅಂತೆಲ್ಲ ನೋಡಿದಾಗ, ಇವತ್ತು ಜಮಾನ ಹೇಗಿದೆ ಅಂದರೆ ಒಂದು ಹಿಟ್ ಹಾಡು ಅಥವಾ ಒಂದು 10 ಸಿನಿಮಾ ಕೊಟ್ಟು ನಿಲ್ಲೋದಕ್ಕೆ ಏನೇನೋ ಶ್ರಮ, ಸರ್ಕಸ್ಸು, ಜನರ ಪೇಷನ್ಸ್ ಹಂಗೆ ಹೋಗ್ತಾ ಇದೆ. ಇಂಥದ್ರಲ್ಲಿ ಒಂದು ದೊಡ್ಡ ಜರ್ನಿ ಅಂತ ಬಂದಾಗ ನಿಮ್ಮ ಶುರುವಿನ ದಿನಗಳು, ಅಫ್ಕೋರ್ಸ್ ನಿಮ್ಮ ತಂದೆಯವರು ವಯಲಿನ್ ವಾದಕರು ಬಿ ಗುಂಡೂರಾವ್ ಅವರು, ಹಾಗೆಯೇ ತಾಯಿ ಶ್ಯಾಮಲಮ್ಮ ಅವರು ಹಾರ್ಮೋನಿಯಂ ವಾದಕರು. ಸೊ ಅವಾಗೆಲ್ಲ ಅಫ್ಕೋರ್ಸ್ ಮನೆಯಲ್ಲೇ ಅಪ್ಪ ಅಮ್ಮಂದರು ಸಂಗೀತದಲ್ಲಿ ಇದ್ದಾರೆ ಅಂದರೆ ಮಕ್ಕಳು ಬರೋದು ಸಹಜ. ಸೊ ಈ ತರಹದ ಒಂದು ವಾತಾವರಣ ನಿಮ್ಮಲ್ಲಿ ಏನೇನು ಕನಸುಗಳನ್ನು ಕಟ್ಕೊಳ್ಳೋಕ್ಕೆ ಆಸೆಗಳನ್ನು ಬಿತ್ತಾ ಹೋಯಿತು ಸರ್? ಇದು ನೋಡಿ, ಅವರು ವೈಲಿನ್ ಪ್ಲೇಯರು, ನಮ್ಮ ತಾಯಿ ಹಾರ್ಮೋನಿಯಂ ಪ್ಲೇಯರು. ಆದರೆ ಅವರು ನಾವು ಯಾವಾಗಲೂ ಒಂದು 5 ನಿಮಿಷ ನುಡಿಸ್ಬಿಟ್ಟು ಅದನ್ನೇನು ಕಂಪ್ಲೀಟ್ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಮನೆಯಲ್ಲಿ ತುಂಬ ಜನ, ನಾವು 6 ಜನ ಮಕ್ಕಳಿರೋದ್ರಿಂದ ಪ್ರತಿ ದಿವಸ ನಮ್ಮ ಇಷ್ಟು ಜನ ಸಾಕೋದೇ ಕಷ್ಟ ಇತ್ತು. ನಾವು ಸುಮ್ಮನೆ ಹೇಳೋದಕ್ಕೆಲ್ಲ ನಾವು ಪ್ರತಿಯೊಬ್ಬರು ಭಾಳ ಜೋರಾಗೇ ಇದ್ವಿ. ಎಲ್ಲರೂ 5 ಜನ ಗಂಡು ಮಕ್ಕಳು ದಷ್ಟಪುಷ್ಟದಾಗೆ ಭಾಳ ಒಂಥರ ಆ್ಯಕ್ಟಿವ್ ಆಗಿರೋವು. ಆದರೆ ಒಂದು ಊಟ ತಿಂಡಿಲಿ ಹೇಗೆ ಅಂದರೆ, ಒಂದು ದೋಸೆ ಕೊಡೋ ಕಡೆ 4 ದೋಸೆ ತಿನ್ನೋ ಕೆಪಾಸಿಟಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಟಿಫನ್ನು 12:30 ಇನ್ನೊಂದ್ಸತಿ ಅಲ್ಲೇ ಸ್ಕೂಲಿತ್ತು, ಹಡಕೆ ಸ್ಕೂಲ್ ಅದು, ಓಡೋಗೋದು ಬರೋದು. ಈ ಥರ ಒಂದು ಕಷ್ಟವಾದ ಟೈಮ್ನಲ್ಲಿ ನಮ್ಮ ತಂದೆಯವರಿಗೆ ಬರೋ ಸಂಬಳ ಸ್ವಲ್ಪನೂ ಸಾಕಾಗ್ತಾ ಇರಲಿಲ್ಲ. ನಮ್ಮನ್ನು ಬೆಳೆಸೋದಕ್ಕೆ ನಮಗೆ ಊಟಗಳೇ ಸಿಗದೇ ಇರುವಂಥ ದಿನಗಳದು. ಸ್ಕೂಲಿಗೆ ಫೀಸ್ ಕಟ್ಟಬೇಕಾದ್ರೂ ಕೂಡ ನನ್ನ ಹತ್ರ ಇಲ್ಲಪ್ಪ ಮುಂದಿನ ವರ್ಷ ಸೇರ್ಕೊ ಅನ್ನೋದು. ಆ ಟೈಮಲ್ಲಿ ನಾವು ಹೇಗೆ ಮಾಡಿದ್ರೆ, ಈಗ ಹೋಗ್ಬಿಟ್ಟು ದಸರಾ ಎಕ್ಸಿಬಿಷನಲ್ಲಿ ಆ ಜೀವನರಾಯನ ಕಟ್ಟೆ ಮುಂದೆ ನಾನು ಅಲ್ಲಿ ಗೇಟ್ ಕೀಪರಾಗಿ ಟಿಕೆಟ್ ಹರಿದಿದ್ದಕ್ಕೆ ಒಂದು 50 ದಿನ ಕೆಲಸ ಮಾಡಿದ್ದಕ್ಕೆ ನನಗೆ ಒಂದು 30 ರೂಪಾಯಿ ಕೊಟ್ಟರು. ಆ 30 ರೂಪಾಯಿನ ಮೆತ್ತಕ್ಕೆ ಕೂಡ ಹಾಕ್ಕೊಂಡು, ಆಮೇಲೆ ಎಜುಕೇಷನ್ ಅಂದರೆ ತುಂಬ ಏನು ನಮಗೆಲ್ಲ ಆವಾಗೆಲ್ಲ ಏನು ರ್ಯಾಂಕ್ ಸ್ಟೂಡೆಂಟ್ ಬೇಕಾಗಿಲ್ಲ. ಆಗಿನ ಕಾಲದಲ್ಲಿ ಹೇಗೆ 25 ನಂಬರ್ ಬಂದರೂ ಕೂಡ ಆ ಮ್ಯೂಸಿಕ್ಕು, ಹಾಡು ಹೇಳೋದು, ವಿಜ್ಲಿಂಗ್ ಮಾಡೋದು. ಅಲ್ಲಿ ರಾಮ ಮಂದಿರದಲ್ಲಿ ಬಾಲ್ಮುರಳಿ ಅವರು, ದೇಸುದಾಸ್ ಎಲ್ಲ ಬರ್ತಾರೆ ಅಂದರೆ ಆ ಜಮಖಾನ ಹಾಕೋವಾಗ ಮೈಕ್ ಇರೋದಲ್ಲ, ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಹಾಡು ಹೇಳೋದು, ಗಣೇಶ ಚರಣಂ ಏನೋ ಒಂದು ಹಾಡೋದು. ಅವ್ರು ಬಂದ ಮೇಲೆ ಆ ಜಾಗ ಬಿಡೋದು. ಈ ಥರ ವೇದಿಕೆ ಹತ್ತೋದು ಹುಚ್ಚಿತ್ತು ನಮಗೆ. ಅವ್ರದ್ದೆಲ್ಲ ಕೀರ್ತನೆಗಳು ಕೇಳೋದು, ಆ ಥರ ಕಲ್ತ್ಕೋಬೇಕು. ಕ್ಲಾಸಿಕಲು ಇದೆಲ್ಲ ನಮಗೊಂಥರ ರೆಕಾರ್ಡ್ ಆಯಿತು. ಅವಾಗೆಲ್ಲ ಬರವಣಿಗೆ ನಮಗೆ ಮೇಷ್ಟ್ರು ಅಂತೇನಿಲ್ಲ, ಅವರೇ ವಿದ್ಯಾವಂತ. ಆಮೇಲೆ ನಮ್ಮ ತಂದೆ ಯಾವಾಗ ಆಫೀಸ್ಗೆ ಹೋಗ್ಬೇಕಾದ್ರು, ಈಚೆ ಚೇರ್ ಮೇಲೆ ಕೂತ್ಕೋಬೇಕಾದ್ರು ಒಂದು ಕೀರ್ತನೆ ಹಾಡ್ತಾನೇ ಇರೋರು. ಸೊ ಇದರಿಂದ ನಮಗೆ ಒಂಥರ ಸಂಗೀತ ಹಾಗೇ ಬಂದ್ಬಿಡ್ತು ನಮಗೆ. ಮಾಡಿಕೊಂಡು ಸ್ಕೂಲ್ಗಳಿಗೆ ಹೋಗ್ಬೇಕಾದ್ರೂ ಅಷ್ಟೇ ಭಾಳ ಕಷ್ಟವಾದ ಹೇಳಿದ್ರಲ್ಲ, ಆಡಿಗೆ ಸ್ಕೂಲ್ ಕೂತ್ಕೊಂಡಿರೋವಾಗ ಅವಾಗ ನಮ್ಮ ಅಂಬರೀಷ್ ಇದ್ರಲ್ಲ, ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಕ್ಲಾಸ್ಮೇಟ್ಸ್ ಅವಾಗೆಲ್ಲ. ಆ ಟೈಮ್ನಲ್ಲಿ ಮಾಡಬೇಕಾದ್ರೂ ಕೂಡ SSLCಗೆ 4 ರೂಪಾಯಿ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ.
ಲಕ್ಷ್ಮೀನಾರಾಯಣ ಅಂದ್ಬಿಟ್ಟು ಸೇಠ್ ಅಗರ್ಬತ್ತಿ, ಅವರು ಅಂಬರೀಷ್ ತುಂಬ ಫ್ರೆಂಡು, ಅವನು ಕರೋಡ್ಪತಿ. ಅವನಿಗೇನಂದರೆ ನಾನು ಸ್ವಲ್ಪ ಮಾತಿನಲ್ಲೆಲ್ಲ ಚೆನ್ನಾಗಿದೆ, ಅವ್ನು ನನ್ನ ಬಿಟ್ಟರೆ ಇರ್ತಾ ಇರಲಿಲ್ಲ. ನಮ್ಮಪ್ಪ ಅಂದರೆ ಇಲ್ಲಪ್ಪ ಈ ವರ್ಷ ಎಷ್ಟು ಬರ್ತಾಯಿದೆ, ಈಗ ಒಂದು 30-40 ಬರ್ತಲ್ವ, ಅದೇ ಪಾಠ ನೆಕ್ಸ್ಟ್ ಇಯರ್ ಚೆನ್ನಾಗಿ ಓದ್ಬಿಟ್ರೆ ನಿನಗೆ 60 ಬಂದಂಗೆ ಆಗುತ್ತೆ, ಮನೇಲಿ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಮೆಣಸಿನ ಪುಡಿ ಹಾಕಿಸ್ಕೊಂಬ ನೀನು ಅಂತ ಈ ಥರ ನಮ್ಮ ಕೆಲಸ ತೆಗೆಸ್ಕೊತಾಯಿದ್ರು. ಆಮೇಲೆ ನಾನು ಹೇಳಿದೆ, ಅವ್ನು ಬಂದು ಏನೋ 4 ರೂಪಾಯಿ ನಾನು ಕಟ್ತೀನಿ ಅಂತ ಅವ್ನು ಫೀಸ್ ಕಟ್ಬಿಟ್ಟ. ನಾವು ಹೋಗಿ ನಮ್ಮ ಅಪ್ಪನ ಮೇಲೆ ಕೋಪಕ್ಕೆ ನಾನು, ಅಪ್ಪ ಒಂದು 4 ರೂಪಾಯಿ ಕಟ್ಬಿಟ್ಟಪ್ಪ, ಗೊತ್ತಾಯ್ತಾನೆ, ವೆರಿ ಗುಡ್, ಹಾಗೆ ಕಾಲೇಜ್ ತನಕ ಇವನನ್ನು ಬಿಡಬೇಡ ಅಂದರು. ಅಂದರೆ ಈ ಥರ ಸ್ವಲ್ಪ ಆ ಥರ ಒಳ್ಳೊಳ್ಳೆ ಸಾಹುಕಾರ ನೀನು ಫ್ರೆಂಡ್ ಮಾಡಿಕೊಟ್ರೆ ಓಸಿಲೇ ಮುಂದಕ್ಕೆ ಬರ್ತೀಯ ಅನ್ನೋ ಒಂದು ಥಾಟ್ಸಲ್ಲಿ ಅವಾಗೆಲ್ಲ ನಮಗೆ ಆ ಥರ ಒಂದು ಕಾಲ ನಮ್ಮದು. ಭಾಳ ಕಷ್ಟಪಟ್ಕೊಂಡು ಬಂದಿದ್ದೀವಿ ಮೇಡಮ್ ನಾವು. ಆಮೇಲೆ ಇನ್ಸ್ಟ್ರೂಮೆಂಟ್ ತೊಗೋಬೇಕಾದ್ರೂ ಅಷ್ಟೇ, ಯಾವುದೋ ನಮ್ಮ ಎದುರುಗಡೆ ನಮ್ಮ ಪಕ್ಕದ ಬೀದಿಲಿ ಒಂದು ಪ್ರಾವಿಷನ್ ಅಂಗಡಿ, ಅವನೊಂದು ಮ್ಯಾಂಡ್ಲಿನ್ ತೊಗೊಂಬಿಟ್ಟಿದ್ದ, ಒಂದು ಬುಲ್ಬುಲ್ ತರಂಗೆ ಮ್ಯಾಂಡ್ಲಿನು, ಅವ್ನು ಕಲಿಯೋಕ್ಕೆ. ಅವನ ಅಂಗಡಿಗೆ ಹೋಗಿ ಕೇಳಿದ್ರೆ, ಅಯ್ಯೋ ಮುರಿದೋಗುತ್ತಪ್ಪ, ಹಂಗೆಲ್ಲ ಕೊಡೋಕ್ಕಾಗಲ್ಲ, ಮುಟ್ಟಕ್ಕೆ ಬಿಡಲ್ಲ, 6-7 ರೂಪಾಯಿ ಅದು ವೆರಿ ಎಕ್ಸ್ಪೆನ್ಸಿವ್ ಆಗಿ ಅಂತ. ಆಮೇಲೆ ಸ್ವಲ್ಪ ಅವನಿಗೆ ತುಂಬ ರಶ್ ಆದಾಗ ಅದು ಸ್ವಲ್ಪ ಬೆಲ್ಲ ಗಿಲ್ಲ ಎಲ್ಲ ಕಟ್ಬಿಟ್ಟು ಅಕ್ಕಿ ಕೊಟ್ಬಿಟ್ಟು ಮಾಡೋರು, ಹೋಗಲಿ ಅವ್ನು ಸ್ವಲ್ಪ ಕೊಡ್ರಿ ಏನೋ ಬಾರ. ಆಗ ನಾನು ಸ್ವಲ್ಪ ಅಲ್ಲೆಲ್ಲೋ ಟಿಂಗ್ ಅಂದ್ಕೊಂಡು, ಹಾಗೆ ಲವ್ ಇನ್ ಟೋಕಿಯೋ ಪಿಕ್ಚರು 2 ತದ್ದಿದ್ದು, ಸಾಯೋನಾರ್ ಟಿಂಗ್ 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 ಟಿಡಿ, ಇದೇ 6 ತಿಂಗಳು 2 ಬಂದಿದ್ದು. ಇಲ್ಲಿಂದ ಒಂದು ಹಾಡು ಕಂಪ್ಲೀಟ್ ಆಗೋಯ್ತು. ಆದ ತಕ್ಷಣ ಹಾಡು ಬಂದ್ಬಿಡ್ತು. ಮಾಡಿದ ತಕ್ಷಣ ಈ ಮಹಾರಾಣೀಸ್ ಕಾಲೇಜಲ್ಲೆಲ್ಲ ಕೆಲವರೆಲ್ಲ ನಮ್ಮನ್ನ ಕರೆದ್ರು. ಈ ಪುಟ್ಟೂರು ನಮ್ಮ ಮನೆ ಹತ್ರ ಒಬ್ಬಳು ಮಂಜುಳ ಅಂತಿದ್ಲು. ಅವಾಗೆಲ್ಲ ನಮ್ಮ ಏನೂ ಇನ್ಸ್ಟ್ರೂಮೆಂಟ್ ಇಲ್ಲ, ಈ ಮಾಮೂಲಿ ಇವರು ಈ ಬೀಗದ ಕೈ ರಿಪೇರಿ ಮಾಡೋ ಪೆಟ್ಟಿಗೆ ಇದೆಯಲ್ಲ, ಅದ್ರ ಮೇಲೆ ರಿದಮ್ ಬಾರಿಸೋದು. ಯಾವುದೋ ಒಂದು ಗ್ರೂಪ್ ಸಾಂಗ್ ಆಡಿದ್ದಾರೆ. ಆಗ ಇಬ್ಬರಿಗೂ ಒಂದೊಂದು ಶರ್ಟ್ ಪೀಸ್ ಕೊಟ್ಬಿಟ್ರೆ ಸಂತೋಷನಾ ಅಂತಾರೆ, ಶರ್ಟ್ ಪೀಸ್ ಕ್ಯಾಶ್ ಕೊಟ್ಬಿಡಿ ನನಗೆ ಅಂತ. ಅವಳು 5 ರೂಪೀಸ್ ಕೊಟ್ಟಲು. ಅವಾಗ ಆ 5 ರೂಪೀಸು ತೊಗೊಂಡಿದ್ದೆ, ಒಂದು ಇನ್ಸ್ಟ್ರೂಮೆಂಟ್ ಅದು ಸ್ವಂತ ತೊಗೊಂಡೆ. ಆವಾಗ ತೊಗೊಂಡು ಹಾಗೆ ಮಾಡಿಕೊಂಡು ಅಲ್ಲಿಂದನೇ ಏನೇನೋ ಪಾಠಗಳು ಮಾಡೋದು. ಈ ಸರ್ಕಸ್ಸಿಂದ ಬಂದು ಆಮೇಲೆ ಹೀಗೇನೇ ಸ್ಕೂಲು, ಆಮೇಲೆ ಎಲ್ಲ ಕಡೆ ಬಹುಮಾನ, ಎಲ್ಲೋದ್ರೆ ಒಂದೊಂದು ಪ್ರೈಸು, ಇಂಟರ್ ಕಾಲೇಜ್ ಎಲ್ಲದಕ್ಕೂ ಮಾಡೋರು. ಆಮೇಲೆ ಎಲ್ಲೋ ಒಂದು ಕಡೆ ಒಂದು ಹಾಕಿರೋರು, ಹೋದ ತಕ್ಷಣ ಹಾಡು ಹೇಳಿದವ್ರಿಗೆ ಸಂಗೀತ, ಹಾಗೆಲ್ಲ ವೆಂಕಟರಮಣ ಸ್ವಾಮಿ ಇದೆಲ್ಲ ಕಂಪ್ಲೀಟ್ ನಮಗಿದ್ದು. ಕೌಸಲ್ಯ ಸುಪ್ರಜಾ ರಾಮಾಪುರ ಚಿಕ್ಕ ಹುಡುಗ ಆದ ತಕ್ಷಣ ಅಲ್ಲೊಂದು ಪ್ರೈಸು ನಮಗೆ. ಅವಾಗೆಲ್ಲ ಏನಿಲ್ಲ, 1 ರೂಪಾಯಿ, ಒಂದು ಪೆನ್ಸಿಲು, ಒಂದು ರಬ್ಬರು, ಅದೇ ಒಂದು ಖುಷಿ ನಮಗೆ. ಯಾಕೆಂದರೆ ಪುಸ್ತಕನೂ ಇವ್ರು ತೆಕ್ಕೊಡ್ತಾ ಇರಲಿಲ್ಲ ನಮಗೆ. ಇದು ನೀವು ಹೇಳೋದು 60ನೇ ಇಸ್ವಿ, ಅಂದರೆ 60ರ ದಶಕ. ಅಂದರೆ ನಾನು ಹೇಳೋದು 5-6ನೇ ವಯಸ್ಸು ನನ್ನದು. ನೀವು 50 ಬಾರ್ನ್ ಅಂದರೆ ಅವಾಗ 1955 5-6 ವರ್ಷದ ವಯಸ್ಸು. ನಾನು ಅಲ್ಲೆಲ್ಲೋ ಹೋಗೋದು ಹೇಳಿದಲ್ಲ, ಹೀಗೆ ಮಾಡ್ಕೊಳ್ಳೋದು. ಆಮೇಲೆ ಕೆಲವು ಟೈಮ್ ನಾನು ತುಂಬ ಚೆನ್ನಾಗಿ ಜಲ್ಲಿ ಪೇಪರು 10 ಪೈಸೆ ಕೊಟ್ಟರೆ ಇಷ್ಟು ಕೊಡೋನು, ಗಾಳಿಪಟ ಮಾಡಿಬಿಟ್ಟು 50 ಪೈಸೆಗೆ ಮಾಡಿಬಿಟ್ಟು ಕ್ಯಾಶ್ ಇಟ್ಕೊಂಡು ನಾನು ಕೆಲವೆಲ್ಲ ಫೀಸ್ಗಳು ಕೊಡೋದು. ಒಂಚೂರು ಮನೆಗಳಿಗೂ ಅವಾಗ ಕೊಡೋರು. ನಾವು ಗೇಟ್ ಕೀಪರ್ ಕೆಲಸ ಮಾಡಿದ್ದು ಮನೆಗೆ ಕೊಟ್ಬಿಡ್ತಾಯಿದ್ವಿ. ಪಾಪ ಅವ್ರು ಏನು ನಮಗೆ ಕೊಡು ಅಂತ ಹೇಳ್ತಾ ಇರಲಿಲ್ಲ. ಅವ್ರ ಕಷ್ಟನ ಹೇಳೋವಾಗಲೇ ನೋಡ್ತಾ ಇದ್ರಿ. ನಮಗೇನೆ ನಮ್ಮಪ್ಪ ನಮ್ಗೆ ಓದೋಕ್ಕಿಂತ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಓದೋದ್ರು ಸುಮಾರಾಗಿರೋದ್ರಿಂದ ನಮ್ಮ ಮನೇಲಿ ಬೇರೆಯವರೆಲ್ಲ ತುಂಬಾ ಚೆನ್ನಾಗಿ ಓದ್ತಾಯಿದ್ರು. ಹಾಗಾಗಿ ಇವನೊಬ್ಬನ್ನ ಏನಾರು ಆಗ್ಬಿಡ್ತಾನೆ ನೋಡ್ಕೊಳಪ್ಪ ಅಂತ. ಸೊ ಇದೆಲ್ಲ ಇದ್ಬಿಟ್ಟು ಇದು ಈ ಲೈನ್ಗಿಂತ ಏನಾರು ಕಲ್ತ್ಕೊಂಡೆ ನಡೆಯುತ್ತೇನೋ ಅಂತ ಆ ಥರ ಜರ್ನಿಗಳು ಶುರು ಆಯಿತು ನಮ್ಮದು. ನೀವು ಅವಾಗ ಒಂದು ಮಾತು ಹೇಳಿದ್ರಿ, ಇವತ್ತಿನ ಜನ್ರೇಷನ್ನು ನಮಗೆ ಎಲ್ಲ ದಿಢೀರ್ ಸಮಾನ, 10 ನಿಮಿಷಕ್ಕೆಲ್ಲ ಬೇಕು, ಕೂತ್ ಕಡೆ ಸ್ವಿಗ್ಗಿ ಝೊಮ್ಯಾಟೋಲ್ ಬರುತ್ತೆ. ಮತ್ತು ಇವತ್ತು ಏನೋ ಒಂದು ಯಾವುದೋ ರೀಲ್ ವೈರಲ್ ಆಗೋದ ತಕ್ಷಣ ಇಮ್ಮಿಡಿಯೇಟಾಗಿ ನಾನೇನೋ ಸಾಧಿಸ್ಬಿಟ್ಟೆ ಅನ್ನೋ ಒಂದು ಪ್ರತಿಷ್ಠೆನಲ್ಲಿ ಕೆಲವರು ಇರಬಹುದು. ಆದರೆ ಯಾವತ್ತಿಂದು ನೀವೆಲ್ಲ ಹೇಳೋದು ನೋಡಿದ್ರೆ, ಒಂದು ಯಾವುದೋ ಕಿರಾಣಿ ಅಂಗಡಿದವನು ಬುಲ್ಬುಲ್ ತೊಗೊಂಡಿದ್ದನ್ನು ನಿಮಗೆ ಕೊಡದೆ ಆಟ ಆಡಿಸಿ, ನೀವು ಅವತ್ತು ಪೇಷನ್ಸನ್ನು ತಾಳ್ಮೆ ಕಳ್ಕೊಳ್ದೆ ಏನೋ ಒಂದು ಮಾಡೋದು. ಸೊ ಈ ಪವರ್ ಆಫ್ ಪೇಷನ್ಸ್ ಆಗಿರಲಿ, ಮತ್ತು ಇನ್ನೊಂದು ಹೇಳಿದ್ರಲ್ಲ, 100 ದಾರಿ ಏನೋ ಹುಡ್ಕೊಂಡು ಸಿಕ್ಕಿದ ಕಡೆಲ್ಲ ನುಗ್ಗೋದು ಅನ್ನೋದು, ಈ ಮನೋಭಾವ ಮುಂದೆ ನೀವು ಒಂದು ಸಂಗೀತ ಕ್ಷೇತ್ರದಲ್ಲಿ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದಾಗ, ನೀವು 14ನೇ ವಯಸ್ಸಲ್ಲಿ ಇರಬೇಕಾದ್ರೆ 100 ವೇದಿಕೆಯಲ್ಲಿ ಗಿಸಿಲೆಲ್ಲ ಹೊಡೋದು, ಅದೇ ಒಂದು ಸ್ಪೆಷಾಲಿಟಿ ಅನ್ನೋದು. ಸೊ ಅವ್ರವ್ರ ಜಾಗನ ಹುಡ್ಕೊಳ್ಳೋದಿದೆಯಲ್ಲ, ಕೆಲವು ಸತಿ ನಮಗೆ ಗೊತ್ತಿರಲ್ಲ ಇದು ನಮ್ಮ ಜಾಗ ಅಂತ, ಏನಕ್ಕೋ ನುಗ್ತೀವಿ. ಆ ದಿನಗಳು ಇವತ್ತು ನಿಮ್ಗೆ ಏನು ಹೇಳೋಕ್ಕೆ ಹೊರಟಿದೆ ಸರ್? ಆ ದಿನಗಳು ಹೇಳಬೇಕು ಅಂದರೆ, ಈಗ ನೋಡಿ, ಇವಾಗ ನಿಮಗೆ ಶ್ರೇಯಾ ಘೋಷ ಬರ್ತಾಳೆ ಅಂದರೆ 1 ಲಕ್ಷ ಜನ ಸೇರ್ತಾರೆ. ಇದೇ ಪಾಪ ಎಷ್ಟೋ ಚೆನ್ನಾಗಿ ಹಾಡೋರು ಇಲ್ಲಿದ್ದಾರೆ, 5 ಜನ ನಿಂತ್ಕೊಳ್ಳಲ್ಲ.
ಆ ಗಣಪತಿ ಕೂಡಿಸಿರೋನು, ದುಡ್ಡು ಹಾಕಿರೋನು, ಎದುರು ಮನೆಯವನು, ಆ ಜಮಖಾನ ಆಯ್ತವನು 5 ಜನ. ಆ ದಿನದಲ್ಲಿ ನಮ್ಮ ಆರ್ಕೆಸ್ಟ್ರಾ ಮಾಡಬೇಕಾದ್ರೆ ಚೇರ್ ಇರಲಿಲ್ಲ. ನೆಲದ ಮೇಲೆ ಮಳೆ ಬಂದಿದ್ರು ಕೂಡ ಹೆಂಗಸರು ಮೋಹನ್ ಆರ್ಕೆಸ್ಟ್ರಾ ಇದೆ ಕಣೆ 6 ಗಂಟೆಗೆ ಶುರು ಅಂತೇಳಿ 5:15 ಒಂದು 50,000 ಜನ ಕೆಳಗೆ ಕೂತ್ಕೊಂಡು ಇಂದಿರಾ ಗಾಂಧಿ ಮಾತಾಡ್ತಾರಲ್ಲ ಈ ತುತ್ತೂರಿ ಮೈಕು, ಆ ತುತ್ತೂರಿ ಮೈಕ್ನಲ್ಲಿ ಒಂದೇ ಮೈಕ್ನಲ್ಲಿ ಡ್ಯೂಯೆಟ್ ಹಾಡಬೇಕು. ಲೇಡಿ ಸಿಂಗರು ಎಂದೆಂದು ನಿನ್ನ ಈವ್ನಿಂಗ್ ಬರಬೇಕು. ತುತ್ತೂರಿ ಮೈಕ್ ಅಂದರೆ ಈ ತುತ್ತೂರಿ ಮೈಕ್ ಅಂದರೆ ನಿಮಗೆ ಹಾರನ್ಗಳು ಹೊರಗಡೆ, ಈ ಸ್ಪೀಕರು ನಿಮಗೆ ಏನು ಊಫರು ಅದು ಇದು ನಿಮಗೆ ಕೋಟ್ಯಾಂತರ ರೂಪಾಯಿದು ಆಗ್ತಾ ಇದ್ದಾರಲ್ಲ ಈಗ, ಆ ಸ್ಪೀಕರ್ಸ್ ಎಲ್ಲ ಇಲ್ಲವೇ ಇಲ್ಲ, ಸ್ಪೀಕರೇ ಇಲ್ಲ. ಅಲ್ಲಿ ಒಂದು ಹಾರನ್ ಕಟ್ಬಿಟ್ರೆ ಅದು ನೀವು ಇಲ್ಲಿ ಕಟ್ಟಿದ್ರೆ, ನೀವು ಕೋರ್ಮಂಗ್ಲಲ್ಲಿ ಕಟ್ಟಿದ್ರೆ ಕೆಂಗರಿಗೆ ಕೇಳಬೇಕು. ಅಲ್ಲಿ ಕೇಳ್ತಾರೆ, ಅಲ್ಲಿ ತನಕ ಜನ. ಆಮೇಲೆ ಟ್ರಾಫಿಕ್ಕೆಲ್ಲ ಕ್ಲೋಸ್ ಮಾಡೋರು, ಕಾರ್ಗಳು ಬರೋದು, ಅವಾಗೆಲ್ಲ ಪೊಲೀಸ್ನವರು ತಾಪತ್ತ ಇರಲಿಲ್ಲ. ಯಾವುದೂ ಎಷ್ಟೊತ್ತು ಮಾಡಿದ್ರು ಕೂಡ ಚೆನ್ನಾಗಿ ಮಾಡಿ ಗಲಾಟೆ ಮಾಡಿಬಿಡಿ, ಇಷ್ಟೇ ಇರೋದು. ಇವಾಗ ನೀವು ಪ್ರೋಗ್ರಾಮ್ ಮಾಡೋಕ್ಕೆ ಆಗೋದು ಇಲ್ಲ. ಆಮೇಲೆ ಲೈವ್ ಪ್ರೋಗ್ರಾಮ್ ಏನು ಒಂದು 5-6 ಜನ ಅಷ್ಟೇ, 5-6 ಜನ ಫ್ರಮ್ ದ ಬಿಗಿನಿಂಗ್ ಒಂದು ಮ್ಯೂಸಿಕ್ ಸ್ಟಾರ್ಟ್ ಆದರೆ ಎಂಡ್ ತನಕ ಒಬ್ಬನೇ ಎಲ್ಲ BGM ಕಲ್ತಿರ್ತಾಯಿದ್ವಿ. ಎಂಡ್ ತನಕ ಹಾಡು ಬಾರಿಸ್ಬೇಕು, ಮತ್ತು BGMs ಎಲ್ಲ ಮಾಡಬೇಕು, ಫ್ಲೂಟ್ ಬಿಟ್ಟು ಅದರಲ್ಲೇನೆ, ಪಿಯಾನೋ ಬಿಟ್ಟು ಅದರಲ್ಲೇನೆ. ಇವಾಗ ಸಪ್ರೇಟ್ ಆಗಿದೆ. ಇವಾಗ ನಾನು ಸರಿ ಗಾ ಅನ್ನೋ ಬದಲು ಮಾ ಹೇಳ್ಬಿಟ್ರೆ ಒಂದು 5 ನಿಮಿಷ ಮಾ ಕಟ್ ಮಾಡಿ ಸೇರಿಸ್ಬೋದು. ಆಗ ಸೇರಿಸೋ ಅವಾಗೆಲ್ಲ ಒಂದು ತಪ್ಪು ಮಾಡಿದ್ರು ಕೂಡ ಜನಕ್ಕೆ ಗೊತ್ತಾಗ್ಬಿಡೋದು. ಅಷ್ಟು ಕೇರ್ಫುಲ್ ದಿನ. ಬಟ್ ಹಾಗಂದ್ಬಿಟ್ಟು ನಮ್ಮ ಕಷ್ಟ ಅಂತ ಗೊತ್ತಾಗಲಿಲ್ಲ. ಅವತ್ತು ಖುಷಿ ಹೇಗಿದ್ರೆ ನಮಗೊಂದು ಜನ ಚಪ್ಪಾಳೆ ಹೊಡಿತಾ ಇದ್ದಾರೆ, ಊರೂರೇ ಬಂದು ಸೇರ್ತಾ ಇದ್ದಾರೆ ಅಂದರೆ ತಪ್ಪು ಇಲ್ಲದೆ ಅದೇ ಸರಿಗೆ ಹೋಗ್ತಾಯಿತ್ತು. ಆ ಥರ ದಾರಿ ಅದೇನು. ಬಟ್ ಅದು ಗೋಲ್ಡನ್ ಡೇಸ್ ಅಂತಲೇ ಹೇಳಬೇಕು ನಮಗೆ. 365 ದಿವಸನೂ ಪ್ರೋಗ್ರಾಮ್ ಇರ್ತಾಯಿತ್ತು ನಮಗೆ. ಇಲ್ಲಿಗ ಬರೋ ಹೊತ್ತಿಗಾಗಲೇ ನೀವು ಬುಲ್ಬುಲ್ ತರಂಗ್ ವಾದ್ಯನ ಇವಾಗ ನೀವೇ ಕಲ್ತಿದ್ರಿ. ಹೌದು. ಆಮೇಲೆ 14ನೇ ವಯಸ್ಸಲ್ಲೇ ವಿಸಿಲ್ ಹೊಡಿತಾ ಒಂದು ಪ್ರೋಗ್ರಾಮಲ್ಲೆಲ್ಲ ಇದು ಮಾಡೋದು, ಪಾರ್ಟಿಸಿಪೇಟ್ ಮಾಡೋದು. ಮತ್ತು ಅರಮನೆ ನಗರಿ ಮೈಸೂರಿನಲ್ಲೇ ಇದನ್ನೆಲ್ಲ ಮೈಸೂರು ಮೋಹನ್ ವಾದ್ಯಗೋಷ್ಠಿ ಅಂತ, ನೀವು ಮೈಸೂರು ಮೋಹನ್ ಅಂತ ಬಂದಿದ್ದೆ ಮೈಸೂರಿಂದ ಶುರುವಾಗಿದ್ದಲ್ವ ಅದು. ಸೊ ಇವತ್ತೆಲ್ಲ ನಾವು ಸ್ಟಾರ್ಟಪ್ಪು ಏನೋ ಹೊಸದು ಕಂಪ್ನಿ ಸ್ಟಾರ್ಟ್ ಆಗೋದು ಇವತ್ತು ಬೂಮಲ್ಲಿದೆ. ಅವತ್ತಿನ ಕಾಲಕ್ಕೆ ಈ ಸಂಗೀತ ವಾದ್ಯಗೋಷ್ಠಿಗಳು ಶುರು ಆಗೋದು ಒಂದು ದೊಡ್ಡ ಬೂಮ್ ಇದ್ದಿದ್ದ ಕಾಲ. ಸೊ ಆ 1964 ನಮ್ಗೆ ಬಿಟ್ಬಿಡಿ. ಇವಾಗ 74ನಲ್ಲಿ ಸುಮ್ಮನೆ ಮೈನಸ್ ಮಾಡ್ಕೊಳ್ಳಿ. ನಮ್ಮದು ಕರೆಕ್ಟಾಗಿ ಬರೋ ಹೊತ್ತಿಗೆ ನನಗೆ ಒಂದು 12 ಇಯರ್ಸ್ 13 ಇಯರ್ಸಿಗೆ ಸ್ಟಾರ್ಟ್ ಆಯಿತು. ಆ ಡೇಟ್ಸಲ್ಲೇ ಅದು ಶುರುವಾಗಿದ್ದು. ಸೊ ಈ ಮೈಸೂರು ಮೋಹನ್ ಆರ್ಕೆಸ್ಟ್ರಾ ಶುರುವಾಗಿದ್ದು ಯಾಕೆ? ಆ ಹೆಸರು ಹೆಂಗೆ ಬಂತು? ಐಡಿಯಾ ಹೆಂಗೆ ಬಂತು? ಮೈಸೂರು ಮೋಹನ್ ನಂದು ನೋಡಿ, ಕೆಲವ್ರಿಗೆಲ್ಲ ಸುಮಾರು ಜನಕ್ಕೆ ಕೆಲವ್ರು ದೊಡ್ಡ ಡೌಟ್ ಇದೆ. ನಮ್ಮದು ಶುರು ಆದಾಗ ನಾನು ಮೋಹನ್ ಕುಮಾರ್ ಅಂತ ಶುರು ಮಾಡಿದೆ, ಆಯಿತಾ. ಸುಮಾರು ಪಿಕ್ಚರ್ ಮೋಹನ್ ಕುಮಾರ್ ನಡೆದಿದೆ. ಆಮೇಲೆ ಕೆಲವ್ರು ಹೇಳಿದ್ರು, ನಿಮ್ಗೆ ಅದೃಷ್ಟ ಬರಬೇಕು ಅಂದರೆ ಸರ್ ದಯವಿಟ್ಟು ನೀವು ರಾಜ್ಮೋಹನ್ ಅಂತ ಮಾಡಿ ಅಂದರು. ವಿನೋದ್ ರಾಜ್ ಎಲ್ಲ ಪಿಕ್ಚರು, ನಂಜುಂಡ, ರಾಜಣ್ಣ, ಅದರಲ್ಲಿ ನಮ್ಮೂರಿಗೆ ನಾನೊಬ್ಬ ಜಾಣ, ಆಮೇಲೆ ರಂಗಸ್ವಾಮಿನವ್ನಿಗೆ ಪರಿಚಯ ಮಾಡಿದೆ. ನಗುತ್ತೈತೆ ದೈವ ರಾಜ್ಮೋಹನ್ ಯಾರು ಅಂದ್ಕೊಂಡಿದ್ದಾರೆ. ಆಮೇಲೆ ಕೊನೆಗೆ ಮೈಸೂರು ಮೋಹನೇ ಫಸ್ಟ್ ಶುರು ಮಾಡ್ಕೊಂಡಿದ್ವಿ. ನಾನು ಚಿಕ್ಕವನಿಂದ ಮೈಸೂರು ಮೋಹನ್ ಅಂತ ಕರೆಯೋರು, ಮೋಹನ್ ಅಂತ ಕರಿತಾಯಿದ್ರು. ಆ ಮೈಸೂರು ಯಾಕೆ ಇಟ್ಕೊಂಡಿದ್ರೆ ಅದೇ ನಮ್ಮ ಊರಲ್ಲಿ ಇದ್ದಿದ್ದಲ್ವ. ಆಮೇಲೆ ನನ್ನ ಅಭಿಮಾನಿಗಳು, ಆಮೇಲೆ ಈ ರಾಜ್ಯೋತ್ಸವ ಪ್ರೋಗ್ರಾಮ್ನವ್ರಲ್ಲ, ಅಣ್ಣ ಮೈಸೂರಲ್ಲಿದ್ದು ನಮ್ಮ ಪುಣ್ಯ ಅನ್ನೋ. ಆಮೇಲೆ ಅಂದರೆ ಹೌದಲ್ವ, ನಾನು ಹುಟ್ಟಿದ್ದು ಇಲ್ಲೇ ಅಲ್ವ ಪುಣ್ಯ ಅಂತೇಳಿ ನಾವು ಮೈಸೂರು ಮೋಹನ್ ಅಂತ ಶುರು ಮಾಡಿ ಸುಮಾರು ಹೆಸರುಗಳೆಲ್ಲ ಚೇಂಜ್ ಆಯ್ತು ನಂದು. ಸೊ ಈ ಆರ್ಕೆಸ್ಟ್ರಾ ಶುರು ಮಾಡಬೇಕಂತ ನಿಮ್ಗೆ ಐಡಿಯಾ ಬಂದಿದ್ದು ಹೆಂಗೆ ಸರ್? ಆರ್ಕೆಸ್ಟ್ರಾ ಶುರು ಮಾಡೋ ಐಡಿಯಾನೇ ಇರಲಿಲ್ಲ ನಮಗೆ. ಮೊದಲು ನಾವು ಕಲ್ತ್ಕೊಂಡಿದ್ದೇನೆ, ನನಗೆ ನಾನು ಸಂತೋಷಪಟ್ಟು ನಮ್ಮ ಅಪ್ಪ ಅಮ್ಮಂಗೆ, ಅಕ್ಕಪಕ್ಕದ ಮನೆಯವರು ಇದನ್ನು ಕೇಳಿಬಿಟ್ಟು ಆಮೇಲೆ ಏನಾದ್ರು ಪಾಠ ಗೀಟ ಮಾಡಿ ₹1 ₹2 ಕೊಟ್ಟರೆ ಅದು ಮನೆ ಪ್ರಾವಿಷನ್ಗೆ ಆಗುತ್ತೆ. ಈ ಐಡಿಯಾಲೇ ನಾನು ನುಡಿಸ್ತಾಯಿದ್ದೆ. ಅಲ್ಲಿ ನಾನು ಸುಮಾರು ಜನ ದೊಡ್ಡವ್ರಿಗೆಲ್ಲ ಶುರು ಮಾಡಿಬಿಟ್ಟಿದ್ದೆ. ಆಮೇಲೆ ಅದನ್ನು ನೋಟೇಷನ್ನು ಇದು ಇದು ಗಾತ್ ಏನೂ ಇಲ್ಲ, ಹಿಂಗೆ ಕೈ ಇಟ್ಕೊಳ್ಳಿ, ಹಂಗೆ ಅವ್ರು ಸೌಂಡ್ ಬಂದರೆ ಅಷ್ಟಕ್ಕೆ ಖುಷಿಯಾಗಿಬಿಡೋರು. ಇಲ್ಲಿ ಶುರು ಆಗಿದ್ದು ನಮಗೆ ಈ ಆರ್ಕೆಸ್ಟ್ರಾ ಶುರು ಆಗಿದ್ದು ಹೇಗೆ ಅಂದರೆ,
ಈ ಇಂಟರ್ ಕಾಲೇಜ್ ಪ್ರೋಗ್ರಾಮ್ಸ್ ಎಲ್ಲ ಕಾಲೇಜಲ್ಲಿ ಸ್ಟಾರ್ಟ್ ಆಯ್ತಲ್ಲ, ಆಗ ಯಾರಿಗೆ ಫಸ್ಟ್ ಪ್ರೈಸ್ ಬಂದಿದೆ, ಯಾರಿಗೆ ಸೆಕೆಂಡ್ ಬಂದಿದೆ ಅಂದರೆ ಹೇಳಕ್ಕೆ ಜಡ್ಜಸ್ ಒಳಗಡೆ ಹೋಗ್ತಾಯಿದ್ರು. ಆ ಸಣ್ಣ ಟೈಮ್ನಲ್ಲಿ ಅಲ್ಲಿ ಖಾಲಿ ಇರೋದು. ಇವ್ರಿಗೆ ನಮ್ಮ ಮಹಾರಾಜಸ್ ಕಲೆಗಳೇ ಹೋಗರು ಹೋಗಿ ನುಡಿಸಿದವರು. ನಾನು ಮ್ಯಾನ್ಲಿನ್ ತೊಗೊಳೋದು. ಇನ್ನೊಬ್ಬ CPC ಪಾಲಿಟೆಕ್ನಿಕ್ಕಿಂದ ರೇಣುಕುಮಾರ್ ಸಿಂಗರು, ಅಂದರೆ ವಾದ್ಯ ಸಂಗೀತಕ್ಕೆ ಬೇರೆ ಪ್ರೈಸು, ಹಾಡುಗಾರಿಕೆಗೆ ಬೇರೆ. ಇವರೆಲ್ಲ ಹಾಡಿದವರೆಲ್ಲ ಫ್ರೆಂಡ್ ಆಗಿದ್ವಿ. ನಮ್ಮದೆಲ್ಲ ಒಂದು ಶುರು ಮಾಡ್ತಾಗ ಯಾರೋ ಒಬ್ಬ ಬಂದ್ಬಿಟ್ಟ. ನೀವು ದಯವಿಟ್ಟು ಬನ್ಮೇಯಾಸ್ ಕಾಲೇಜಲ್ಲಿ ನಾಳೆ ಗಣಪತಿ ಕೂಡಿಸ್ತಾಯಿದ್ದೀವಿ, ನೀವು ಪ್ರೋಗ್ರಾಮ್ ಕೊಡ್ತೀರ. ಏನು ಪ್ರೋಗ್ರಾಮ್ ಕೊಡೋದು ಸರ್, ನಮಗೇನೂ ಗೊತ್ತಿಲ್ಲ ಸರ್. ಈಗ ನೀವೆಲ್ಲ ಸೇರಿದಲ್ಲ ಅಂತ ಅಲ್ಲೇ ನಾವೇನು ಏನು ಸರ್ ನಾಳೆ ಕೇಳ್ತಾ ಹೋಗಿ ಬರ್ತೀರಾ ಅಂತ. ಎಸ್ ಸರ್ ಅದು ಹೋದ ತಕ್ಷಣ ನಮಗೆ ಈ ಗಣಪತಿ ಕೂಡಿಸೋರೆಲ್ಲ ಬೇರೆ ಬೇರೆ ಕಡೆಯೆಲ್ಲ ಹಬ್ಬಿಡ್ತದ್ರು. 10 ಪ್ರೋಗ್ರಾಮ್ ಸಿಕ್ತು. ಅಲ್ಲಿಂದ ಶುರು ಆಗೋಯ್ತು. ಅರಸೀಕೆರೆ ಅಂತೆ, ತುಮಕೂರಂತೆ, ದಾವಣಗೆರೆ, ಹುಬ್ಬಳ್ಳಿ ಗಿಬ್ಳಿ. ಆಮೇಲೆ ಏನಾಗೋಯ್ತು, ಓದ್ ಕಡೆನೇ ಗಮನ ಹಿಂಗೆ ಕಮ್ಮಿ ಆಗೋಯ್ತು. ಇದೇನು ದಿನ ಕಾಸು ಸಿಗೋವಾಗ ನಮ್ಗೆ ಯಾಕೆ ಯಾಕೆ ಬೇಕು, ಈ ಥರ ದುಡ್ಡು ಕೊಡ್ತಾ ಇದ್ದಾರಲ್ಲ. ಮನೇಲೂ ಖುಷಿ ಪಟ್ಬಿಟ್ಟು ಇಲ್ಲಿಂದ ನಮ್ಮ ಆರ್ಕೆಸ್ಟ್ರಾ ಆಗ ಅಂದ್ಕೊಂಡಿದ್ದೆ. ಒಬ್ಬರು ನಮ್ಮ ತಬ್ಲಿಸ್ಟ್ ಒಬ್ರು ಇದ್ದರು, ಅವರು ಸೀನಿಯರ್ ಮೋಸ್ಟ್ ತುಂಬ, ಯಾರು ಸರ್, ಗುಣಸಿಂಗ್ ಅನ್ಬ ಅವ್ರ ಹೆಸರು ಬಂದ್ಬಿಟ್ಟು ಈ ಗುಣಸಿಂಗ್ ಫ್ಲೂಟ್ಗೆಲ್ಲ ನುಡ್ಸೋರು ಅವರು ಬಂದುಬಿಟ್ಟಿದ್ದೆ. ಇಟ್ಕೊಳ್ರಿ ಚೆನ್ನಾಗಿದೆ, ಮೈಸೂರು ಮೋಹನ್ ಅಂತಾನೆ ಇದೆ, ಚೆನ್ನಾಗಿರುತ್ತೆ, ನಾನು ಬಂದು ನುಡಿಸ್ತೀನಿ. ಅವ್ರು ಇವಾಗ ನಾನು ವಯಸ್ಸಿಂಗೋ ಆ ವಯಸ್ಸಲ್ಲಿ ಅಲ್ಲಿಂದ ಒಂದು ಶುರು ಆಗಿದ್ದ ಜರ್ನಿ. ಅದೆಲ್ಲೆಲ್ಲೋ ಮುಟ್ಬಿಡ್ತು. ಆಮೇಲೆ ಇದ್ರ ಜೊತೆಗೆ ಏನು ಮಾಡ್ತಾಯಿದ್ವಿ, ನಾವೇನೋ ಕಲ್ತಿದ್ದಾಗ ನಮ್ಮ ಎದುರುಗಡೆ ಒಂದು 5-6 ಜನ ಫ್ರೆಂಡ್ಸ್ ಇದ್ದರು. ನಮ್ಮ ವಾಣಿ ಇದ್ದಾರೆ, 2 ಕನಸು ಫಿಲಮ್ಮು ಬರ್ತಿರೋ ಕತೆ. ಅವ್ರ ಮಗ ಶ್ಯಾಮ ಅಂದ್ಬಿಟ್ಟು, ಅವನಿಗೇನೆ ತುಂಬ ಚೆನ್ನಾಗಿ ನುಡಿಸ್ತಾ ಕಣೋ, ನಡಿ KRS ನುಡ್ಸೋಣ, ಹಾಗೆ ಎಲ್ಲ ಊಟ ಗೀಟ ಎಲ್ಲ ತೊಗೊಂಡೋಗಿದ್ದ. ಈ ಬ್ಯಾಟ್ರಿ ಒಳಗೆ ಕನೆಕ್ಟ್ ಮಾಡ್ತಕ್ಕೆ KRS ಬಾಂಬೆಯಿಂದ ಗಿಂಬೆಯಿಂದೆಲ್ಲ ಬಂದವರೆಲ್ಲ. ಆಗ ಶಮಿ ಕಪೂರ್ ಪಿಕ್ಚರ್ ಹಾಡುಗಳು, ರಾಜೇಶ್ ಖನ್ನಾ ಅವೆಲ್ಲ ಪೀಕು. ಅದೆಲ್ಲ ಆಮೇಲೆ ನಮಗೇನು ಇದೆಲ್ಲ ಹೆಂಗೆ ಕಲ್ತ್ಕೊಂಡ್ವಿದ್ರೆ, ನೆಕ್ಸ್ಟ್ ಪ್ರೋಗ್ರಾಮ್ ಇದೆ ಅಂದರೆ ಹೋದ ತಕ್ಷಣ ಥಿಯೇಟ್ರ್ ಹಿಂದೆ ನಮ್ಗೆ ದುಡ್ಡಿಲ್ಲ ಹೆಂಗೆ ಕಲ್ತ್ಕೊಟ್ಟೆ ಪ್ರಕಾರರಿಲ್ಲ, ಈ ಥರ ಮೀಡಿಯಾ ಇಲ್ಲ. ಥಿಯೇಟ್ರಿನ ಕರೆಕ್ಟಾಗಿ 3 ಗಂಟೆಗೆ ಹಾಡಾಗ್ತೇನೆ ನಂಗೆ ಗೊತ್ತಿರೋದು. ಅಲ್ಲಿ ಹೋದ ತಕ್ಷಣ ಹಿಂದ್ಗಡೆ ದೊಡ್ಡ ಬಾಕ್ಸಲ್ಲಿ ಕೇಳಿಸ್ತಾ ಇರೋದು, ಯಾವುದೋ ಕಿ ಬಾರೆ ಟಂಟರ್ದಂಗ್ ಓ ಕೇಳಿಸ್ಕೊಂಡ್ರೆ ನೆಕ್ಸ್ಟ್ ಡೇ ರೆಡಿ ಬರ್ಕೊಳ್ಳೋದು ಗೊತ್ತಿಲ್ಲ. ಈ ಕಿವಿ ಒಂಥರ ನಮಗೆ ಗೊತ್ತಿಲ್ಲ ಅದು ಹೇಗೆಂದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ ಆಗ್ಬಿಡಿ. ಅದು ಪರಮಾತ್ಮ ಕೊಟ್ಟಿದ್ದು ಏನೋ ಒಂದು ನೋಡಿದ ತಕ್ಷಣ ಹಾಗೇನೆ ರಾಜ್ಕುಮಾರ್ ಹಾಡುಗಳು. ಆಗಿನ ಕಾಲದಲ್ಲಿ ಸ್ವಲ್ಪ ಈ ಕಾಳಿಂಗರಾವು, ಮೈಸೂರು ಅನಂತ ಸ್ವಾಮಿ, ಶ್ಯಾಮಲಾ ಭಾವೆ, ಆಮೇಲೆ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರು ಪ್ರೋಗ್ರಾಮ್ ಬಂದರೂ ಕೂಡ, ಸಾರ್ ನೀವು ಅಲ್ಲಿಂಗೆ ಕರ್ಕೊಂಬರ್ಬೇಡಿ ಸರ್, ಇಲ್ಲೇ ಹುಡುಗರಿದ್ದಾರೆ ಅಂದರೆ ಅಷ್ಟು ಜನಕ್ಕೆ ನಮ್ಮದೇ ಆರ್ಕೆಸ್ಟ್ರಾ. ವಾವ್. ಸೊ ಅವತ್ತಿನ ಒಂದು ಆಕ್ಸಿಡೆಂಟಲ್ ಜರ್ನಿ ಏನು ಶುರು ಆಯಿತು ಕಾಲೇಜಿಂದ, ಮುಂದಕ್ಕೆ ಇದೊಂದು ದಾರಿ, ನನ್ನ ವೃತ್ತಿ ಇದೇ ಆಗತ್ತೆ ಅಂತ ನೀವು ಡಿಸೈಡ್ ಮಾಡ್ಕೊಂಡಾಗ ನಿಮ್ಗೆ ಇದ್ದ ಗೊಂದಲಗಳು ಏನಾರಿತ್ತ? ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಸಂಗೀತ ಗಿಂಗೀತ ಅದನ್ನೇ ಕರಿಯರಾಗಿ ಕಟ್ಕೋತೀವಿ. ಇದಕ್ಕೆಲ್ಲ ಅವತ್ತಿಂದು ರಿಸೆಪ್ಷನ್ ಹೆಂಗಿತ್ತು? ಅವತ್ತಿಂದು ಸಮಾಜ ಹೇಗಿತ್ತು? ಸಮಾಜ ಭಾಳ ಖುಷಿ. ಸಮಾಜದಲ್ಲಿ ಇವತ್ತಿಗೂ ನೀವು ಅಂದ್ಕೊಂಡಿರ್ತೀರ, ಸಮಾಜದಲ್ಲಿ ಒಂದೇ ಒಂದು ವ್ಯತ್ಯಾಸ ಕಾಣುತ್ತೆ. ದುಡ್ಡಿರೋನು ಚೌಕಾಸಿ ಮಾಡ್ತಾನೆ, ದುಡ್ಡಿಲ್ದಿದ್ದವನು ಸರ್ ನನ್ನ ಹತ್ರ ದುಡ್ಡಿರಲ್ಲ ಸರ್, ಹೆಂಗೋ ಎದುರುಗಡೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಡ್ತೀವಿ ಸರ್ ಮಾಡಿದ್ದಾರೆ. ಇದರಲ್ಲಿ 2 ಇದೆ. ಆ 2ಕ್ಕೆ ಸೋತ್ಕೊಂಡು ನಾವು ದುಡ್ಡಿರೋರ ಹತ್ರ ಬಿಡ್ತಾ ಇರಲಿಲ್ಲ ನಾನು. ಅವೆಲ್ಲ ದೊಡ್ಡ ಮಾರ್ವಾಡಿಗಳು ಬರೋರು, ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ಕೆಸ್ಟ್ರಾನೇ ನಾವು ಅವತ್ತಿನ ಕಾಲಿಗೆ ಹೀರೋಗಳೇ. ಆಗ ನಮ್ದು ಇನ್ನೊಂದೇನು, ನಮ್ಮ ಆರ್ಕೆಸ್ಟ್ರಲ್ಲಿ ನಮ್ಮನ್ನು ನೋಡೋಕ್ಕೆ ಭಾಳ ಚಿಕ್ಕ ಹುಡುಗರು ಪ್ಲಸ್ ವಯಸ್ಸಾದವರು. ಚಿಕ್ಕ ಹುಡುಗರೆಲ್ಲ ಬಂದು ನಾನಿನ ಮರೆಯೆಲ್ಲರೂ ಕೇಳೋರು, ದೊಡ್ಡ ವಯಸ್ಸಾದವರು ರಂಗ ಅಲ್ಲಿಗೆ ಹೋಗ್ಬಿಡ್ತಾಯಿದ್ವಿ ನಾವು. ಆಮೇಲೆ ಆಡಿಯನ್ಸ್ ಪಲ್ಸು ಇವತ್ತಿಗೂ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಎಲ್ಲಿ ಕಲಿಸಿದ್ರೆ ನನಗೆ ಕಣ್ಣಲ್ಲಿ ನೋಡೋ ಹೊತ್ತಿಗೆ ಅವರು ಒಂದು ಹಾಡು ಟ್ರೈಲ್ ಬಿಡ್ತೀವಿ, ಅವ್ರು ಸುಮ್ಮನೆ ಹಿಂಗೆ ಕೂತಿದ್ದು ಅಂದರೆ ಇದು ನಡೆಯಲ್ಲ ಇವತ್ತು ಅಂತ. ಅದು ಬೇರೆ ಬೇರೆ ವೆರೈಟೀಸು ಅಟ್ರ್ಯಾಕ್ಷನ್ ಅವರು
ಪಲ್ಸ್ ತಿಳ್ಕೊಂಡು ಪ್ರೋಗ್ರಾಮ್ ಮಾಡ್ತಾರೆ. ಸೋ ಟ್ರೂ. ನೋ ವಂಡರ್ ಜನಗಳ ಇಂಟ್ರಾಕ್ಷನ್ ಡೈರೆಕ್ಟ್ ಆಗಿದ್ದಾಗ ಬೇಕು. ಲೈವ್ ವೈರ್ ಜೊತೆಗೆ ಆಟ ಆಡ್ದಂಗೆ ಎಲೆಕ್ಟ್ರಿಸಿಟಿ ತಕ್ಕಂತೆ ಚೇಂಜಸ್ಗಳು ಮಾಡ್ಕೊಳ್ಳೋದು ಸ್ಪಾಂಟ್ಯಾನಿಟಿ ಇದು ಅದು ಬೇಕು, ಅದು ಭಾಳ ಇಂಪಾರ್ಟೆಂಟ್. ಈ ಇದು ಅಂತಲ್ಲ, ಎವ್ರಿಥಿಂಗ್ ವರ್ಕ್ಸ್. ಸಿನಿಮಾ ತೆಗಿಯೋರು ಕೂಡ ಹೇಗೆ ಅಂದರೆ ಫಸ್ಟು ಬಾಲ್ಕನಿ ಹೌಸ್ಫುಲ್ ಮಾಡೋರಿಗೆ ಅವರು ತೆಗಿಯಲ್ಲ ಸಿನಿಮಾನ. ಗಾಂಧಿ ಕ್ಲಾಸ್ಗೆ ಮೊದಲು ಯಾಕೆಂದರೆ ಒಬ್ಬ ಕೂಲಿ ಮಾಡೋನು ಅವನು 8 ಸತಿ ನೋಡ್ತಾನೆ. ಒಂದು ಚೆನ್ನಾಗಿದೆ ಅನ್ನೋದು ಒಂದು, ಇನ್ನೊಂದು ಅವ್ರು ಒಂದು ಪಿಕ್ಚರ್ ಒಬ್ಬ ಮಾಡಿದ್ದಾನೆ ಅಂದರೆ ಅವನಿಗೆ ಒಬ್ಬ ಫ್ಯಾನ್ ಸುಟ್ಕೊಂಡ್ಬಿಡ್ತಾನೆ. ಅವ್ನು ರಿಲೀಸ್ ಆಗೋದ್ರೆ ಹಿಂದಿನ ದಿವಸ ಕೆಲಸನೂ ಕೈ ಕೊಟ್ಬಿಡ್ತಾನೆ. ಅವನು ನಾಳೆ ಬರೋಲ್ಲ ಸರ್, ನಾಳೆ ಹುಷಾರಿಲ್ಲ ಅಂತ ಹೇಳ್ಬಿಡೋದು ನಮ್ಮ ಸಿನಿಮಾ ನೋಡಿದ್ರೆ ಅದು ಭಾಳ ಇಂಪಾರ್ಟೆಂಟು. ಸರ್, ಈ ಜರ್ನಿನಲ್ಲಿ ನಿಮಗೆ ಆರ್ಕೆಸ್ಟ್ರಾ ಒಂದು ಕಡೆ ಬೆಳೀತಾ ಇತ್ತು, ಪ್ಯಾರ್ಲಲ್ಲಿ ಖ್ಯಾತ ಸಂಗೀತ ನಿರ್ದೇಶಕರು ಲೈಕ್ ಜಿ ಕೆ ವೆಂಕಟೇಶ್ವರ ಅವರು, ಎಲ್ ವೈದ್ಯನಾಥ್ ಅವರು, ರಂಗರಾವ್ರು, ಭಾಸ್ಕರರು, ವಿಜಯ್ ಭಾಸ್ಕರರು, ಇವ್ರ ಥರ ಎಲ್ಲರ ಇದಕ್ಕೂ ನೀವು ಕೈ ಜೋಡಿಸ್ತಾ ಇದ್ರಿ, ಕೊಲ್ಯಾಬರೇಷನ್ಸ್ ಅಂತ ಆಗ್ತಾಯಿತ್ತು. ಸೊ ಇವರೆಲ್ಲರ ಪರಿಚಯ ನಿಮ್ಮದು ಆರ್ಕೆಸ್ಟ್ರಾಯಿಂದ ಏನು ಸ್ಟಾರ್ಟ್ ಆಯಿತು, ಆ ಪರಿಚಯಕ್ಕೆ ಹೇಗೆ ಅದು ಮತ್ತೆ ದಾರಿ ಮಾಡಿಕೊಡ್ತಾ, ಬ್ರಿಡ್ಜ್ ಏನು ಸರ್? ನೋಡಿ, ಅದು 4-5 ವೇದಿಕೆ ಹೇಳ್ತೀನಿ. ಅದು ಒಂದೊಂದು ವೇದಿಕೆಯಲ್ಲಿ ಹೆಂಗೆ ಹೆಸರು ಬರ್ತು ಅಂತ ಕೇಳ್ತೀವಿ. ಇದು ಆರ್ಕೆಸ್ಟ್ರಾ ತುಂಬ ಫೇಮಸ್ ಆಗಿಬಿಟ್ಟು ನಾವು ಈ ಥರ ಕಾರ್ಯಕ್ರಮಗಳು ಕೊಡ್ತಾಯಿದ್ವಿ. ಹಾಗೆ ಇರೋ ಟೈಮಲ್ಲಿ ನಮಗೆ ಮೈಸೂರಿಗೆ ಒಂದು ಫಸ್ಟ್ ಸಿಂಗಿಂಗ್ನಲ್ಲಿ ಯಾರು ಬರ್ತಾರೆ ಹೇಳ್ತೀನಿ. ಮೈಸೂರಿಗೆ ಯೇಸುದಾಸ್ ಪ್ರೋಗ್ರಾಮ್ ಇತ್ತು ಎಕ್ಸಿಬಿಷನಲ್ಲಿ. ನಮ್ಮ ರೋಡಲ್ಲಿ ರಾಮಮಂದಿರದಲ್ಲಿ ಚಿಕ್ಕ ಹುಡುಗರಿಂದ ಒಬ್ಬರು ನಮ್ಮನ್ನ ನೋಡಿದರು, ಲಾಯರು ಶ್ರೀಕಂಠಯ್ಯನವರು. ಅವರು ರಾಮೋತ್ಸವದಲ್ಲಿ ಚೌಡಯ್ಯ, ಮಹಾಲಿಂಗಮ್ಮು, ಲಾಲ್ಗುಡಿ ಜಯರಾಮನ್ನು, ಪರೂರ್ ಗೋಪಾಲಕೃಷ್ಣ, ಸುಬ್ಬಲಕ್ಷ್ಮಿ, ಲತಾ ಮಂಗೇಶ್ಕರು, ಈ ಪ್ರಪಂಚದಲ್ಲಿ ಎಷ್ಟು ಜನ ಸಂಗೀತಗಾರರಿದ್ದಾರೋ ಅವ್ರ ಮನೆಯೊಳಗೆ ಹಾಡ್ತಾಯಿದ್ರು. ಅವ್ರ ಮೇಲೆ ಹಾಡುವಾಗ ನಮ್ಮಪ್ಪ ಕರ್ಕೊಂಡೋಗಿ ಸ್ಟೇಜಲ್ಲಿ ಆಗ ಮೈಕ್ ಇರಲಿಲ್ಲ, ಎಲ್ಲ ಮಕ್ಕಳಿಗೆ ನಾಟ್ ಅಲೋಡ್ ಅಂತ ಬರೆಯೋರು. ನನಗೆ ನಮ್ಮಪ್ಪ ಬಾಯಿ ಮುಚ್ಚಿಸ್ಬಿಟ್ಟು ಒಂದು ಚಾಕ್ಲೇಟು ಬಾಯಿಗೆ 3 ಸುಮ್ಮನೆ ಕೂತಿರ್ಬೇಕು ಅಂತ. ಆಗ ಮ್ಯೂಸಿಕೆಲ್ಲ ಕಲ್ತ್ಕೊಂಡೆ ನಾನು. ಅದು ಕೇಳಿ ಕೇಳಿ ಅದು ಅಭ್ಯಾಸ. ಆವಾಗ ಒಂದು ದಿವಸ ಏನಾಯಿತು, ಅವ್ರ ಮಗಳು ಒಳ್ಳೆ ಸಿಂಗರ್ ಆಗಿದ್ಲು. ಅವಳಿಗೆ ನಾನು ಹೋಗಿ ಎಲ್ಲ ಏನೇನು ಹಾಡ್ತಾಳೋ, ಲತಾ ಮಂಗೇಶ್ಕರ್ ಆಗ್ಬೋದು, ರಾಜ್ಕುಮಾರ್ ಹಾಡ್ಕೊಳ್ಬೋದು, ಡ್ಯೂಯೆಟ್ ಎಲ್ಲ ನುಡಿಸ್ತಾಯಿದ್ದೆ. ಒಂದು ಫೈನ್ ಡೇ ಏನಾಗೋಯ್ತು, ಪ್ರೋಗ್ರಾಮ್ ಸಾಯಂಕಾಲ ಯೇಸುದಾಸ್ ಕೇಳಬೇಕು ಎಕ್ಸಿಬಿಷನಲ್ಲಿ. ಸಾಯಂಕಾಲ 6 ಗಂಟೆಗೆ ಹೆಂಗಾರು ಮಾಡಿ ನುಗ್ಗಿಬಿಡ್ಬೇಕಲ್ಲ ಮೆತ್ತಿಗೆ ಅನ್ನೋದು ನಮ್ಮ ಪ್ಲ್ಯಾನಿಂಗ್ನಲ್ಲಿದ್ವಿ. ನೋಡಿದ ತಕ್ಷಣ ನಮಗೆ 12 ಗಂಟೆ ಹೊತ್ತಿಗೆ ಈ ಲಾಯರ್ ಫೋನ್ ಮಾಡಿದ್ರು, ಅರ್ಜೆಂಟ್ ಓಡಬಾರಯ್ಯ, ನಿನ್ನ ಮಾತಾಡಬೇಕು ಅಂತ. ನಾನು ಏನು ಅರ್ಜೆಂಟು, ಏನೋ ಇವ್ರು ಬಗಳ ಆಡ್ತಾರೇನೋ ಅಂತ ಹೋದ ತಕ್ಷಣ ಇವರು ನೋಡ್ತೀನಿ ಯೇಸುದಾಸ್ ಕೂತಿದ್ದಾರೆ ಅಲ್ಲಿ. ನಮಗೋ ಅಲ್ಲಿ ನೋಡಿದ ತಕ್ಷಣ ಇದೇನು ನಮ್ಗೆ ಅನುಮಾನ, ಯಾರು ನೋಡ್ತಾ ಇದ್ದೀವಿ ಅಂತ. ಏನಿದೆ ಅವರು ನೋಡಪ್ಪ, ಬೆಂಗಳೂರಿಗೆ ಇಂದ ಬರೋವಾಗ ಆರ್ಟಿಸ್ಟ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ, ಅವ್ರ ಇನ್ಸ್ಟ್ರೂಮೆಂಟ್ ಎಲ್ಲ ಕರ್ಕಟ ಫ್ಲೈಟಲ್ಲಿ ಇಟ್ಬಿಟ್ಟಿದ್ದಾರೆ, ಅಲ್ಲಿ ಹೊರಟೋಗಿದೆ, ಸಂಜೆ ನೀವು ನೋಡಿಸ್ಬೇಕಯ್ಯ ಅಂತ. ನಮಗೆ ಯೇಸುದಾಸ್ ಹಾಡುಗಳಷ್ಟು ಏನು ಗೊತ್ತಿರಲಿಲ್ಲ. ಆವಾಗ ಫೇಮಸ್ಸು ಚಿಚ್ಚೋರು, ಅವ್ರದ್ದೊಂದಷ್ಟು ಹಾಡುಗಳು ಕಲ್ತ್ಕೊಂಡಿದ್ದೆ ನಾನು. ಒಳ್ಳೊಳ್ಳೆ ಸಾಂಗ್ಸ್ ಎಲ್ಲ ಸರ್ ಒಂದು 10-15 ಸಾಂಗ್ ನುಡಿಸ್ತೀವಿ ಸರ್ ಅಷ್ಟೇ ಅಂತ. ಆಮೇಲೆ ಫಸ್ಟು ನಮ್ಮನ್ನ ಅದು ಕೇಳಲಿಲ್ಲ. ನಾನು ಅವತ್ತಿನ ಕಾಲದಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಕಾಸ್ಟ್ಲಿಯೆಸ್ಟ್ ಇನ್ಸ್ಟ್ರೂಮೆಂಟ್ ಫಸ್ಟ್ ಕಾಂಬೋ ಆರ್ಗನ್ ಅಂತ YC 45 ಅದ್ರ ಕಾಸ್ಟ್ ಬಂದು 1 ಲಕ್ಷ. ಕಾಂಬೋ ಆರ್ಗನ್ ಅಂತ YC 35 ಅಂತ 45 kg ಅದು. 2 ಮಂಚ 2 ಸ್ಟೆಪ್ ಇತ್ತದು, ಇಲ್ಲಿಂದ ಪಿಯಾನೋ ಥರ. ಅದನ್ನ ಎತ್ತಕ್ಕೆ 4 ಜನ ಕೆಲಸದವ್ರು ಇದ್ರು. ನನಗೆ ಕೆಲಸದವ್ರ ದುಡ್ಡೇನು, ನನಗೆ ₹1 ಅವ್ರೇನು ಪ್ರೀತಿ, ಅಣ್ಣ ನಿಂದೆಲ್ಲ ಆರ್ಕೆಸ್ಟ್ರಾ ಇದೆ ಬಂದ್ಬಿಡ್ತೀವಿ, ಊಟ ಕೊಡಿಸ್ಬಿಡೋರು ಅವರು. ನಂಗೆ ಹೋದ ಕಡೆ ಎಲ್ಲ ಇವತ್ತು ತನಕ ಹೇಳಬೇಕು ಅಂದರೆ ಊಟ ತಿಂಡಿಗೆ ನನಗೆ ಮೋಸನೇ ಇಲ್ಲ. ಅನ್ನದಾನ ಪ್ರಭು ನನಗೆ ಅನ್ನ ಎಲ್ಲೋ ನನ್ನ ನೋಡಿದ ತಕ್ಷಣ ಬನ್ನಿ ಕಾಫಿ ಕೊಡಿಸ್ತೀನಿ ಇದ್ದಾರೆ. ಅದೊಂದು ದೊಡ್ಡ ಅನ್ನಕ್ಕೋಸ್ಕರ ಹೊಡೆದಾಡ್ದವರು ಜನನೇ ಇವತ್ತು ತನಕ ನನಗೆ ಅನ್ನ ಕೊಡ್ತಾರೆ. ಆ ಮಟ್ಟಿಗೆ ಆಗೋದೆ ನಾನು. ಸರಿ, ಅದನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಅದರಿಂದ ನನಗೆ ಆ್ಯಕ್ಚುಲಾಗಿ ನಮ್ಮ ಚೀಫ್ ಮಿನಿಸ್ಟರ್ ಅವಾಗ ಗುಂಡೂರಾವು ಆಗಿದ್ದಾಗ ಅವ್ರ ಮನೆಯಲ್ಲಿ, ಸರ್ ಈ ಹುಡುಗನಿಗೆ ಏನಾದ್ರು ಒಂದು ಪಾಪ ಸೈಟ್ ಗೀಟ್ ಮಾಡಿಕೊಡಿ ಅಂದರು. ಸದಾಶಿವನಗರದಲ್ಲಿ 50-80 ಒಂದು 25,000 ಕಣ್ಯ. ಇಲ್ಲಿ ಸರ್ ಅಂದೆ, 100-200 ಕಟ್ಕೊಂಡು ಹೋಗು ಅಂದರು.
ಆಗ ನಾನು ಎಲ್ಲೆಲ್ಲೋ ಕೂಡಾಕಿ ಒಂದು 40-30 ಸಾವಿರ ರೂಪಾಯಿ ಇತ್ತು. ನಾನು ಏನಾಗೋಯ್ತು ಆ ಟೈಮಿಗೆ, ಇನ್ನೇನು ನಾಡಿದ್ದು ಸದಾಶಿವನಗರ ತೊಗೊಳ್ಳೋಣ ಅನ್ನೋದಕ್ಕೆ ಇಲ್ಲಿ ನನಗೆ ಸೈಟು ತೊಗೊಳ್ಳೋ ಹುಚ್ಚು ಹೆಂಗೆ ಬಂತಂದರೆ, ಅಯ್ಯೋ ಇರೋಕ್ಕೊಂದು ಜಾಗ ಬೇಕಲ್ಲ ಅಂದ್ಬಿಟ್ಟು ಇಲ್ಲಿ ನನ್ನ ಪಕ್ಕದಲ್ಲಿರೋ ಒಂದು ಸೈಟು ನಮ್ಮ ಮನೆ ಪಕ್ಕ ಇತ್ತು, ಆ ಮನೆಗೆ ಇನ್ವೆಸ್ಟ್ ಮಾಡಿಬಿಟ್ಟು ತೊಗೊಂಬಿಟ್ಟೆ ನಾನು. ಅಲ್ಲಿನೊಂದು ಸ್ವಂತ ಮನೆ ಏನೆಲ್ಲ 50-10 ರೂಪಾಯಿಂದ ಶುರುವಾಗಿ 100 ರೂಪಾಯಿಗೆ ತಂದು ಬಿದ್ದಿತ್ತದು ಬಾಡಿಗೆಗೆ. ಅವತ್ತಿಗೊಂದು ಯಾವುದೊಂದು ಸ್ವಂತ ಮನೆ, ಇಷ್ಟೇ ನಾನು ಕೂತ್ಕೊಂಡು ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಜಮಖಾನ. ಈ ಥರ ಮಂಚಗಳು ಗಿಂಚುಗಳೆಲ್ಲ ಇಲ್ಲವೇ ಇಲ್ಲ. ಜಮಖಾನ ಛತ್ರದಲ್ಲಿ ವಾಲಗ್ದವ್ರು ಮಲಗ್ತಾರಲ್ಲ, ಅದೇ ಸ್ಟೇಜು. ಹಾಗೆ ನಮ್ಗೆ ಸ್ಟಾರ್ಟ್ ಆಯಿತು. ಸಾಯಂಕಾಲ ಆಮೇಲೆ ಹೇಳಿದ್ರೆ, ನಾನು ಸರ್ ಅವ್ರ ಹಾಡುಗಳೆಲ್ಲ ಗೊತ್ತಿಲ್ಲ, ಇನ್ಸ್ಟ್ರೂಮೆಂಟ್ ಬಾಡಿಗೆ ಕೊಡಿದ್ರು, ಕೊಟ್ಬಿಡೋಣ, ಏನು ಬಾಡಿಗೆ ಬೇಡ ಸರ್ ತೊಗೊಂಡೋಗಿದ್ದ. ಅವನಿದ್ದೀವನು, ಈ ಇನ್ಸ್ಟ್ರೂಮೆಂಟ್ ನನಗೆ ಹ್ಯಾಂಡ್ಲ್ ಮಾಡೋಕ್ಕೆ ಬರಲ್ಲ, ಇಟ್ ಈಸ್ ನ್ಯೂ ಫಾರ್ ಮೀ ಇದ್ದ. ಏನಪ್ಪ ಅಂದರೆ, ಸಾಯಂಕಾಲ ನುಡಿಸ್ತೀನಿ ಸರ್, ನನಗೆ ಗೊತ್ತಿರೋ ಹಾಡು ಅಂದೆ. ಆಮೇಲೆ ಆ ರಾಗಗಳೆಲ್ಲ ನಮ್ಗೆ ಗೊತ್ತಿತ್ತು. ಏನಾದ್ರು ಹಾಡಿದ್ರೆ ಅದಕ್ಕೆ ಬಿ ಜಿ ಎಮ್ ಗೊತ್ತಿಲ್ಲ ಅಂದರೂ ನಮ್ಮದೇ ಒಂದು ಕ್ರಿಯೇಟ್ ಮಾಡಿ ಅಲ್ಲಿಗೆ ನಿಲ್ಲಿಸ್ಬೇಕು. ಸಂಜೆ ಸಕ್ಸಸ್ ಆದಮೇಲೆ, ನೀನು ಪ್ಲೀಸ್ ಯು ಕಮ್ ಟು ಬ್ಯಾಂಗ್ಳೂರ್ ಟುಮಾರೋ, ಸ್ಟೇಡಿಯಮ್ನಲ್ಲಿ ಪ್ರೋಗ್ರಾಮ್ ಇದೆ ಅಂದರು. ನೆಕ್ಸ್ಟ್ ಹೈದ್ರಾಬಾದ್ ಹೇಳಿದ್ರು. ಅವ್ರ ಜೊತೆಲೇ ಜರ್ನಿ ಆಗೋಯ್ತು. ಸರ್, ಈ ಲೆವೆಲಲ್ಲಿ ಕೆ ಜೆ ಯೇಸುದಾಸರು ಆಗಲೇ ದೊಡ್ಡ ಹೆಸರು. ನಾವೆಲ್ಲ ನೋಡೋ ಹೊತ್ತಿಗೆ ಈಗ ಎಲ್ಲೆಲ್ಲೂ ಸಂಗೀತವೇ ಮತ್ತೆ ರಾಮಾಚಾರಿ ಈ ಥರದ್ದೆಲ್ಲ 80s 90s ಮೇಲೆ ಬಂದ ಹಾಡುಗಳು. ಅಲ್ಲಿವರೆಗೂ ಅವರು ಹಿಂದಿ ಹಾಡುಗಳ ಸಕ್ಸಸ್ ಆಗಿರಲಿ ಅಥವಾ ಶಾಸ್ತ್ರೀಯವಾಗಿ ಹಾಡ್ತಾ ಇದ್ದ ಹಾಡುಗಳು, ಇವೆಲ್ಲ ಒಂದು. ಇಂತಹ ಸಾಧಕರಲ್ಲಿ ನೀವು ನೋಡ್ತಾ ಇದ್ದ ಗುಣಗಳೇನು, ಹೆಂಗಿದ್ರು ಆಸ್ ಅ ಮ್ಯೂಸಿಷಿಯನ್ ಅವರು? ಅದು ತುಂಬ ದೊಡ್ಡ ಸಾಧನೆ ಇದೆ. ಅದನ್ನು ನೀವು ಈಗ ನಾನು ಹೇಳೋಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಆವಾಗಿಂದು ರಿಯಲ್ ಸಿಂಗರ್ಸ್ ಅಂದರೆ ನಿಜವಾದ ಸಿಂಹ ಅದೆಲ್ಲ ಟೈಗರ್ಸೇ ಅವರು. ಅವ್ರಿಗೆ ಯಾವುದು ಎಕೋ ಗೀಕೋ, ಇವಾಗ ನಾವು ಸರಿ ನನಗೆ ಸರಿ ಇದೆ, ಇವತ್ತು ನಮ್ಮ ಕಂಪ್ಯೂಟರೇ ಎತ್ತು ಬಿಡ್ಬೋದು. ಆಗ ಎಸ್ ಪಿ ಆಗ್ಬೋದು, ಯೇಸುದಾಸ್ ಆಗ್ಬೋದು, ಲತಾ. ಸುಮ್ಮನೆ ಒಂದು ಸತಿ ಇಲ್ಲಿ ಕೂತ್ಕೊಂಡು ನೀವು ಇಲ್ಲಿಂದ ಹಳ್ಳ ಅಷ್ಟು ಒಂದು 20 ಅಡಿ ಆಚೆ ಹಾಡಿದ್ರೆ ಹೆಂಗಿರೋದು ಹಂಗೆ. ಈ ಸೈಜು ಒಂದು ಡೆಪ್ತ್ ಅಂತಿದೆ ಅದಕ್ಕೆ. ಕೆಳಗಡೆ 100 ಅಡಿ, ಮಧ್ಯ 100 ಅಡಿ. ಎಷ್ಟೋ ಜನ ಸಿಂಗರ್ಸ್ ಇದ್ದಾರೆ, ಲೋ ರೇಂಜಲ್ಲಿ ತುಂಬ ಚೆನ್ನಾಗಿ ಕೇಳುತ್ತೆ. ಇಲ್ಲಿ ಬಂದ ತಕ್ಷಣ ವೀಕ್ ಆಗ್ತಾ ಹೋಗುತ್ತೆ. ನಮಗೆ ಕಮ್ಮಿ ಶ್ರುತಿ ಕೊಡಿ ಸರ್ ಅಂತಾರೆ. ಏನೋ ಸಿಂಗರ್ಸಲ್ಲಿ ಆಗ ಶ್ರುತಿ ಜ್ಞಾನ ಹೆಂಗಿತ್ತು ಅಂದರೆ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್. ಅದು ಅವ್ರುಗಳೆಲ್ಲ ರಿಯಾಜ್ ಹೆಂಗ್ ಮಾಡೋರು ಸರ್? ಅವತ್ತಿನ ಕಾಲ ಟೆಕ್ನಿಕ್ಸ್ ಏನು? ಟೆಕ್ನಿಕ್ಸ್ ಏನಂದ್ರೆ ಇದೆ ಸರ್, ಏನೋ ಲಿಪ್ ರೋಲ್ಸು, ಬ್ರೆತ್ ಲಿಪ್ ರೋಲ್ ಅಂತ ಹಿಂಗೆ ಸರ್, ಸರಿ ಈ ಥರದ್ದು ಏನೇನೋ ಸಿಲೆಬಲ್ ಅಂತ ನನಗೆ ಗೊತ್ತಿರೋದು ಒಂದೆರಡು. ಬಟ್ ಅವ್ರುಗಳ್ದೆಲ್ಲ ಮೊದಲೆಲ್ಲ ಇತ್ತಲ್ಲ, ಏನೋ ತಣ್ಣೀರಲ್ಲಿ ಇಲ್ಲಿವರೆಗೂ ಬೆಳಗ್ಗೆ. ಅದು ನನಗೆ ಅದಕ್ಕಿಂತ ಒಂದು ದೊಡ್ಡ ವಿಷಯ ಹೇಳಬೇಕು ಅಂದರೆ, ಒಳ್ಳೆ ಸಿಂಗರ್ಗಾಗೋದು ಒಂದು 3-4 ಗುಣ ಇರುತ್ತೆ. ಸರಿ. ಕೆಲವ್ರಿಗೆ ಸ್ಟ್ರೈಟ್ ನೋಟ್ ಹಾಡುವಂಥದ್ದು ಬರುತ್ತೆ. ಸ್ಟ್ರೈಟ್ ಅಂದರೆ ಉದಾಹರಣೆ ಏನೂ ಇರಲ್ಲ. ಈಗ ಗೊತ್ತಾಯ್ತಾ? ಯಾವುದೋ ಈಗ ನೋಡಿ, ಇವಾಗ ನೀವು ಅದೇ ಹೇಳಿದೆ, ಎಲ್ಲೆಲ್ಲೋ ಸಂಗೀತವೇ ನನ್ನ ಇದು ಸ್ಟ್ರೈಟು. ಸಂಗೀತವೇ ಗಮಕ, ಇದು ಕ್ಲಾಸಿಕಲ್ಲು. ಏನೋ ಹೌದು, ಆ ಬ್ರಿಕ್ ಬರ್ಬೋದು. ಇದು ಫಸ್ಟ್ ಗಿಫ್ಟೆಡ್ ಆಗಿರಬೇಕು. ಒಂದಿರುತ್ತೆ ಕೆಲವ್ರಿಗೆ ಆ ಕರ್ವ್ಸ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಭಾವನೆ. ಆಮೇಲೆ ಒಂಥರ ಅದಕ್ಕೆ ಸಾಧನೆ ಹೇಗಿದೆ ಅಂದರೆ, ಈಗ ಒಂದು ಶ್ರುತಿ ಪೆಟ್ಟಿಗೆ ಆವಾಗೆಲ್ಲ ನೋಡಿ, ಈಗ ಯಾರೇ ಕಿಶೋರ್ ಕುಮಾರ್ ಆಗ್ಬೋದು, ಮುಖೇಶ್ ರಫಿ ಆಗ್ಬೋದು, ಅವರು ಹಾರ್ಮೋನಿಯಂ ಇಟ್ಕೊಂಡೇ ಹಾಡ್ತಾಯಿದ್ರು. ನೀವೇನಾದ್ರು ಬಿ ಜಿ ಎಮ್ ಬಾರಿಸಿ, ಅವ್ರು ಇಟ್ಕೊಳ್ಳೋ ಹಿಂಗೆ ಇಟ್ಕೊಂಡು ಶ್ರುತಿ ಇಟ್ಕೊಳ್ಳೋರು. ಈವನ್ ರಾಜ್ಕುಮಾರ್ ಎಲ್ಲರೂ ಅಷ್ಟೇ. ನಾಟಕದಲ್ಲಿ ಯಾಕೆ ಶ್ರುತಿ ಬರ್ತಾಯಿತ್ತು ಅಂದರೆ, ಆ ಸಾಪಾಸ ಇಟ್ಕೊಂಡ ತಕ್ಷಣ ನೀವು ಬರ್ತೀಗ ಎಷ್ಟುದ ಇಳಿತೀರ, 1-2 ಸೆಕೆಂಡ್ 3 ಸೆಕೆಂಡ್ ದುಮ್ಮಂತ ನಿಂತ್ಕೊಳ್ಳೋದು. ಈ ಟ್ರಾಫಿಕ್ಕಲ್ಲಿ ಹಾರನ್ನು ನಿಂತ್ಕೊಳ್ಳೋಣ, ಬೌ ಅಂತ. ಈಗ ಬೇರೆ ಬೌ ರೈದಾಗ್ಬಿಡುತ್ತೆ, ಅಲ್ಲಿಗೆ ಶ್ರುತಿ ಹೆಚ್ಚು ಕಡಿಮೆ. ಈ ಸಾಧನೆಗಳು ಇವತ್ತು ಸಿಂಗರ್ಸ್ಗೆ ಏನು ಹೇಳ್ತೀನಿ ಅಂದರೆ, ಕ್ಲಾಸಿಕಲ್ ಕಲ್ತವರು ಇದ್ದಾರೆ, ಕ್ಲಾಸಿಕಲ್ ಕಲಿದೆ ಕ್ಲಾಸಿಕಲ್ಲು
ನಮ್ಮ ಈಡ್ಸ್ದವ್ರು ಇದ್ದಾರೆ. ಅದೆಲ್ಲ ಹೇಳಿದ್ರೆ ಈಗ ಉದಾಹರಣೆಗೆ ನಮ್ದೆಲ್ಲ SPB ಅವರುನು ಅವ್ರೇನೋ ಟ್ರೈನಿಂಗ್ ತಗೊಂಡೇ ಇಲ್ಲ. ಅದು ಅವ್ರು ಬಿಡಿ, ಅವ್ರು ಮಾಸ್ಟರ್ ಪೀಸ್ ಅಂತ ಹೇಳ್ತೀನಿ. SPBನ ಕಂಪ್ಯಾರಿಸನ್ ಮಾಡೋ ಮನುಷ್ಯನೇ ಇಲ್ಲ. ಯಾಕೆಂದರೆ ಬಾಲ್ಮುರಳಿಲೇ ಒಂದು ದಿವಸ ಅವ್ರು ಹಾಡ್ದಾಗ ಹೇಳಿದ್ರು, ನೋಡಪ್ಪ ಅವ್ರು ನೀನು ನಂತರ ನೀನು ಹಾಡು ತೋರಿಸ್ಬಿಡ್ತೀಯ, ನಿಂತರ ನನಗೆ ಆಗೋದೇ ಇಲ್ಲ ಅನ್ನೋರು. ಅಂದರೆ ನೀವು ಟೈಗರ್ ಪ್ರಭಾಕರ್ ಬರ್ತಾನೆ ಅಂದರೆ ಅವನದೇ ವಾಯ್ಸು, ವಿಷ್ಣು ಮಾಡ್ತಾನೆ ಅಂದರೆ ಅವನದೇ ವಾಯ್ಸು. ಇವರೇ ಮಿಮಿಕ್ರಿ ಆರ್ಟಿಸ್ಟ್ ಜೊತೆಗೆ ಸಿಂಗಿಂಗ್ ಮಿಮಿಕ್ರಿ ಇತ್ತು ಅವರಲ್ಲಿ. ಅದನ್ನು ಬಿಡಿ, ಅದನ್ನು ಅವರೂ ತುಂಬ ಇಷ್ಟವಾಗಿದ್ದು ಅವ್ರು ಆ್ಯಕ್ಟ್ ಮಾಡಬೇಕು ಅಂತಿದ್ರು. ಆ್ಯಕ್ಟಿಂಗೋಸ್ಕರ ಬಂದವರು ಸಿಂಗರ್ ಆದೆ ಅಂತ. ಬಟ್ ಒಳ್ಳೆಯ ಆರ್ಟಿಸ್ಟರೇ ಅವರೆಲ್ಲ ಮುಟ್ಟಕ್ಕೆ ಆಗಲ್ಲ ಬಿಡಿ. ಅದೆಲ್ಲ ಒಂದೊಂದು ಪೀಸ್ ಬಿಡಿ. ಅದು ಇನ್ನೊಬ್ಬರು ಬರಬೇಕು ಅಂದರೆ ಇನ್ನೆಲ್ಲ ಹುಟ್ಟಿರ್ಬೇಕು, ಗೊತ್ತಿಲ್ಲ, ನಮಗೆ ನೋಡಿಲ್ಲ ಸದ್ಯಕ್ಕಷ್ಟೇ. ಸೊ ರಿಯಾಜ್ ಬಗ್ಗೆ ಮಾತಾಡ್ತಾ ಇದ್ರಿ. ಸಿಂಗರ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದರೆ ಅವತ್ತಿನ ಕಾಲದ ಗಾಯಕರಲ್ಲಿ ನೀವು ನೋಡಿದ ಗುಣಗಳೇಂದರೆ ಆಮೇಲೆ ಅವತ್ತಿನ ರೆವಿನೇಷನು ಪಾಪ ಭಾಳನೇ ಕಮ್ಮಿ ಇತ್ತು. ನಾನೇ ಕಿಲಾಡಿ ಕಿಟ್ಟು ಪಿಕ್ಚರ್ ಮಾಡಿದಾಗ SP ಅವ್ರಿಗೆ 400 ರೂಪಾಯಿ, ಜಾನ್ಕಮ್ಮಂಗೆ 400, ಹೈಯೆಸ್ಟು ಸುಶೀಲಾ 600, ಯೇಸುದಾಸ್ 600. 80ರ ದಶಕ ಅಲ್ಲ ಇದೆಲ್ಲ. ಕಿಟ್ಟು ಪುಟ್ಟು ಅಂದರೆ ಅಲ್ಲಲ್ಲ, ಅದು 76 ಆಗೋಯ್ತು, 76 ಮೇಲೆ. ಸರಿ. ಅದು ಅವಾಗೆಲ್ಲ ಕಿಲಾಡಿ ಕಿಟ್ಟು ಫಸ್ಟ್ ಪಿಕ್ಚರು. ಅದೇ ನನಗೆ ಬಂದು ಮೈಸೂರು ನಮ್ಮ DT ಪ್ರಕಾಶ್ DTS ರಾವ್ ಅಂತಿದ್ದಾರೆ. ಅವರು ನಾವು ಇದೇ ಥರ ಆರ್ಕೆಸ್ಟ್ರಾ ಮಾಡಿದಾಗ ದೊರೆ ಭಗವಾನ್ ಅನ್ಫಾರ್ಚುನೇಟ್ಲಿ ಫ್ರೆಂಡ್ ಹೆಂಗಾದ್ರು ಅಂದರೆ ನಮ್ಮ ಮನೇಲಿ ನಮ್ಮ ಅದಕ್ಕೆ ಡಾಕ್ಟ್ರಾಗಿದ್ದರು. ಜೂಲಿ ಲಕ್ಷ್ಮಿಗೆ ಹುಷಾರಿರಲಿಲ್ಲ. ಆಗ ಲೇಡೀಸ್ ಟ್ರೀಟ್ಮೆಂಟ್ ಅವ್ರಿಗೆ ಕೊಟ್ಟರು. ಹಾಗೆ ನಮ್ಮ ಅಣ್ಣಗೆ ಗೊತ್ತಾಗಿದ್ದಾಗ ಇವರು ನನ್ನ ತಮ್ಮಂದರು ಸರ್ ಮ್ಯೂಸಿಕ್ ಎಲ್ಲ ಮಾಡ್ತಾರೆ ಸರ್, ಹಾಗೆ ಚೆನ್ನಾಗಿ ನುಡಿಸ್ತಾರೆ ಅಂದರು. ಅವ್ರ ಮುಂದೆ ನಾನು ನುಡಿಸ್ಬಿಟ್ಟಿದ್ದೆ. ಎಂದೆಂದು ನೀನು ಚೆನ್ನಾಗಿ ಎಲ್ಲ ಖುಷಿಯಾಯಿತು. ಅವ್ರ ಪಿಕ್ಚರ್ಗಳೆಲ್ಲ ಹೊಡೆದಿದ್ದೆ. ಇದು ಒಂದು ಅವ್ರದ್ದು ಫೈನ್ ಡೇ ಏನಾಯ್ತು ಇದ್ದಕ್ಕಿದ್ದಂಗೆ, ನೀವು ನಿಮ್ಮ ತಮ್ಮನ್ನು ಕಳಿಸ್ಬಿಡಿ ಹೈಲ್ಯಾಂಡ್ಸ್ ಹೋಟ್ಲಿಗೆ, ಅಣ್ಣ ಅವ್ರು ಹೇಳಿ ಕಳಿಸಿದ್ದಾರೆ. ಅಯ್ಯೋ ನಮ್ಗೆ ಖುಷಿ. ಎಲ್ಲ ಏನೇನು ವಾದ್ಯ ಇದೆಯೋ ಒಂದು ಟ್ಯಾಕ್ಸಿ ಮಾಡ್ಕೊಂಬನ್ನಿ ಅಂದರು. ಹೋದ ತಕ್ಷಣ ರಾಜ್ಕುಮಾರ್ ಹೈಲ್ಯಾಂಡ್ಸಲ್ಲಿ ಕೂತಿದ್ದಾರೆ. ಕೂತ ತಕ್ಷಣ ಏನು ಬರ್ತೈತೆ ನುಡಿಸಿ ಅವ್ರ ಮುಂದೆ ಅಂತ. ಅವರು ಪಾಪ ಬಂದ ತಕ್ಷಣ ಅವರೆಲ್ಲ ಹೇಗೆ ಅಂದರೆ ಎಲ್ಲ ನಾವು ಚಿಕ್ಕ ಹುಡುಗರಾಗಿದ್ವಲ್ಲ, ಅವರೆಲ್ಲ ಮೊದಲು ಎಲ್ಲರೂ ಊಟ ಗೀಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಬನ್ನಿ, ಫಸ್ಟು ಊಟ ಮಾಡಿಬಿಡಿ ಪಾಪ ಮಕ್ಕಳು ಬರೀ. ಇಲ್ಲ ಸರ್ ಅವ್ನು ನಮಗೆ ಇಲ್ಲ ಸರ್ ನಾವು ರೆಡಿಗಿದ್ದೇವೆ ಅಂತಾರೆ. ಇಲ್ಲ ನಾವು ನುಡಿಸ್ತಾರೆ ಹಾಗೆ ಅದು. ಯಾವ್ದು ನುಡಿಸೋದು ಸರ್ ದೊರೆ ಭಗವಾನ್ ಕೇಳಿದೆ. ರಾಜ್ಕುಮಾರ್ ನಿಮ್ಗೆ ಯಾವ್ದು ಬರ್ತೋ ಅದೇ ಶುರು ಮಾಡಿದ. ಸೊ ತಲೆಯಲ್ಲೆಲ್ಲ ಇಟ್ಕೊಂಡು ಹೋಗಿದೆ, ಎತ್ಕೋತಾ ಸ್ವಲ್ಪ ಚೆನ್ನಾಗಿರೋದು ಬಲವಾದ್ದು ನುಡಿಸ್ಬೇಕು ಅಂತ ಆರಾಧಿಸುವೆ ಮದನಾರಿ ಯಾರೇ ಕೂಗಾಡಲಿ ಎಲ್ಲ ಅವ್ರು ಹಾಡಿರೋದೆಲ್ಲ ಶ್ರೀನಿವಾಸ ಕಲ್ಯಾಣ. ಆದ ತಕ್ಷಣ ಇನ್ನೇನು ಮಾತೇ ಇಲ್ಲ, ಅವ್ರದ್ದು ಇಷ್ಟ ಆಗಿದ್ದು. ಅವ್ರಿಗೆ ರೆಡಿ ಆಗಕ್ಕೆ ಹೇಳಿಬಿಡಿ, ಬಾಂಬೆ ಗೋವಾ ಎಲ್ಲ ಅಲ್ಲಿಂದ ಒಂದೊಂದು ಮೆಟ್ಲುಗಳು ನಮಗದಲ್ಲ. ಅದಾದ ತಕ್ಷಣ ಅವ್ರದ್ದೇ ಹೊಸ ಬೆಳಕು ಮಾಡಿದ ತಕ್ಷಣ ಆಮೇಲೆಲ್ಲೋ ಒಂಥರ ಜೋರಾಗಿದ್ವಿ ಅಂತ ಹೇಳ್ಬೇಡ. ಈಗ ಹಂಗೆ ಸ್ಮಾರ್ಟ್ ಆಗಿದ್ದಾರೆ. ಟೈಟಲ್ ಸಾಕು ಹೊಸ ಬೆಳಕು ಹಾಕ್ಬಿಟ್ರು ನಮ್ಮನ್ನು. ಅಲ್ಲೇ ಪ್ಲೇಯಿಂಗು ಶೂಟಿಂಗು ಎಲ್ಲ. ಆಮೇಲೆ ರಂಗನಾವು ಗುರ್ತು ನಮಗೆ. ನಾವು వచ్చి ಚೆನ್ನೈಲೋ ಪ್ಲೇ ಚೆಯ್ಯಿಂದ ಹಂಗೆ ನಾವು ಎಲ್ಲರೂ ಹೀಗೆ ಒಬ್ರಿಂದೊಬ್ಬರು ಆಯಿತು. ಸೊ ಒನ್ ಚಿಕ್ ಪಾಸ್. ಐ ಥಿಂಕ್ ಆ ಹೊಸ ಬೆಳಕು ಸಾಂಗಲ್ಲಿ ಆ ಕೀಬೋರ್ಡಲ್ಲಿ ನೀವು ಆಟ ಆಡ್ಕೊಂಡು ನುಡಿಸ್ತಾ ಇದ್ದೀರಾ. ಹೌದು. ನೋಡಿ ಅಲ್ಲಿ ಕಾರಣ ಹೇಗಿತ್ತು, ಶೂಟಿಂಗ್ ನಮಗೆ ಅದು ನೋಡಿ ಅನುಭವ ಇರಲ್ಲ. ಬಟ್ ಸಂಗೀತ ನೋಡಿ ಯಾರು ಮ್ಯೂಸಿಕ್ ಕಲ್ತಿರ್ತಾರೆ ಅವನ ಸಕಲವೂ ಗೊತ್ತಿರುತ್ತೆ. ನಾನು ಈ ವಯಸ್ಸಲ್ಲೂ ಕೂಡ ನೀವು ಯಾರು ಬೇಕಾದ್ರೆ ಕರೆಸಿ ನನಗೆ ಗೊತ್ತಿಲ್ಲದ ಹಾಡೋಕ್ಕೆ ಎಲ್ಲರಿಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ. ನನ್ನ ಟ್ಯಾಲೆಂಟ್ ಅದು. ಆವಾಗ ಸುಮ್ಮನೆ ಸೀರಿಯಸ್ಸಾಗಿ ಕೂತ್ಕೋಬಾರ್ದಪ್ಪ, ಸ್ವಲ್ಪ ಎಲ್ಲ ಫಸ್ಟ್ ಕ್ಲಾಸ್ ಆ್ಯಕ್ಷನ್ ಮಾಡಬೇಕು ಅಂತ. ನಾವು ಅವಾಗೇನಿದೆ ಹೈ ಕ್ಲಾಸಾಗಿ ನುಡಿಸ್ಕೊಂಡು ಡ್ಯಾನ್ಸ್ ಮಾಡಿಸ್ಕೊಂಡು ನುಡಿಸಿದ್ವಿ ನಾವು. ಅದು ಸೂಪರ್ ಡೂಪರ್ ನಮಗೆ ಹೆಸರುಗಳ ಮೇಲ್ಮೇಲೆ ಹೋಯ್ತು. ಬಿಕಾಸ್ ಪ್ರೆಸೆಂಟೇಷನ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ನಿಮ್ಮಲ್ಲಿ ಕಲೆ ಎಷ್ಟಿದೆಯೋ ವಾಟ್ ಈಸ್ ವಿಸಿಬಲ್ ಟು ದ ವರ್ಲ್ಡ್ ವೆನ್ ಯು ಪರ್ಫಾರ್ಮಿಂಗ್ ಪರ್ಫಾರ್ಮರ್ ಆಗಬೇಕಂತ ಐ ಥಿಂಕ್ ದಟ್ ಈಸ್
ಎನಿ ಟಿಪ್ಸ್ ದಟ್ ಯು ವುಡ್ ಲೈಕ್ ಟು ಗಿವ್ ಇವತ್ತಿನ ಜನ್ರೇಷನ್? ಬಿಕಾಸ್ ನಾನು ಹಾಡ್ಬೇಕಾದ್ರೆ ಗರುಡ್ಗಮ್ಮ ನಿಂತಂಗೆ ಆಡ್ತೀನಿ, ಎಕ್ಸಾಂಪಲ್ ಕೊಡ್ತಾ ಇರೋದು. ಎಲ್ಲರಿಗೂ ಒಂದು ಇದಿರುತ್ತೆ, ಬಟ್ ಹೌ ಡು ಅವ್ರ ಮೇಲೆ ಅವರು ಹೆಂಗೆ ವರ್ಕ್ ಮಾಡ್ಕೊಳ್ಳೋದು ಟು ಬ್ರಿಂಗ್ ದ್ಯಾಟ್ ಆರ್ಟಿಸ್ಟ್ ಔಟ್ಸೈಡ್ ಆ್ಯಂಡ್ ಗೆಟ್ ಪರ್ಫಾರ್ಮ್? ವಾಟ್ ಈಸ್ ಪರ್ಫಾರ್ಮೆನ್ಸ್ ಅಂತ? ಖಂಡಿತ ಅದು ಬೇಕೇ ಬೇಕದು. ಇದೆಲ್ಲ ನಮ್ಗೆ ಕಲ್ತ್ಕೊಳ್ಳೋಕ್ಕೆ ನಾವು ಬಾಂಬೆಗೆ ಪ್ರೋಗ್ರಾಮ್ ಹೋಗಿದ್ವಿ. ಬೆಳಗ್ಗೆ ಕಲ್ಯಾಣ್ಜಿ ಆನಂದ್ಜಿ ಪ್ರೋಗ್ರಾಮು, ಷಣ್ಮುಖಾನಂದ ಹಾಲಲ್ಲಿ, ಸಾಯಂಕಾಲ ಅಣ್ಣವ್ರ ಪ್ರೋಗ್ರಾಮು. ಓಹೋ. ನಾವು ಬರೀ ಒಂದು 10 ಜನ ಹೋಗಿದ್ದೀವಿ ಅಷ್ಟೇ, ಇಲ್ಲಿಂದ ಒಂದು 10 ಜನ, ಗೊತ್ತಾಯ್ತಾ? ಅವಾಗ ಬೆಳಗ್ಗೆ ಅಲ್ಲೇ ಇಳ್ಕೊಳ್ಳೋಕೆ ಜಾಗ ಕೊಟ್ಟಿದ್ದರು. ಅಣ್ಣವ್ರ ಸಾಯಂಕಾಲ ನಾವೇ ಭಾಳ ಜೋರಾಗಿದ್ದೀವಿ ಅಂದ್ಕೊಂಡು ಹಿಂಗೆ ಕೂದ್ವಿ. ಬೆಳಗ್ಗೆ ಬಾ ಪ್ರೋಗ್ರಾಮ್ ನೋಡೋಣ ಅಂತ ಹೋಗ್ತೀವಿ. ಏನು 25 ಜನದ್ದು ಫುಲ್ ಆರ್ಕೆಸ್ಟ್ರಾ. ಆಮೇಲೆ ಕಲರ್ಫುಲ್ ಡ್ರೆಸ್ಸು ಎಲ್ಲ ಮಿಣಕಿ ಅನ್ನತ್ತೆ. ನೀವು ಲೇಡೀಸ್ ಏನಾಗ್ತೀರಾ, ಆ ಪಳಪಳ ಅನ್ನೋದು ಎಲ್ಲ ಲೈಟಿಂಗ್ನಲ್ಲಿ ಅವ್ರ ಯೂನಿಫಾರ್ಮ್ಸು, ಆಮೇಲೆ ಆ ಮೈಕ್ಸು, ಆ ಸೌಂಡ್. ನಾವು ಸಾಯಂಕಾಲ ಹಿಂಗಾಗೋಯ್ತು ಅಂದರೆ, ಇದು ನಮ್ಮ ಸಾಯಂಕಾಲ ತೋಪು ಪ್ರೋಗ್ರಾಮ್, ಇದು ಮೋಸ್ಟ್ಲಿ ಇಲ್ಲಿ ಬರಬಾರ್ದಾಗಿತ್ತು. ಈ ಒಂಥರ ಆಗುತ್ತೆ, ಡಿಸಪಾಯಿಂಟ್. ಗೊತ್ತಾ, ಈ ಎಕ್ಸಾಮಿನೇಷನ್ ಓದ್ದವನಿಗೆ 10 ನಂಬರ್ ಕಮ್ಮಿ ಆಗ್ಬಿಟ್ಟು ಸೂಸೈಡ್ ಮಾಡ್ಕೊಂಬಿಡ್ತಾರೆ ನೋಡಿ, ಒಳಗೆ ಸೂಸೈಡ್ ಆಗೋದ್ವಿ ನಾವು. ಆಮೇಲೆ ಏನಕ್ಕೂ ಬೇಡಪ್ಪ, ಸಾಯಂಕಾಲ ಏನು 4 ಗಂಟೆದಾಗ ಮನಸ್ಸಲ್ಲಿ ಆಗೈತು ನೋಡ್ತೀವಿ. ಆಮೇಲೆ ಸಾಯಂಕಾಲ ಬ್ಲ್ಯಾಕಲ್ಲಿ ಟಿಕೆಟ್ ಇದ್ದಂಗೆ ಜನ ಇಡೀ ಬಾಂಬೆನೇ ಸೇರಿಬಿಟ್ಟಾರ ಒಳಗೆ. ಹೊರಗಡೆಯಲ್ಲೆಲ್ಲ ಕಿಟಕಿಲ ಮೇಲೆ ಕೂತಿದ್ದಾರೆ ಅಣ್ಣವ್ರಿಗೋತ್ರ. ಇವು ರಾಜವಂಶನವರು, ಸುನೀಲ್ ದತ್ತು, ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು. ರಾಜ್ಕುಮಾರ್ ಅವ್ರು ಡ್ಯಾನ್ಸ್ ಮಾಡಿ ಪ್ರೋಗ್ರಾಮ್ ಚಿಂದಿ ಮಾಡಿಬಿಟ್ರು. ಇದು ಅವಾಗ ಅಣ್ಣವರು ಹಿಂಗೆಲ್ಲ ಪರ್ಫಾರ್ಮ್ ಮಾಡ್ತಾ ಇದ್ರಾ? ಅವ್ರು ಸಂಜೆ ಎಲ್ಲೆಲ್ಲಿ ರಾಜ್ಕುಮಾರು ಪ್ರೋಗ್ರಾಮ್ ಎಲ್ಲೆಲ್ಲಿದೆಯೋ ನಮ್ಮ ಆರ್ಕೆಸ್ಟ್ರಾ. ರಾಜ್ಕುಮಾರ್ ಅಂತೂ ಮೊದಲನೇ ಹಾಡು ಹೇಳ್ಬೇಕಾದ್ರೆ ಮಾಮೂಲಿ ಅವ್ರ ಪಂಚೆ ಕಟ್ಕೊಂಡು ಬಂದಿದ್ದೆ, ಚಪ್ಪಲಿ ಬಿಚ್ಚಿಬಿಟ್ಟು ಫಸ್ಟ್ ರಾಘವೇಂದ್ರ ಸ್ವಾಮಿ ಹಾಡು ಹೇಳ್ಬಿಟ್ಟು ಒಂದು 4-5 ಹಾಡು ಹಾಡೋರು. ಆಮೇಲೆ ಕಟ್ ಮಾಡಿದ ತಕ್ಷಣ ನಮಗೆ, ನೀವೇನಾದ್ರು ಒಂದು ನುಡಿಸ್ತಾಯಿರಿ ಹಾಡನ್ನ. ಅಣ್ಣ ಡ್ರೆಸ್ ಮಾಡ್ಕೊಂಬರ್ತಾರೆ. ನಮಗೆ ಏನು ಡ್ರೆಸ್ಸು ಅನ್ನೋದು ಗೊತ್ತಿಲ್ಲ. ಹೋದ ತಕ್ಷಣ ಜೀನ್ಸ್ ಪ್ಯಾಂಟು, ಟೈಟ್ ಪ್ಯಾಂಟು ಹಾಕ್ಕೊಂಬಿಟ್ಟು ಬಂದ ತಕ್ಷಣ ನಾವೇನೂ ಇಲ್ಲ ಅವ್ರ ಮುಂದೆ. ಅಲ್ಲಿಂದ ಶುರು ಮಾಡಿದ್ರು ಲವ್ ಮೀ ಯಾರ್ ಹೇಟ್ ಮೀ ಡ್ಯಾನ್ಸಿಂಗ್ ಅಂದ ತಕ್ಷಣ ಎಲ್ಲ ಜನ ಹುಚ್ಚು. ಬಟ್ ಅದು ಬಿಡಿ, ಅದು ಇದೆಲ್ಲ ಹೇಳಿದಲ್ಲ ಅವನು ಡೈಮಂಡ್ ಅಂತ. ಇವೆಲ್ಲ ಡೈಮಂಡೇ. ಇದು ನಾವು ಸಾಧ್ಯನೇ ಇಲ್ಲ, ಅದು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅದು ಆ ಭಾಷೆ, ಆ ಸಂಸ್ಕೃತಿ, ಆ ಕನ್ನಡ ಇವತ್ತೆಲ್ಲ ಮಾತಾಡ್ತೀವಿ ಬಸ್ ವರ್ಡ್ಸ್, ಇಲ್ಲ ಅದು ಇಲ್ಲದ ಕಾಲದಲ್ಲೇ ಅವ್ರದೇ ಆದ ಸ್ಟೈಲು. ಅದು ಯಾರು ಹೇಳ್ಕೊಟ್ಟಿದ್ದಲ್ಲ, ಅವರಿಂದನೇ ಎಲ್ರಿಗೂ ಬಂದಿದ್ದು ಅಂತ ಹೇಳಬೇಕು. ಈ ಪ್ರಸಾದ ಅಂತೀವಲ್ಲ, ಈ ಸಜ್ಜಿಗೆ ಕಂಡಿಡಿದವನು ಯಾರು, ಗುಲ್ಕಂಡ್ ಕಂಡಿದ್ದು ಯಾರು ಅಂತ, ಇದೆಲ್ಲ ಈ ರಾಜ್ಕುಮಾರು, ಈ ವಿಷ್ಣುವರ್ಧನು, ಈ ಶಂಕರ್ ನಾಗು, ಇವರೆಲ್ಲ ಹೀಗೆ ಪರಿಚಯ ಆಯ್ತು ನನಗೆ. ನೆಕ್ಸ್ಟ್ ಹೀಗೇ ನಮ್ಮ ವಿಷ್ಣುವರ್ಧನ್ ಭಾರತೀಯವರು ಎಲ್ಲೆಲ್ಲ ಹಾಡಿದ್ರೆ ಅಲ್ಲೆಲ್ಲ ಸಂಗೀತ. ಅವರು ಹ್ಯಾಂಡ್ಸಮ್ ಹೀರೋ ತಾನೆ, ಅವರು ಎಲ್ಲೆಲ್ಲ ಹಾಡ್ತಾರೋ ಪ್ರೋಗ್ರಾಮೆಲ್ಲ ಹೋಗ್ತಾಯಿದ್ದೆ. ಫಸ್ಟ್ ಪಿಕ್ಚರ್ ಅದೇ ಕಿಲಾಡಿ ಕಿಟ್ಟೂರಲ್ಲಿ ಮಾಡಿದ ತಕ್ಷಣ ನಂದೇ ಅದು ಫಸ್ಟ್ ವಿಷ್ಣುವರ್ಧನ್ಗೆ ಹಾಡಿಸಿರೋದು. ಅದು 76 ಯಾವ ಹಾಡು ಅದು? ಮಡಿಲಲ್ಲಿ ಮಗುವಾಗಿ ನಾನು ಮಮತೆಯ ಸೆಳೆಯ. ಅದು ಹೆಂಗಾಯ್ತು ಅಂದರೆ, ಆ ಪಿಕ್ಚರ್ ನಮ್ಮ ಅಣ್ಣ ಆ್ಯಕ್ಟಿಂಗ್ ಫಸ್ಟು ಯೇಸುದಾಸ್ ಹಾಡಿದ್ದಾನೆ, ಹೂವಂತೆ ಹೆಣ್ಣು ನಗುತ್ತಿರಬೇಕು. ಅದಾದ ತಕ್ಷಣ ವಿಷ್ಣು ನನಗೆ ಹೋಗೋ ಬರೋ ಫ್ರೆಂಡ್ ಆಗಿಬಿಟ್ಟಿದ್ದ. ಆಮೇಲೆ ಅವರು KSR ದಾಸು ಡೈರೆಕ್ಟ್ರು, ರಜನಿಕಾಂತು ಮತ್ತು ವಿಷ್ಣುವರ್ಧನು ಸಹೋದರ ಆದಮೇಲೆ ಇವರಿಬ್ಬರು. ಆದ ತಕ್ಷಣ ಅವ್ರು ಬಂದ್ಬಿಡ, ನಮ್ಮ ಇವ್ರು ಬಂದು ಅವರು ಯಾರು ಪ್ರೊಡ್ಯೂಸರು, ಡೈರೆಕ್ಟ್ರು. ನಾನು ಹಾಡ್ತಾಯಿದ್ದೀನೋ, ನಾಳೆ ಹಾಡಿರ್ತೀನಿ, ಗೊತ್ತಾಯ್ತಾ? ಚೆನ್ನಾಗಿರೋದು ಆಡಬೇಕು, ನಿಮ್ಮ ಅಣ್ಣಂಗಿಂತ ಚೆನ್ನಾಗಿರ್ಬೇಕು. ಅದು ಹೌದಾ ಗುರು, ಅವ್ರಿಗೆ ಹೆಂಗೆ ಮಾಡ್ಬೇಕು ಟ್ಯೂನು, ಬರ್ತೀನಿ. ಸೊ ನಮ್ಮಿಬ್ಬರಿಗೂ ಸ್ಟಾರ್ಟ್ ಆಯ್ತಲ್ಲಿ. ನಾಳೆ ಬೆಳಿಗ್ಗೆ ರಾತ್ರಿ ಕೂತ್ಕೊಂಡಿದ್ದೆ. ಅವಾಗ ಕಂಪ್ಯಾರಿಸನ್ಸು, ಪಿಕ್ಚರ್ ಹಾಡು ಮಾಡ್ಬೇಕಾದ್ರೆ ಯಾವುದಾದ್ರು ಒಂದು ಹೇಳ್ತಾರೆ. ಅವಾಗ ಈ ಹಾಡು ಹೇಳ್ಬೇಕಾದ್ರೆ ಸುಮ್ಮನೆ ಹೇಳಿದ್ದಾರೆ. ಒಂದು ಹೇಳ್ತಾರೆ, ಈಗ ಎದುರುಗ ಅಂಗಡಿ ಇದೆ, ಅಂಗಡಿ ತೋರಿಸ್ ಇದಕ್ಕಿನ್ನೂ ಚೆನ್ನಾಗಿ ಮಾಡ್ಬೇಕು ಡೆಕೋರೇಷನ್ ಅಂತಾರೆ. ಅದು ಕಾಂಪಿಟೇಷನ್ ಅಲ್ಲ, ಅಂದರೆ ಚೆನ್ನಾಗಿರೋದಕ್ಕೆ. ಆಗ ನಾನು ವಿಷ್ಣುವರ್ಧನ್ಗೆ
ಇದು ಸುಶೀಲಮ್ಮ ಮತ್ತು ವಿಷ್ಣುವರ್ಧನ್ ಮಡಿಲಲ್ಲಿ ಮಗುವಾಗಿ ಎಕ್ಸ್ಟ್ರಾಡಿಯರಾಗಿ ಹಾಡಿದ್ರು. ಸೊ ಅವಾಗೆಲ್ಲ ಲೈವ್ ಸಿಂಗಿಂಗು ಮತ್ತೆ ಹೆಂಗ್ ಕೆಲಸ ತೆಗಿತಾ ಇದ್ರಿ, ಮತ್ತೆ ರೆಕಾರ್ಡಿಂಗ್ಸ್ ಅವತ್ತಿನ ದಿವಸ ಹೇಗಿತ್ತು ವಾತಾವರಣ? ಅವಾಗೆಲ್ಲ ನೋಡಿ ಅದನ್ನೇ ಹೇಳಿದ್ದು, ಒಂದು 80 ಜನ ಆರ್ಕೆಸ್ಟ್ರಾ, ಒಂದು 30-35 ಜನ ವೈಲಿನ್ಸು ಲೈವ್ ಆಯಿತಾ ಎಲ್ಲ. ಆವಾಗ ನಾನು ಚಿಕ್ಕ ಹುಡುಗ ಅಂದರೆ ಆಗಲೇ ಈಗಲೂ ಇದ್ದಾರೆ 90+ನವ್ರು ಇಳಿಯರಾಜ ಹತ್ರ ಯಾರು ನುಡಿಸ್ತಾಯಿದ್ರು. ಮೊನ್ನೆ ಒಬ್ಬ ಸತ್ತೋದ ವಿಡಿಯೋ ಮ್ಯಾನ್ಯಲ್ ಬೆನ್ ಸುರೇಂದರ್, ನೋವೆಲ್ ಡ್ರಮ್ಮರ್, ಆಮೇಲೆ ವಾಸು, ಯಾರು ಇಳಿಯರಾಜ ಟ್ರೂಪ್ ಇದ್ದಾರೋ ಆ ಟ್ರೂಪ್ನವರು ಅಷ್ಟು ಜನನೂ ಆಗಿನ ಕಾಲದಲ್ಲಿ ನನ್ನ ಸಿನಿಮಾಗೆ ನುಡಿಸಿದ್ದಾರೆ. ಆವಾಗ ನಾನು ಹೇಳಿದಲ್ಲ, ಅಲ್ಲಿ ಹೋದ ತಕ್ಷಣ ಆರ್ಕೆಸ್ಟ್ರಾ ತಾನೇ ನಾನು ಮಾಡ್ತಾಯಿದ್ದಿದ್ದು. ಆಗ ನಮ್ಮ ಪ್ರೊಡ್ಯೂಸರ್ಗೆ ಇವ್ರು ಡೈರೆಕ್ಟ್ರ್ ಹೇಳಿದ್ರು, ಯಾರು ಕೇಸರ್ ಸಹೋದರ ಸಾವಲು ಸತ್ಯಂ ಮ್ಯೂಸಿಕ್ ಮಾಡಿದ್ದಾರೆ, ಯಾರೋ ಆರ್ಕೆಸ್ಟ್ರಲ್ಲಿ ಗಲ್ಲಿ ಪಲ್ಲಿಲಿ ಏನೋ ಮಾಡ್ಕೊಂಡಿದ್ದಾನೆ, ಇಷ್ಟು ದೊಡ್ಡ ಸಿನಿಮಾ ಲಕ್ಷಾಂತರ ರೂಪಾಯಿದು, ಅವತ್ತಿಗೆ ಲಕ್ಷ ಅಂದರೆ ಎಷ್ಟೋ ಕೋಟಿ ಇದ್ದಂಗೆ, ಇವನು ಕೊಡ್ತಿರಲ್ಲಪ್ಪ ಆರ್ಕೆಸ್ಟ್ರಾದವನು. ಅದ ನನ್ನ ದುಡ್ಡು ಕಣೆಯ, ಚೆನ್ನಾಗಿ ಮಾಡಲಿಲ್ಲ ಕಿತ್ತಾಕ್ಬಿಡ್ತೀನಿ ಬಿಡು, ಅವ್ನು ಮಾಡೋಕ್ಕೆ ಅವಕಾಶ ಕೊಡು, ನನ್ನ ದುಡ್ಡು ತಾನೇ ಹೋಗೋದು ಅಂತ. ಪಾಪ ಏನು ನಮಗೆ ಆ ಮನುಷ್ಯ ಧೈರ್ಯ ಮಾಡಿಕೊಟ್ರು. ಮಾಡಿದ ತಕ್ಷಣ ಹೋಗ್ತಾರೆ ನಮಗೆ ಹಾರ್ಮೋನಿಯಮ್ ಬಾರಿಸೋಣ, ಹಾರ್ಮೋನಿಯಮ್ ಒಂದೊಂದು ಕೈಗೆ ಬರುತ್ತೆ, ಎಲ್ಲ ಕಿತ್ತೋಗಿರೋ ಹಾರ್ಮೋನಿಯಮ್ಮು. ಅದು ನಮಗೆ ಹೋಗ್ತಾ ಇದ್ದಿದ್ದೆ ಅವತ್ತಾಗೆ, ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ಕುತ್ಕೊಂಡು ಪಾಮ್ ಗ್ರೂನಲ್ಲಿ 1 ತಿಂಗಳು ರೂಮ್ ಹಾಕಿದ್ದಾರೆ. ಅವಾಗೆಲ್ಲ ಹಿಂಗೆ ಅಂದರೆ ಟ್ಯೂನ್ ಚೆನ್ನಾಗಿದ್ದರೆ ಹಾಡ್ತೀವಿಲ್ಲೋ ಇಲ್ಲ ನಮ್ಗೆ ಇಂಟರ್ವ್ಯೂಗಳು. ಆಗ ಫಸ್ಟು ಡೈರೆಕ್ಟ್ರ್ ಒಪ್ಪಬೇಕು. ಅವನು ಹೇಳ್ತಾನೆ, ಅವನು ಬಂದ್ಬಿಟ್ಟು ಅವ್ನು ತೆಲುಗು ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತದು. ಆಗ ಶಮಿ ಕಪೂರ್ ಪಿಕ್ಚರ್ದು ఒక ಪಿಕ್ಚರ್ ఉంది, ಪ್ರಿನ್ಸ್ ಪಿಕ್ಚರ್ ಯಾವುದು, ಅವನು ಮಾಡ್ದ ನಜರ್ ಮೇ ಬಿಜಲಿ ಅದ ಮೇ ಶೋಲಿ, ಹಿಂಗೆ ಮಾಡಬೇಕು ಅಂತ. ಅದನ್ನು ನೋಡ್ಕೊಂಡೆ ಬಿಟ್ಟುಗೆ ತಾವರ ಹೂವು ಈ ನಿನ್ನ ಮಗವು ತಂದಾನ ನಾನೇ ನಾನು ಚೆನ್ನಾಗಿದೆ ಅನ್ನ. ನೆಕ್ಸ್ಟು ಅವಾಗ ಅನ್ನಕ್ಕಿಳಿ ಅವಾಗ ರಿಲೀಸು ಯಾವುದು ಇವರು ಇಳಿಯರಾಜದು, ಅದು ಬಂದ ತಕ್ಷಣ ಮೋಹನ್ ರಾಗ್ದಿಲ್ಲ ಅವ್ರದ್ದು ಒಂದು ಹಾಡು ಗೊತ್ತಾಯ್ತಾ. Wake up to fresh ideas. Repose. ಈ ಥರ ಕಂಪ್ಯಾರಿಸನ್ಸ್ ನಮಗೆ. ಆಮೇಲೆ ಯಾವುದೋ ಬಾಬಿ ನಡೀತಾ ಇತ್ತು, ಉಷಾಯ ತೋ ನಗಿ, ಹಿಂಗೆ ಮಾಡಬೇಕು, ಹೂವಂತ ಹೆಣ್ಣು ನಗುತ್ತಿರಬೇಕು. ಅದು ಹೆಂಗೆ ಈ ಥರ ಎಲ್ಲ ಎಕ್ಸಾಮಿನೇಷನ್ ನಮಗೆ. ಅದಾದ ತಕ್ಷಣ ಹೆಂಗೆ ಬಂದರು ಯೇಸುದಾಸ್ ಬಂದ ತಕ್ಷಣ ಹೇಳಯ್ಯ ಹಾಡನ್ನ, ನಾವು ನಮಗೆ ನುಡಿಸ್ ತೋರ್ಸೋಕ್ಕೂ ಅವರೆಲ್ಲ ದೊಡ್ಡ ಕೀರ್ತನೆಗಳು ಆಡಿರೋರು. ನಾವು ಒಂಥರ ವಾಯ್ಸು ಬರ್ತಾಯಿಲ್ಲ, ವೆರಿ ಗುಡ್ ಹಾಡ್ತೀನಿ ಇದ್ದ ಬೆಳಿಗ್ಗೆ. ಬೆಳಿಗ್ಗೆ ಕೂತ್ಕೊಂಡ ತಕ್ಷಣ ಎಲ್ಲ ಮ್ಯೂಸಿಷಿಯನ್ ಬರ್ತಾರೆ, ಸುಮ್ಮನೆ ಹೇಳಿದ ತಕ್ಷಣ ಎಲ್ಲ ಬರ್ಕೊಂಡ್ರು. ನಮಗೆ ಆವಾಗ ಬರವಣಿಗೆ ಗೊತ್ತಿಲ್ಲ, ನೋಟೇಷನ್ನೇ ಇಲ್ಲ. ಆಗ ನನಗೆ ಎಲ್ ವೈದ್ಯನಾಥನ್ ಕ್ಲೋಸ್ ಫ್ರೆಂಡ್ ನನಗೆ. ಹೀಗೆ ಅವರು ಆರ್ಕೆಸ್ಟ್ರಾ ಜಿಕೆಗೆ ಬಂದಾಗ ಫ್ರೆಂಡ್ ಆಗಿದ್ರು. ಇಳಿಯರಾಜ ಅವತ್ತು ಹಾರ್ಮೋನಿಯಂ ನುಡಿಸಿದ್ರು ಪ್ರೋಗ್ರಾಮಲ್ಲಿ ಮೈಸೂರಲ್ಲಿ, ಇದೇ ಸೆಟಪ್ಪು. ಆಮೇಲೆ ಒಂದು ಸರ್ತಿ ನಾನು ಲಾಲ ಅನ್ನಕ್ಕೆ ಹೋಗ್ತೀನಿ, ನಗ್ತಾರವರು. ಇವರು ಕಮಾಂಡ್ ಇತ್ತು ಯಾರು ವೈದ್ಯವರು ಕೂಡ, ಏನು ಹಾಗೆಲ್ಲ ಮಾಡ್ತಾಯಿದ್ರ, ಅವ್ನು ಚಿಕ್ಕ ಹುಡುಗ ಏನೋ ಮ್ಯೂಸಿಕ್ ಮಾಡ್ತಾಯಿದ್ದಾನೆ, ಅವ್ನು ಹೇಳಿದ ಸುಮ್ಮನೆ ಬರ್ಕೊಳ್ಳಿ ಅಷ್ಟೇನೆ ಇದು, ಟಕ ಅಂತ ಬರ್ಕೊಂಡ್ರು. ಕೊಟ್ಟ ತಕ್ಷಣ ಎಲ್ಲ ಕೈಕೊಬಿಡು, ಸಾರ್ ತುಂಬ ನಲ್ಲ ಇருக்கு ಸರ್, ನೀವು ಎಲ್ಲೋ ಬಂದುಬಿಡ್ತೀರಾ ಅನ್ನೋ ಥರ. ಆವತ್ತಿಗೆ ಪಿಕ್ಚರ್ಗಳೂ ಚೆನ್ನಾಗಿ ಬಂತು. ಬರೋಕ್ಕೆ ನಮಗೇನಂದರೆ ಮೈಸೂರಿಂದ ಬೆಂಗಳೂರು ಬರೋಕ್ಕೆ 5 ಅವರು ಹಳೆಯ ಅಂಬಾಸಿಡರ್ಗಳು. ಆಗಿನ ಬರ್ತಾಯಿದ್ದ ಕಾರ್ಗಳೆಲ್ಲ 50 ಕಿಲೋಮೀಟ್ರ್ ಹೋಗೋಕ್ಕೆ ಭಯ. ಸೊ ನೀವು ಮೈಸೂರಲ್ಲೇ ಇದ್ರಿ, ಬೆಂಗಳೂರು ಮೈಸೂರಿಂದ ಎಲ್ಲ ಕಡೆ ಜರ್ನಿ. ಆವಾಗ ಬೆಂಗಳೂರಿನಿಂದ ನಮಗೆ ಚೆನ್ನೈಗೆ. ಆಮೇಲೆ ಇನ್ನೊಂದು ಏನಾಗೋಯ್ತು ಅಂದರೆ, ಡೈಲಿ 2 ಪ್ರೋಗ್ರಾಮ್ ಇರುವಾಗ ನನಗೆ ಯಾಕೆ ಚೆನ್ನೈ ಬೇಕು ಅನ್ನೋದು ಒಂದು ಕಡೆ. ಇಲ್ಲಿ ದುಡ್ಡು ನಿಂತೋಗ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಆದರೆ ತಿರ್ಗಾ ಮೇಲೆ ಬರ್ತೀನ ಇಲ್ವ, ಈ ಭಯ ಇದೆ ನೋಡಿ. ಅಂದರೆ ಹೆಂಗಾಗೋಗುತ್ತೆ ಗೊತ್ತಾ, ಒಂದು ಕೆಲಸ ರಿಸೈನ್ ಮಾಡ್ಬೇಕಾದ್ರೆ ಇವನು ಸೇರಿಸ್ಲಿಲ್ಲ ಅಂದರೆ ಈ ಇಕ್ಕಟ್ಟು ಪರಿಸ್ಥಿತಿಗಳು.
ಇದು ಇದಾದ ತಕ್ಷಣ ಹಾಗೆ ನಮಗೆ ಶಂಕರ್ನಾಗ್ ಪಿಕ್ಚರ್ ಮಾಡಿದೆ, ಬೆಂಕಿ ಚೆಂಡು ಅಂತ. ಶಂಕರ್ನಾಗ್ ಪಿಕ್ಚರ್ದು ಇದೆಲ್ಲ ಸಣ್ಣದಾಗಿ ಹೇಳ್ತೀನಿ ನೋಡಿ. ಶಂಕರ್ನಾಗ್ ಪಿಕ್ಚರ್ ಹೇಗೆ ಪರಿಚಯ ಇದು, ಶಂಕರ್ನಾಗ್ ಪಿಕ್ಚರು ಬಂದು ಬೆಂಕಿ ಚೆಂಡು ಮಾಡಿಕೊಳ್ಳೆ ತುಂಬ ಖುಷಿಯಾಗೋದ್ರು. ಎಲ್ಲ ಆಯಿತು, ಸಿನಿಮಾ ಆಯಿತು, ಹಾಡುಗಳೆಲ್ಲ SP ಹಾಡಿದ್ರು ಎಲ್ಲ ಕೂಡ. ನೋಡಪ್ಪ, ನಾನು ಬೆಂಗಳೂರಿನಲ್ಲಿ ನಾನು ನಿನ್ನ ಆರ್ಕೆಸ್ಟ್ರಾ ಒಂದು ಸಾಯಂಕಾಲ ಒಂದು ಪ್ರೋಗ್ರಾಮ್ ಇತ್ತು, ಬಂದು ಕೇಳಿ ಸರ್ ಅಂತ, ಭಾಳ ಚೆನ್ನಾಗಿದೆ. ನಾನು ಅನಂತನಾಗು ಉಡುಪಿಲಿ ಪರ್ಯಾಯ ಪೇಜಾರ್ ಸ್ವಾಮಿಗಳ ಪ್ರೋಗ್ರಾಮು, ನೀ ಬಂದು ನುಡಿಸು ನನ್ನ ಹಾಡುಗಳು ಅಂತ. ಅವರ ಹಾಡುಗಳೆಲ್ಲ ಒಂದಷ್ಟು ಅವಾಗೆಲ್ಲ ಕೇಳಬೇಕಾ, ಆ ಗೀತ ಅವ್ರಿಗೆ ಗೊತ್ತಿದ್ದು ಅನಂತನಾಗು ಭಾಗ್ಯದ ಲಕ್ಷ್ಮೀ ಪರಮ್ಮ ಬಿಂಬಿ ಅದು ಹಾಡಿದ್ರು. ಅದಕ್ಕೆಲ್ಲ ನುಡಿಸ್ದೆ ನಾನು ಮಾಡಿದೆ. ಅದಾದ ತಕ್ಷಣ ಒಂದು ತಿಂಗಳು ಕಟ್ಟಾದ ತಕ್ಷಣ ನೀವು ಒಂದು ಕೆಲಸ ಮಾಡಪ್ಪ, ನಮ್ಮದೇ ಸಂಖ್ಯೆ ಸ್ಟುಡಿಯೋ ಅಂತ ಕಟ್ಟಿ ರೆಡಿ ಮಾಡಿದ್ದೀನಿ, ಕಲಾವಿದ್ರನ್ನೆಲ್ಲ ಸೇರಿಸಿ ನಮ್ಮವರೇ ಕನ್ನಡದವ್ರು ಬೆಳಿಬೇಕು, ಅದಕ್ಕೆ ಒಂದು ಸತಿ ನಿನಗೆ ಗೊತ್ತಿರೋರೆಲ್ಲ ಸೇರಿಸಿ ಒಂದು ಇಂಟರ್ವ್ಯೂ ಥರ ಇಟ್ಟು ಚೆನ್ನಾಗಿರೋನೆಲ್ಲ ಆರಿಸ್ಬೇಕು ಬಾ ಅಂತ. ಸರ್ ಹೆಂಗೆ ಸರ್ ಬರಲಿ, ಇಲ್ಲೆಲ್ಲೋ ಆರ್ಕೆಸ್ಟ್ರಾ ಇದೆ, ನೀ ಬಾ ಬೆಂಗಳೂರು ಹೋಟ್ಲ್ ಮಾಡ್ಕೊ, ಒಂದು ವಾರ 15 ದಿವಸ ಟೈಮ್ ತಗೋ, ಹುಡ್ಕು ನೀನು ಅಂದರು. ನಾನು ಆರ್ಕೆಸ್ಟ್ರಲ್ಲಿ ಯಾವನ್ ಭದ್ರಾವತಿಲಿ ಆಡ್ತಾನೆ, ಯಾವನ್ ತಬಲಾ ಬಾರಿಸ್ತಾನೆ, ಬೆಳಗಾಮಲ್ಲಿ ಯಾರಿದ್ದಾನೆ, ಎಲ್ಲನೂ ಅಕ್ಕಿ ಥರ ಇಟ್ಕೊಂಡಿದ್ದೆ ನಾನು. ಬೆಂಗಳೂರಿನಲ್ಲಿ ಎಲ್ಲ ಮ್ಯೂಸಿಷಿಯನ್ಸು ಎಲ್ಲರನ್ನೂ ರೆಡಿ ಮಾಡಿಕೊಂಡೆ. ಆವತ್ತು ಅಣ್ಣ ಅವರು ಫಸ್ಟ್ ರಾಜ್ಕುಮಾರೇ ರಾಘವೇಂದ್ರ ಸ್ವಾಮಿ ಹಾಡು. ಆವತ್ತು ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟ್ರು, ಗೊತ್ತಾಯ್ತಾ, ಜೀವರಾಜ ಅವರು ಬಂದರು, ಅಣ್ಣ ಅವ್ರು ಸಾಂಗ್ ಹಾಡಿದ್ರು. ಇಲ್ಲಿ ಆರ್ಟಿಸ್ಟ್ಗಳೇ ಎಲ್ಲ ಬ್ಯೂಟಿಫುಲ್ಲಾಗಿ ಎಲ್ಲ ಇಲ್ಲಿಯವರೇ ನುಡಿಸಿದ್ರು. ಅದು ಸುಮಾರು ಜನ ಯಾರ್ಯಾರು ಚೆನ್ನಾಗಿ ನುಡಿಸ್ತಾ ಇರಲಿಲ್ವೋ, ಕಲಾವಿದ್ರಿಗೆ ಯಾವತ್ತೂ ಡಿಸಪಾಯಿಂಟ್ ಮಾಡಬಾರ್ದು. ಕಾರಣ ಏನಾಗ್ತಿದೆ, ನಾವು ಯಾರೋ ಚೆನ್ನಾಗಿ ಹಾಡಲ್ಲ ಅಂದವರೆಲ್ಲ ಇದಕ್ಕಿದಾಗೆ ಅವ್ರು ತುಂಬ ಬೆಳೆದಿರೋದು ನೋಡಿದ್ದೀವಿ. ಅದು ಟೈಮ್ ತೊಗೊಳತ್ತದು. ಇದು ಜ್ಞಾನೋದಯ ಅಂತ ಇರುತ್ತೆ ನೋಡಿ, ಅದು ಯಾವ ವಯಸ್ಸಿಗೆ ಬರುತ್ತೆ ಗೊತ್ತಿರಲ್ಲ. ಇದು ಇದಕ್ಕೆ ಯಾರನ್ನು ನೀವು ಕಟ್ ಹಾಕೊಳ್ಳೋಂಗಿಲ್ಲ, ಅಥವಾ ಯು ಕಾಂಟ್ ಬರ್ನ್ ದ ಬ್ರಿಡ್ಜ್ ಅಂತಾರಲ್ಲ. ನೀವು ಯಾಕೆಂದರೆ ನನ್ನೇ ಎಕ್ಸಾಂಪಲ್ ತೊಗೊಳ್ಳಿ ನೀವು. ನಾನು ಫಸ್ಟು 10 ವರ್ಷ ಮನೇಲೇ ನುಡಿಸ್ಕೊಂಡಿರೋ ಇದ್ದೆ. ನಾನು 12ರಿಂದ ಸಿಕ್ಕಾಬಿಟ್ಟೆ 20-25 ತನಕ ಆರ್ಕೆಸ್ಟ್ರಲ್ಲಿ ಹಿಂಗೆ ಮಾಡಿದೆ. ಸಿನಿಮಾಯಿಂದ ಒಂದು 40-50 ವರ್ಷಕ್ಕೆ ಬಂದೆ. ಆಮೇಲೆ ಈ ಕ್ಯಾಸೆಟ್ಗಳು ಅದು ಇದು ಕರೋಕಿಗಳು ಅದೆಲ್ಲ ಉಟ್ಕೊಳ್ಳೋ ಹೊತ್ತಿಗೆ ಇದಾಗ್ಬಿಡ್ತು ನೋಡಿ. ಆಮೇಲೆ ಆಯಿತಾ, ಆಮೇಲೆ ನಮ್ದು ಏನೋ ಇಷ್ಟೇನ ಅಂದ್ಕೊಂಡ್ರೆ ನಾವು ತಿರ್ಗಾ ಇದಕ್ಕಿದ್ದಂಗೆ ನಮ್ಗೆ ಅವತ್ತಿನ ಡೇಸ್ ಈಗ ತಿರ್ಗಾ ನಾನು ನೋಡ್ದಂಗೆ ಇದ್ದೀನಿ. ದಿನ ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ, ಆರ್ಕೆಸ್ಟ್ರಾಗಳು ಮಾಡ್ತಾಯಿದ್ದೀನಿ, ಎಲ್ಲ ಶಾಸ್ತ್ರೀಯ ಕಂಪೋಸ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ 100 ಮಕ್ಕಳಿಗೆ ಪಾಠ ಶುರು ಮಾಡಿದ್ದೀನಿ, ಎಲ್ಲ ವಿದ್ಯೆಗಳು ಹೇಳ್ಕೊಡ್ತೀನಿ. ನಿಜಾಲೂ ದುಡ್ಡು ಕಾಸಿಲ್ದಿದ್ದವ್ರ ಹತ್ರ ಏನೂ ಕೇಳಿಲ್ಲ. ನಮ್ಮ ಮನೆ ಹತ್ರನೇ ಕೆಲವರೆಲ್ಲ ಪಾಪ ಬಂದು, ಸರ್ ನಮ್ಮ ಹತ್ರ ಏನೂ ಇಲ್ಲ ಸರ್, ಏನು ಬನ್ನಿ ಏನೋ ಕಲ್ತ್ಕೊಂಡು ಹೋಗಿಪ್ಪ ಅಂದ. ಈಗ 4 ವರ್ಷದ ಮಕ್ಕಳೆಲ್ಲ ತುಂಬ ಜನ, ನಮಗೆ ಏನು ಬುದ್ಧಿ ಇತ್ತೋ ಆ ಬುದ್ಧಿ ಇವತ್ತು ಹುಟ್ಟಿರೋ ಮಕ್ಕಳಿಗಿದೆ. ನನಗೆ ಇವಾಗ ಎಷ್ಟೋ ಮೊಬೈಲ್ ಆಪ್ರೇಟಿಂಗ್ ಹೋಗಿಗೆಲ್ಲ ಗೊತ್ತೇ ಇಲ್ಲ. ಅವ್ರು ಕೇಳ್ತಿಲ್ಲ, ಗೂಗಲ್ ಹಾಕೊಳ್ಳಿಲ್ಲ ಸರ್, ಎಲ್ಲೋಗ್ಬೇಕು ಸರ್ ಅಂತ 4 ವರ್ಷದ ಮಕ್ಕಳು ಅಂದರೆ ಅಷ್ಟು ಅಡ್ವಾನ್ಸ್ ಆಗಿದ್ದಾರೆ. ಬಟ್ ಅವತ್ತಿನ ಕಾಲಕ್ಕೆ ಏನೇನು ಶ್ರಮ ಅಂತಲ್ಲ, ಅವತ್ತಿನ ಕಾಲಕ್ಕೆ ಸಂತೋಷ ಮತ್ತು ಇಷ್ಟೊಂದು ಯೋಚನೆಗಳು ಇರಲಿಲ್ಲ. ನಿಜ ಸರ್, ಇಷ್ಟು ಡಿಸ್ಟ್ರಾಕ್ಷನ್ಸು ಇರಲಿಲ್ಲ. ಮತ್ತು ಇಷ್ಟೊಂದು ಒಂದು ರೇಸಲ್ಲಿ ಒಂದು 10-20 ಜನ ಇದ್ರು, ಮತ್ತು ರೇಸ್ಗಳೇ ಭಾಳ ಕಮ್ಮಿ ಇದ್ದಿದ್ದು. ಇವತ್ತು ಎಲ್ಲನೂ ಅಬಂಡೆನ್ಸ್, 24 ರೇಸ್ ಇದೆ, ರೇಸಲ್ಲಿ ಸಾವಿರಾರು ಜನ ಇದ್ದಾರೆ, ಎಲ್ಲಿ ನಿಂತ್ಕೋಬೇಕು, ಹೆಂಗೆ ಹೋಗಬೇಕು, ಡಿಸ್ಟ್ರಾಕ್ಷನ್ಸ್ ಆರ್ ಮೋರ್, ಆಪ್ಷನ್ಸ್ ಆರ್ ಮೋರ್. ಖಂಡಿತ ಖಂಡಿತ ಖಂಡಿತ. ಸೊ ಈ ಮಧ್ಯ ಇನ್ನೊಂದು ಬರೋದು, ಸಿನ್ಸ್ ನಾನು ನಿಮ್ಮನ್ನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ, ಗೋಪಿಯವರು, ಹಿ ಈಸ್ ಒನ್ ನೇಮ್. ಗೋಪಿಯವರು ಮತ್ತು ಸುಧಾ ಅವರು ಅಂತ ಏನು ನಮ್ಮ ಪ್ರೀತಿಯಿಂದ ಎಲ್ಲರೂ ಮ್ಯೂಸಿಕ್ ಸರ್ಕಲಲ್ಲಿ ಕರಿತಾ ಇದ್ರು. ಸೊ ಗೋಪಿ ಸರ್ ಬಂದು ಹಂಸಲೇಖ ಅವರ ಜೊತೆಗೆ ಇದ್ದಿದ್ದು, ಅಂದರೆ 80s and 90s ಆ ದಿನಗಳು, ಆ ಆ್ಯಕ್ಸಸ್ ಇತ್ತಲ್ಲ. ಗೋಪಿ ಅವರು ಆ್ಯಕ್ಚುಲಿ ನಿಮ್ಗೆ ಹೇಗೆ ರಿಲೇಟಿವ್ಸ್ ಎಲ್ಲ ಸ್ವಂತ ನನ್ನ ತಮ್ಮಂದರು. ನಾನು ನಮ್ಮಣ್ಣ ರಮೇಶ್ ಅಂತ, ಅವನು ಇದು ನಮ್ಮ ಕಿಲಾಡಿ ಕಿಟ್ಟುಲಿ ಹೀರೋ, ಒಳ್ಳೆ ಪಿಕ್ಚರ್ಗಳು ಆ್ಯಕ್ಟ್ ಮಾಡಿದ್ದಾನೆ ಆಯಿತಾ. ಅದಾದಮೇಲೆ ನಾನು ಆರ್ಕೆಸ್ಟ್ರಾ ಎಲ್ಲ ಓಪನ್ ಮಾಡಿದ್ಮೇಲೆ ನನ್ನ ಜೊತೆಯಲ್ಲಿ ಗೋಪಿ,
ಸುಧಾ. ಆ, ಆಮೇಲೆ ಅಂದರೆ ಸುಧಾ ನೆಕ್ಸ್ಟ್ ದೊಡ್ಡವನು, ಹ್ಮ್ ಗೋಪಿ ಅದಾದಮೇಲೆ. ಸೊ ಇದಾದಮೇಲೆ ಹೀಗೆ ಹೇಗೆಂದರೆ ನಮ್ಮ ಜೊತೇಲಿ ಹೇಳಿದಲ್ಲ, ಇನ್ಸ್ಟ್ರೂಮೆಂಟ್ ಎಲ್ಲ ಹೀಗೀಗೆ ಕೊಂಡ್ಕೊಂಡು ನುಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನಮ್ಮ ಎಲ್ಲ ಪ್ರೋಗ್ರಾಮನ್ನು ಮಾಡಿ ಆ್ಯಂಡ್ ಅವುಗಳೆಲ್ಲ ಚೆನ್ನಾಗಿ ಸೆಟ್ಲಾದ್ವಿ, ಮದುವೆಗಳಾಯಿತು. ಆಮೇಲೆ ಹೀಗೆ ಫಿಲಮ್ನಲ್ಲಿ ರಂಗರಾವು, ಹ್ಮ್ ಅಲ್ಲಿಂದ ಅವನು ಪರಿಚಯ ಅವ್ರಿಗಾಯಿತು. ಅಲ್ಲಿಂದ ಸೆಲೆಕ್ಟಾಗಿ ಹೋಗಿ ಬೇಜಾನ್ ಪಿಕ್ಚರ್ಗೆ ಅವ್ನು ನೋಡಿದ. ಸಿ ಅಶ್ವತ್ತು, ರಾಜವನಂದ ಸ್ವಾಮಿ, ಇವರಿಗೆಲ್ಲ ನಮ್ಮ ಸುದರ್ಶನು ಗಿಟಾರು. ಇವತ್ತಿಗೂ ನಾವು 3 ಜನನು ಯಾವುದೇ ಪ್ರೋಗ್ರಾಮ್ ಇದ್ದರೂ ಕೂಡ ಆ ಪ್ರೀತಿ ವಿಶ್ವಾಸ, ಡೈಲಿ ಫೋನ್ ಮಾಡ್ತೀವಿ, ಡೈಲಿ ಮಾತಾಡ್ತೀವಿ. ಆ 3 ಜನ ನನ್ನ ವೈಫು ಅನಿತಾ ಅಂತ, ಆಮೇಲೆ ನನ್ನ 2 ಮಕ್ಕಳು ಗೌರವ್ and, ಗೌತಮ್ ಗೌರವ್. ಅವರು 250-300 ಪಿಕ್ಚರ್ A to Z ರೆಕಾರ್ಡಿಂಗ್, ಸಾಂಗ್ ರೆಕಾರ್ಡಿಂಗ್, A to Z ಒನ್ ಮ್ಯಾನ್ ಶೋಗಳು ಮಾಡ್ತಾರೆ. ಯಾರು ವಾದ್ಯನೇ ಬೇಡ, ಅಷ್ಟೂ ಅವರೇ ಮಾಡಿದ್ದಾರೆ. ಆ್ಯಂಡ್ ದೊಡ್ಡ ದೊಡ್ಡ ಫಿಲ್ಮ್ಗಳು ಮಾಡಿದ್ದಾರೆ. ಆಮೇಲೆ ನಮ್ಮ ಸೊಸೆ ರೂಪಾಯಿಯರು, ಅವ್ರದ್ದು ಚಂದ್ರ ಪಿಕ್ಚರು, ಶ್ರೇಯಾ ಮಾಡಿದ್ಲು ಪ್ರೇಮು. ಆಮೇಲೆ ಈಗ ಹಿಂದಿ ಪಿಕ್ಚರ್ ಆಗ್ತಾಯಿದೆ, ಅದು ಬಂದುಬಿಟ್ಟಿದೆ ನೀರಾ ಅಂದ್ಬಿಟ್ಟು. ಅದು ಫ್ರೀಡಮ್ ಫೈಟರ್ ಫಸ್ಟು, ಗೊತ್ತಾಯ್ತಾ? ಆಗಿನ ಇಂಡಿಯಾಲಿ ಫಸ್ಟ್ ಫ್ರೀಡಮ್ ಫೈಟರು ಅವಳದಕ್ಕೆ ಇವಳೇ ಹೀರೋಯಿನ್ನು. ನಮ್ಮದೇ ಪ್ರೊಡಕ್ಷನ್ನು, ಗೌತಮ್ ಗೌರವ ಮ್ಯೂಸಿಕ್ಕು, ಮನೆಯಲ್ಲೇ ಎಲ್ಲ ಮ್ಯೂಸಿಕ್ಕೆಲ್ಲ ಮಾಡ್ತಾಯಿದ್ವಿ. ಸೊ ನಮ್ಮ ಜರ್ನಿ ಎಲ್ಲ ಹೀಗೆ ಎಲ್ಲದಕ್ಕೂ ನುಡಿಸಿದ್ದೀವಿ. ಆಮೇಲೆ ನಂದು ಎಲ್ಲ ಎಷ್ಟು ಕ್ಯಾಸೆಟ್ಗಳು ಮಾಡಿದ್ದೀವಿ ಎಲ್ಲ. ಆಮೇಲೆ ನೀವು ಎಲ್ಲಿ ಟಿ ವಿನಲ್ಲಿ ಏನೇನು ಗ್ರೂಪ್ಗಳು ನುಡಿಸ್ತಾ ಇದ್ದಾರೋ ಅವರೆಲ್ಲ ನನ್ನ ಆರ್ಟಿಸ್ಟೇ. ನಾನೇನು ಅನ್ನೋದು ಅವ್ರಿಗೆಲ್ಲರಿಗೂ. ಆಮೇಲೆ ಈ ಅರುಣ್ ಸಾಗರು ಅಷ್ಟೇ, ನಮ್ಮ ಪಾರ್ಟಿಲೇ ಹೇಳ್ದಲ್ಲ ಮಿಮಿಕ್ರಿ ಮಾಡ್ತಾಯಿದ್ರು. ಆಮೇಲೆ ಸುಮಾರು ಜನ ಪ್ಲೇಬ್ಯಾಕ್. ಆಮೇಲೆ ಸ್ವರ್ಣಲತಾ, ಆ ಸ್ವರ್ಣಲತಾನ ಫಸ್ಟು ರಾಜ್ಕುಮಾರ್ಗೆ ಇಂಟ್ರೊಡ್ಯೂಸ್ ಮಾಡಿದೆ. ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು GKV ಹತ್ರ ಕರ್ಕೊಂಡೋಗಿ ಇವ್ರಿಗೆ ಒಂದು ಚಾನ್ಸ್ ಕೊಡಿಸಿ ಸರ್ ಅಂತ. ಇಳಿಯರಾಜಾಗೆ ಚಿನ್ನ ತಂಬಿಲಿ, ಪೂಮಾಲೆ, ಅದು ಮುಕಾಬುಲ, ಅದು ಬಾಂಬೆ, ಅವಳು ಅಲ್ಲಿ ಬೆಳೆದ್ಲು. ಈ ಥರ ಸುಮಾರು ಬೇಕಾದಷ್ಟು ಜನ ಪರಿಚಯ ಮಾಡಿದ್ದೀನಿ ನನ್ನ ಕಡೆಯಿಂದ. ಅದು ಹೇಳ್ತಾ ಹೋದರೆ ನೀವು ಹೇಳಿದಾಗ ಇನ್ನೊಂದು 4 ಇಂಟರ್ವ್ಯೂ ಬೇಕಾಗತ್ತೆ. ಎಲ್ಲರೂ ಅಷ್ಟೇ. ಆಮೇಲೆ ಇನ್ನೊಂದು ಏನಂದ್ರೆ ಇವರೆಲ್ರಿಗೂ ಈಗ ನಾವು ದೊಡ್ಡವರಾಗಬೇಕು ಅಂದರೆ ನಮ್ಮ ಜೊತೆ 4 ಜನ ಟೀಮೂ ಸೋಲ್ಜರ್ಸು ಬೇಕು ಅಂತೀವಲ್ಲ, ಆ ಥರ ಪ್ರತಿಯೊಬ್ಬರೂ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ನಮಗೆ. ಯಾರು ನಾನು ಮೋಹನ್ ಆಗಬೇಕಾಗ್ಬೇಕಾದ್ರೆ ಅದಕ್ಕೆ ಕಾರಣ ಎಲ್ಲ ನನ್ನ ಎಲ್ಲ ಆರ್ಟಿಸ್ಟ್ಗಳೂ ಇವತ್ತು ಯಾರು ನುಡಿಸ್ತಾ ಇದ್ದಾರೆ, ಯಾರು ಹಾಡ್ತಾ ಇದ್ದಾರೆ. ಆಮೇಲೆ ಇದು ಎಲ್ಲದಕ್ಕಿಂತ ನಮ್ಮನ್ನು ಜಾಸ್ತಿ ನಮ್ಮನ್ನು ಬೆಳೆಸ್ತಾ ಹೋಗಿರೋ ಹೇಗೆ ಅಂದರೆ ನಮ್ಮ ನಿಜವಾಗ್ಲೂ ಜನಗಳೇ, 25,000 ಜನಗಳೇನೆ. ಅವರು ಅವತ್ತಿನ ದಿವಸ ಹೇಳಿದ್ನಲ್ಲ, ನಮ್ಮನ್ನು ಮೇಲೆ ಹತ್ಸಿ ಹಾರಗಳಾಕಿ ನಮ್ಮ ಮನೆಗಳಿಗೆ ಬಿಟ್ಟು ಮನೆ ಹತ್ರ ಸುಮ್ಮನೆ ಓಡಾಡೋರು. ಏನು ಬಂದು ಪ್ರೋಗ್ರಾಮ್ಗಳು ಹಿಂಗೆ ಸಂಜೆ ರಾತ್ರಿ ಬೆಳಗ್ಗೆಯಿಂದ ಎಲ್ಲ ನಮಗೆಲ್ಲ ಮಾಡಿ ಎಲ್ಲ ಏರಿಯಾದಲ್ಲೂ ಪ್ರೋಗ್ರಾಮ್ ಕೊಟ್ಟು ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ. ಅದರಲ್ಲೂ ನಾನು ಕನ್ನಡ ಮೀಡಿಯಮ್ಮೇ ಅಪ್ ಟು ಕಾಲೇಜ್ ತನಕ ನಾನು ಕನ್ನಡ ಮೀಡಿಯಮ್ನಲ್ಲೇ ಹುಟ್ಟಿದ್ದು. ಕನ್ನಡನೇ ಇವತ್ತೂ ನನ್ನ ಒಲವು, ಭಾಳ ಒಲವು, ಗೊತ್ತಾಯ್ತಾ? ನಮ್ಗೆ ಬೇಕಾದಷ್ಟು ಆಪರ್ಚುನಿಟಿ ಬಂದಿದೆ. ಆ್ಯಂಡ್ ಬಾಂಬೆ ಗಿಂಬೆ, ಡೆಲ್ಲಿ, ಗುಜರಾತು ಎಲ್ಲ. ಆಮೇಲೆ ಆರ್ಟ್ ಆಫ್ ಲಿವಿಂಗಲ್ಲಿ ರವಿಶಂಕರ್ ಗುರೂಜಿಗೆ ನಮ್ಮ ಶಾಲಿನಿ ಶ್ರೀನಿವಾಸ್ ಅಂತ, ಹೌದು, 3,800 ಮ್ಯೂಸಿಷಿಯನ್ಸ್ ಜೊತೆಗೆ ಸೋಲ್ ಸ್ಟ್ರಿಂಗ್ ಸಿಂಫನಿ ಅಂತ ಮಾಡಿದ್ರು. ಸೊ 28 ಕಂಟ್ರಿ ಎಲ್ಲ ಪ್ರೆಸಿಡೆಂಟು ಬಂದಿದ್ರು. ಆಗ ಮೊದಲನೇ ಹಾಡು ಅಬ್ದುಲ್ ಕಲಾಂ ಬರ್ತಾರೆ ಅಂದರೆ ಎಂದರೋ ಮಹಾನುಭಾವರು ನುಡಿಸ್ಬೇಕು. ಅಷ್ಟು ಜನಕ್ಕೆ ಬುಕ್ಸ್ ಎಲ್ಲ ಇವರು ಕೊಟ್ಟು ಎಲ್ಲ ಹಂಚಿಬಿಟ್ಟಿದೆ. ಕಂಡಕ್ಟ್ ಮಾಡಿದೆ ನಾನು. ಕಂಡಕ್ಟ್ ಮಾಡಿದ್ರೆ ಆಗಲೇ ಇಲ್ಲ, ಕಷ್ಟ ಆಗ್ಬಿಡೋದು ಅದು. ಎಲ್ಲರೂ ಅವ್ರು ಬಂದು ಕೂತ ತಕ್ಷಣ ನಮ್ಮ ಕಡೆ ಇಲ್ಲಿದೆ 3,500 ಮೈಕು. ಬೆಂಗಳೂರಲ್ಲಿ ಬಾಂಬೆಯನ್ನು ಬರ್ತೀನಿ, ಬೆಂಗಳೂರಿನಲ್ಲಿ ಎಲ್ಲ ಸೌಂಡ್ ಸಿಸ್ಟಮ್ನಲ್ಲಿ ಹುಡುಕಿದ್ರು ಕೂಡ ನಮಗೆ 1,000 ಸಿಗಲಿಲ್ಲ. ಕೆಲವ್ರು ಮೈಕ್ ಇಲ್ಲ ಅಂತಾರೆ, ಮುಂದುಗಡೆ ಎಲ್ಲ ದೊಡ್ಡ ದೊಡ್ಡವ್ರು ಕೂತಿದ್ದಾರೆ. ಅವ್ರು ಸಿ ಅಶ್ವತ್ ಪ್ರೋಗ್ರಾಮು, SP ಪ್ರೋಗ್ರಾಮು, ಚಿತ್ರ ಬಂದಿದ್ದಾರೆ. ಆಯಿತಾ? ಯಾವತ್ತು ಪ್ರೋಗ್ರಾಮ್ ಕೈ ತೋರಿಸ್ಬೇಕು ಅಂದರೆ ಒಂದು ಸತಿ ಹಿಂಗೆ ಇಲ್ಲಿ ಮಾತ್ರ ಕೇಳುತ್ತೆ, ಇಲ್ಲಿ ಎಂದರೋ ಮಹಾನೂರ. ಆಮೇಲೆ ನಮಗೆ ಗೊತ್ತಿಲ್ಲದೆ ಇರೋ ಜನ ಇನ್ನೊಂದು 1,000 ಜನ ಪಾಪ ಈ ವಾಲ್ಗಾಗಿ ಇಲ್ಗೆ ಬಾರಿಸೋರೆಲ್ಲ ಬಂದ್ಬಿಟ್ಟಿದ್ದಾರೆ. ಇವರು ಇದಾದಮೇಲೆ ಅವ್ರು ನುಡಿಸ್ತಾ ಇದ್ದಾರೆ. ಹೆಂಗೆ ಪ್ರೋಗ್ರಾಮ್ ವಂಡರ್ಫುಲ್ ಪ್ರೋಗ್ರಾಮ್. ಅದು ಅಷ್ಟೇ
ಕಮ್ಮಿನೂ ಒಂದು 8 ಲಕ್ಷ ಜನ ಇದ್ದಾನೆ ಅವ್ರಿಗೆ ಎಣಿಕೆ ಇಲ್ಲದೆ ಇರೋದು ಅಂಥ ಪ್ರೋಗ್ರಾಮರು. ಅವ್ರ ಜೊತೆಲೂ ಕಂಪ್ಲೀಟ್ ಪಾಪ ಡೆಲ್ಲಿ ಗಿಲ್ಲಿ ಗುಜರಾತು ಎಲ್ಲ ಊರಿಗೂ ಹೋಗಿ ಅವ್ರ ಸತ್ಸಂಗ ಆದರೆ ಆ ಭಜನ್ಸು ಎಲ್ಲ ಪ್ರತಿಯೊಂದಕ್ಕೂ ಸೊ ಹೀಗೆ ಮ್ಯೂಸಿಕ್ ಹ್ಯಾಸ್ ಲಿಟರಲಿ ಟೇಕನ್ ಯು ಟು ಪ್ಲೇಸಸ್. ಅದು ಆ ಸಂತೋಷದಲ್ಲೇ ನಮ್ಗೆ ವಯಸ್ಸು ಕಳೆದೋಗಿದೆ. ಇಲ್ಲ ಅದೇ ಆರೋಗ್ಯನ ಅದೇ ಹೇಳ್ತಾ ಇರೋದು. ಈಗ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಲ್ಲ, ಈಗಲೇ ಒಂದು ಪ್ರೋಗ್ರಾಮ್ ಆಗ್ತಾಯಿದೆ, ಇದೇ ಖುಷಿಲಿದೆ. ನಾನು ಹೇಳೋದು ಎಲ್ಲರಿಗೂ ಹೇಳ್ತಾ ಇರೋದು ಅದನ್ನೇ, ನೀವು ಜಾಸ್ತಿ ನೆಗೆಟಿವ್ಸ್ನ ಯೋಚನೆ ಮಾಡಬೇಡಿ ಅಂತೀನಿ. ಐಸ್ ಕ್ರೀಮ್ ತಿಂದಿದ್ದೇ ನೆನೆಸ್ಕೊಂಡು ರಾತ್ರಿ ಮಲಗಿದ್ರೆ ನಿಮ್ಗೆ ಹೊಟ್ಟೆ ಹಸಿಯಲ್ಲ, ಆರೋಗ್ಯ ಇರುತ್ತೆ. ನಿನ್ನೆ ಅವನು ನಮಗೆ ಮೋಸ ಮಾಡ್ಬಿಟ್ಟ, ನಿನ್ನೆ ಅದನ್ನು ಬಂದವ್ರ ಹತ್ರನೂ ಒಪ್ಪಿಸ್ತಾ ಇರೋದು. ಆಮೇಲೆ ರಾತ್ರಿ ಕನಸಲ್ಲಿ ಡ್ರೀಮ್ಸ್ ಎಲ್ಲ ಹೆಂಗಿರ್ಬೇಕು ಅಂದರೆ ಅಮಿತಾಬ್ ಬಚ್ಚನ್ ಮನೇಲಿ ಊಟ ಮಾಡ್ತಾ ಇದ್ದೀವಿ ಇದೆ, ನೀವು ನಿಜವೂ ಆರೋಗ್ಯ ಅಲ್ಲಿ BP ಶುಗರೆಲ್ಲ ಪಕ್ಕಕ್ಕೆ ಕೊಟ್ಟು ಹೋಗ್ತದು ನೋಡಿ. ಆಮೇಲೆ ಇದೊಂದು ಮರ್ತ್ಬಿಟ್ಟಿದ್ದೀರ, ಅಮಿತಾಬ್ ಬಚ್ಚನ್ ಪರಿಚಯನೂ ಹಾಗೆ ಸಂಪತ್ತು ಇದಾರಲ್ಲ, ಅಂದರೆ ಮೈಸೂರಲ್ಲಿ ಆ್ಯಕ್ಟ್ರು, ಅವರು ನಮಗೆ ಫ್ಯಾಮಿಲಿ ಡಾಕ್ಟ್ರ್ ಇದ್ರು JS ಕೃಷ್ಣಮೂರ್ತಿ ಅಂತ. ಆವಾಗೆಲ್ಲ ನಮ್ಮ ತಂದೆಗೆ ದುಡ್ಡಿಲ್ಲ ಅಂದರೆ ನಮ್ಮ 5 ಜನಕ್ಕೂ ಹುಷಾರು ತಪ್ಪಿಟ್ರೆ ಎಲ್ಲ ಕಾಯಿಲೆಗಳು, ದಿಫ್ತೀರಿಯಾ, ಟೈಫಾಯ್ಡು, ಒಂದೊಂದು ಮಗುಗೆ ಬರೋದು. ಅವ್ರು ಬಿಟ್ಟಿ ಔಷಧಿ, ಅವಾಗ ಕೆಂಪು ಔಷಧಿ ಮೂಗು ಮುಚ್ಕೊಡೋರು. ಅದು ಹೆಂಗೆ ವಾಸಿ ಆಗ್ತಾಯಿತ್ತು ಅಷ್ಟೇ. ಅದಕ್ಕೆ ಇದು 5 mg 35 mgಗಳೇ ಇಲ್ಲ, ಅದು ಮೂಗು ಮುಚ್ಚೋರು ಏನೋ ಕಹಿದು ಅನ್ನೋದು. ಮುಂದೆ ದಿವಸಕ್ಕೆ ರೆಡಿ ಅಂಥ ಔಷಧಿ. ಅಲ್ಲಿಗೆ ಸಂಪತ್ತವ್ರು ಕೂತ್ಕೊತಾ ಇದ್ರು. ಅವನ ಮಗ CFTRL ಕೆಲಸ ಮಾಡ್ತಾಯಿದ್ದ. ಆಗ್ತಾನೆ ಅಮಿತಾಬ್ ಬಚ್ಚನ್ನು ಹುಷಾರಾದರು. ಎಲ್ಲಿ ಈ ಕೂಲಿ ಪಿಕ್ಚರಲ್ಲಿ ಬದುಕಿದ್ದೆ ಹೆಚ್ಚಾಯ್ತಲ್ಲ, ಆ ಡಾಕ್ಟ್ರಿಗೂ ಈ ಸಂಪತ್ತು ಮಗನಿಗೆ ಭಾಳ ಫ್ರೆಂಡ್ಶಿಪ್ ಇತ್ತು, ಗೊತ್ತಿಲ್ಲ. ನಮ್ಮ ಆರ್ಕೆಸ್ಟ್ರಾ ಕೇಳಿದ್ರಲ್ವಾ, ಅವ್ರ ತಂದೆ ಬಂದ್ಬಿಡ, ಮೋಹನ್ ನೀವು ಮುಂದಿನ ಭಾನುವಾರ ಎಲ್ಲೂ ಹೋಗಬೇಡಿ, CFTRAನಲ್ಲಿ ಅಮಿತಾಬ್ ಬಚ್ಚನ್ ಬರ್ತಾಯಿದ್ದಾರೆ, ನಾವೆಲ್ಲ ಹಾಡಲೇಬೇಕು ಅಂದ್ಬಿಟ್ಟಿದ್ದಾರೆ ಸರ್, ಬಾಂಬೆ ಟು ಗೋವಾ, ಗೊತ್ತಾಯ್ತಾ, ದೇಖಾ ನಹಾಯ್ ಅದೊಂದು ಹಾಡು, ಇದು ನಿಮ್ಮದೇ ಆರ್ಕೆಸ್ಟ್ರಾ ಅಂದ್ಬಿಟ್ಟು ಬಾ ಸಿಕ್ಬಿಟ್ರಲ್ಲಪ್ಪ ಪಾರ್ಟಿ ಅಂದ್ಕೊಂಡಿದ್ದೆ. ಅಮಿತಾಬ್ ಬಚ್ಚನ್ಗೆ ಯಾವ ಸ್ಕೇಲಲ್ಲಿ ಹಾಡಿದ್ರು ಪರವಾಗಿಲ್ಲ, ಎಲ್ಲ ಪ್ರಾಕ್ಟೀಸ್ ಮಾಡಿ ರೆಡಿಗೆ ಇಟ್ಕೊಂಡಿದ್ವಿ ನಾವು. ಹಾಡಬೇಕಲ್ಲ, ಹಾಡಿದ್ರು, ದೇಖಾ ನಹಾಯ್ ಅದನ್ನು ಹಾಡಿದ್ರು. ಅದು 2-3 ಸಾಂಗ್ ಹಾಡು ನುಡಿಸಿದ ಮೇಲೆ ಅವರು ಕೂಡ ತುಂಬ ಖುಷಿಯಾದರು. ಆವತ್ತಿನ ದಿವಸ ಕೆಲವ್ರಿಗೆಲ್ಲ ಪಾಪ ಆ CFTRL ಕೆಲಸ ಮಾಡೋರು ಬಡವ್ರಿಗೆಲ್ಲ ಅಮಿತಾಬ್ ಬಚ್ಚನ್ ಕೈಲೇ ಕೆಲವೆಲ್ಲ ಪ್ರೆಸೆಂಟೇಷನ್ ಎಲ್ಲ ಕೊಡಿಸಿ, ಆ ಕಾಲದಲ್ಲೇ ಪಾಪ ನೀವು ಒಳ್ಳೆ ಟ್ಯಾಲೆಂಟ್ ಇರೋರು, ನೀವೆಲ್ಲ ಯಾಕೆ ಆ ಕಡೆ ನಮ್ಮ ಬಾಂಬೆ ಗಿಂಬೆ ಸೆಟ್ಲ್ ಆಗಬೇಕು ಅಂತ. ನಮಗೆ ಆ ಹಿಂದಿ ಯಾವ ಹಾಡ್ಬೇಕಾದ್ರೂ ಗೊತ್ತಿತ್ತು, ಆ ಫ್ಲೂಯೆನ್ಸಿ ಆ ಗ್ರಾಮರೆಲ್ಲ ಗೊತ್ತಿರಲಿಲ್ಲ. ಏನೋ ಒಂದು ಚೋಡು ಹೊಡ್ಕೊಂಡು ಮಾತಾಡೋದೇ ಆಗೋಗಿರೋದು ನಮಗೆ. ಅದಾಗ್ಬೋದು, ತಮಿಳ್ ಆಗ್ಬೋದು, ಆ ಭಾಷೆ. ಆಮೇಲೆ ಈ ಸಿನಿಮಾಗಳೆಲ್ಲ ಕೆಲಸ ಮಾಡಿ ಭಾಷೆಗಳು ಬಿಗಿ ಆಯಿತು. ಸೊ ಈ ಥರ ಜರ್ನಿಗಳು ಸ್ಟಾರ್ಟ್ ಆಯಿತು ನಮಗೆ. ನಮ್ಮ ಕೊನೆಗೆ ಏನಂದರೆ ನಮ್ಮ ಜರ್ನಿ ಅಂತೂ ಇವತ್ತಿಗೂ ಭಾಳ ಖುಷಿಯಾಗೇ ಇದೆ. ಅವತ್ತಿನ ಮೋಹನ್ ಹೇಗೆ ಪ್ರೋಗ್ರಾಮ್ ಮಾಡ್ತಾಯಿದ್ದಾರೋ ಹಾಗೆಯೇ ಈಗಲೂ ಎಲ್ಲ ವೇದಿಕೆಯಲ್ಲಿ ಎಲ್ಲ ಥರ ಭಾಷೆಗಳು, ಅದರಲ್ಲೂ ಮೊದಲು ಕನ್ನಡಕ್ಕೋಸ್ಕರ ಭಾಳ ಪ್ರೀತಿಯಿಂದ ನೀವು ಕರೆಸಿ ನೀವು ಈ ವೇದಿಕೆ ಕೊಟ್ಟಿದ್ದೀರ. ಇದೊಂದು ದೊಡ್ಡ ವೇದಿಕೆನೇ ನನಗೆ. ಅದು ನೀವು ಪುಟ್ಟ ವಯಸ್ಸಲ್ಲಿರೋರು ನಮ್ಮನ್ನು ಹೇಳಿದ ಮತ್ತೆ ಇಲ್ಲಿ ಕರೆದಿರೋದು ತುಂಬ ಸಂತೋಷವಾದ ವಿಷಯ ಸರ್. ಪ್ಲೆಷರ್ ಇಸ್ ಆಲ್ವೇಸ್ ಆರ್ಸ್. ಅಂದರೆ ಸಂಗೀತಕ್ಕೆ ಆ ಶಕ್ತಿ ಇದೆ, ಆ ಜರ್ನಿಗಂತೂ ಇನ್ನೂ ದೊಡ್ಡ ಶಕ್ತಿ ಇದೆ. ಎಷ್ಟು ಜನನ ನೀವು ಇನ್ಸ್ಪೈರ್ ಮಾಡ್ಬೋದು. ಯಾಕೆಂದರೆ ಇವತ್ತಿನ ಜನಕ್ಕೆ, ಜನ್ರೇಷನ್ಗೆ ಫೆಸಿಲಿಟೀಸ್ ಜಾಸ್ತಿ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಅನುಭವ ಅದು ಅವ್ರಿಗೆ ಹೇಗೆ ಔಷಧಿಯಾಗಿ ಉಳ್ಕೊಂಡು ಮುಂದಿನ ಒಂದು 20-40 ವರ್ಷಗಳನ್ನು ಎದುರಿಸೋ ಅದನ್ನು ಯಾವುದನ್ನು ಹಳೆದನ್ನು ಉಳಿಸ್ಕೋಬೇಕು ಅನ್ನೋದು ನಮಗೊಂದು ಪಾಠ ಅಲ್ವಾ? ಖಂಡಿತ. ಈಗ ಕೆಲವರು ಫ್ಯಾಷನ್ಗೋಸ್ಕರ ಹಾಡ್ತಾರೆ. ಈಗ ನಾನು ಹೇಳೋದು ಕೆಲವರು ಶ್ರೀಮಂತರಿದ್ದಾರೆ, ಅವು ಹುಡುಗನಿಗೆ ಆಸೆ ಇರುತ್ತೆ, ಏನೋ ಒಂದು ಹಾಡಬೇಕು, ಇಲ್ಲ ಆ್ಯಕ್ಟ್ ಮಾಡಬೇಕು, ಏನೋ ಒಂದು ಇರುತ್ತೆ ಅಂದ್ಕೊಳ್ಳಿ. ಅವ್ರಿಗೇನೆಂದರೆ ಅವ್ರಿಗೊಂದು ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಒಂದು ವೇದಿಕೆ ಕೊಡಿಸ್ಬಿಡ್ತಾರೆ. ಅದು ಶಾಶ್ವತವಾಗಿ ನಿಲ್ಲಬೇಕು ಅಂದರೆ ಈ ಬೇಸಿಕ್ ಇರಲೇಬೇಕು, ಹಠ ಇರಬೇಕು, ಒಂದು ಶ್ರಮ ಇರಬೇಕು, ಏನಾದರೂ ನಿಲ್ತೀನಿ ಅನ್ನೋದು ಹೆಜ್ಜೆ ಇಡ್ತಾನೆ ಇರಬೇಕು. ಇಟ್ ಸೇಮ್ ಲೈಕ್ ನೆಪೋಟಿಸಮ್ ಸರ್. ನೆಪೋಟಿಸಮ್ ಕ್ಯಾನ್ ಆಲ್ವೇಸ್ ಗಿವ್ ಯು ಆಕ್ಸೆಸ್, ಬಟ್ ಅಲ್ಲಿ ನಿಂತು ನೀವು ಒಂದು ಮರವಾಗಿ ಬೆಳಿಬೇಕಂದ್ರೆ ಸ್ವಪ್ರಯತ್ನ, ಟ್ಯಾಲೆಂಟು, ಹಾರ್ಡ್ ವರ್ಕ್, ಅದಕ್ಕೆ ಏನೇನು ಬೇಕೋ ಕೊಡ್ತಾ ಅಪ್ಗ್ರೇಡ್ ಆಗ್ತಾ ಹೋಗಲೇಬೇಕಲ್ಲ.
ಖಂಡಿತ. ಈಗ ನಮಗೂ ಪಾಠಕ್ಕೆ ಸೇರೋರಿಗೆ 3 ದಿವಸ ಸರಿಗಮ ಇಳಿಸ್ಕೊತಾರೆ. ಆಮೇಲೆ ತಂದೆ ತಾಯಿ ಬಂದ ತಕ್ಷಣ ಸರ್ ಮುಂದಿನ ವಾರ ಅವಳಿಗೆ ಸ್ಕೂಲಲ್ಲಿ ದಯವಿಟ್ಟು ಒಂದೇ ಮಾತ್ರ ಹೇಳ್ಕೊಟ್ಬಿಡಿ ಅಂತಾರೆ. ಅವ್ರಿಗೆ ಆಸೆ. ನಾವು ಅದು ನೋಡಿ ಅದನ್ನು ಅವ್ರಿಗೆ ಡಿಸಪಾಯಿಂಟ್ ಆಗಬಾರ್ದು. ಹಿಂಗೋ ಕಷ್ಟಪಟ್ಟು ಒಂದೊಂದು ಅಟ್ಲೀಸ್ಟ್ ಒಂದು ಪಲ್ವಿಯಾರು ಒಂದು 4 ಲೈನ್ ಹೇಳ್ಕೊಡ್ತೀವಿ. ದೇ ಆರ್ ವೆರಿ ಹ್ಯಾಪಿ. ಬಟ್ ಹಾಗೆ ಕಲ್ತ್ಕೊಳ್ಳೋರು ಇದ್ದಾರೆ. ಅದು ಭಾಳ ಇಂಪಾರ್ಟೆಂಟು. ನಾವು ಕಲಿಸೋದು ಏನಂದರೆ ಬೇಸಿಕ್ ಕಲಿಸ್ಬೇಕು. ಆಮೇಲೆ ಹೀಗೆ ಎಲ್ಲ ನಮಗೆ ನಾವೇ ಕಲ್ತ್ಕೊಂಡು ಆಮೇಲೆ ಶಾಸ್ತ್ರೀಯ ಸಂಗೀತ ಹಾಗಂಗೆ ನೋಡಿ ಕಲ್ತ್ಕೊಂಡಿದ್ದು. ಆಮೇಲೆ ಎಲ್ಲ ವಾದ್ಯಗಳು ನುಡಿಸ್ತೀನಿ ನಾನು, ಇಂಥದ್ದು ಅಂತಲ್ಲ. ಹಾಗೆ ಮಾಡಿ ನಮಗೆ ಪ್ರಿಪ್ರೇಷನ್ನು ಬೇಕಾಗಿಲ್ಲ ನನಗೆ. ಇವಾಗ ನಾಳೆ ನೀವು ಯಾವುದೋ ಪ್ರೋಗ್ರಾಮ್ ಅಂದರೆ ಯಾವುದೋ ಹಾಡ್ತೀನಿ ಸರ್ ನೋಡಿ ಈ ಸ್ಕೇಲಲ್ಲಿ ಹಾಡಿದರೆ ನಾನು ತಕ್ಕ ಮಟ್ಟಿಗೆ ನಾನು ಗೊತ್ತಾಯ್ತಾ, ನೀವು ಖುಷಿಯಾಗೋ ಮಟ್ಟಿಗೆ ನುಡಿಸೋದು ದೇವ್ರ ಭಗವಂತ ಅನುಗ್ರಹ ಕೊಟ್ಟಿದ್ದಾನೆ. ಅದನ್ನು ನುಡಿಸ್ಕೊಂಡು ಹೋಗ್ತಾಯಿದ್ದೀವಿ ನಾವು. ಹೌ ಟು ಡೆವಲಪ್ ಈ ಕ್ವಾಲಿಟಿ, ಎಲ್ಲದನ್ನೂ ಎಳ್ಕೊಳ್ಳೋದು, ಎಲ್ಲದನ್ನೂ ಇದು ಮಾಡೋದು, ಅದಕ್ಕೇನಾದರೂ ಒಂದು ಥಿಂಕಿಂಗ್ ಬೇಕಾ? ಬಿಕಾಸ್ ಇವತ್ತೆಲ್ಲ ಕೆಲವರು ಕೀಬೋರ್ಡ್ ಅಂದರೆ ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಆಗಿಬಿಡ್ತಾರೆ. ಅಥವಾ ಹೌ ಟು ಡೆವಲಪ್ ಆ್ಯಂಡ್ ಕೀಪ್ ಗ್ರೋಯಿಂಗ್ ಸ್ಕಿಲ್ ಸೆಟ್ ಅಟ್ ದ ಸೇಮ್ ಟೈಮ್ ಮ್ಯೂಸಿಕಲ್ಲೂ ಮುಂದಕ್ಕೆ ಹೇಗೆ ಹೋಗೋದು? ಖಂಡಿತ ಹೇಳಿಲ್ಲ. ಬಹಳ ಇಂಪಾರ್ಟೆಂಟ್ ಗುರು, ಒಬ್ಬ ಗುರು ಅಂತ ಬೇಕು ಒಂದರಲ್ಲಿ. ಇನ್ನೊಂದು ಗುರು ಇಲ್ಲದ ವಿದ್ಯೆ, ಅದು ದೇವರು ಬೈದ ನೋಡಿ, ಅವನು ದೊಡ್ಡ ಗುರು. ಯಾಕೆಂದರೆ ನಮ್ಗೆ ಗೊತ್ತಾಗಲ್ಲ. ನೆನ್ನೆ ಕೂಡ ಯಾರೋ ಒಬ್ಬರು ಬಂದಿದ್ದರು, ಅವ್ರು ಯು ಎಸ್ ಎಲ್ಲ ಹೋಗಿದ್ದೀನಿ ಸರ್, ಅನ್ಫಾರ್ಚುನೇಟ್ಲಿ ನಾಡಿದ್ದು ಬರ್ತೀನಿ ಸರ್ ಅಂದರು. ಎಲ್ಲ ನೀವು ಏನೇನು ಬಿರುಕು ಕೇಳ್ತೀರಾ, ಯಾವ್ಯಾವ ಸ್ಟೈಲ್ ಕೇಳಿ ಎಲ್ಲ ಹಾಡ್ತಾರೆ, ಎಲ್ಲ ಗೊತ್ತಿದೆ ನಿಮ್ಗೆ. ನಾವು ಇವಾಗ ನಮಗೆ ಕೇಳೋ ಪ್ರಶ್ನೆ, ನನಗೆ ಕೇಳ್ತಾ ಇದ್ದ ಪ್ರಶ್ನೆ ನಾನು ಅವ್ರಿಗೇನೇನೆ ನಿಮಗೆಲ್ಲ ಕ್ಲಾಸಿಗೆ ಏನೂ ಗೊತ್ತಿಲ್ಲ ಸರ್, ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಸರ್, ಏನೋ ಕೇಳಿಸ್ಕೊಂಡು ಹಾಡ್ತಾಯಿದ್ದೀನಿ, ಅದನ್ನು ನೀವು ರಿಪೇರಿ ಮಾಡಿ ನಂಗೆ ಸರಿಗಮದಿಂದ ಶುರು ಮಾಡಿ ಅಂತಾರೆ. ಇವಾಗ ನಾವು ಸರಿಗಮದಿಂದ ಶುರು ಮಾಡಿ ಹೇಳ್ಕೊಡೋರು ಇದ್ದೀವಿ. ಕೆಲವರು ನಮ್ಗೆ ಅದೆಲ್ಲ ಏನು ಬೇಡ ಸರ್, ನಮಗೇನೋ ನಮ್ಮ ನೆಂಟರೆಲ್ಲ ಬಂದಾಗ ನಮ್ಮ ಹುಡುಗ ಹಾಡು ಹೇಳ್ಬಿಟ್ರೆ ಸಾಕು, ಅದೊಂದು ಕ್ಯಾಟಗಿರಿ ಇದೆ. ಇನ್ನೊಂದು ಏನಂದರೆ ಅವನು ಹೌದು ಕ್ಲಾಸಸ್ ಇವತ್ತಿಗೂ ತೊಗೊಳ್ತೀರಲ್ಲ, ಅಫ್ಕೋರ್ಸ್ ನಿಮ್ಮನ್ನು ಹೆಂಗೆ ಭೇಟಿ ಮಾಡೋದೆಲ್ಲ ಇನ್ಸ್ಟಾದಲ್ಲೇ ಮೆಸೇಜ್ಗಳು ಹಾಕ್ತಾರಾ ಅಥವಾ ಏನು ಸರ್? ನನಗೆ ಆನ್ಲೈನಲ್ಲಿ ನಾನು ಹೇಳ್ಕೊಡಲ್ಲ. ಆನ್ಲೈನಲ್ಲಿ ಒಂದು ದೊಡ್ಡ ತಪ್ಪಾಗುತ್ತೆ. ಆನ್ಲೈನಲ್ಲಿ ಇವಾಗ ಕೀಬೋರ್ಡ್ ಹೇಳ್ಕೊಡ್ತೀನಿ ಅಂದ್ಕೊಳ್ಳಿ, ಇವಾಗ ಕೀಬೋರ್ಡು ನೀವೆಲ್ಲ ಕ್ಯಾಮ್ರಾಗಳು ಹಿಂಗೆ ತೆಗಿತೀರ, ನಾವು ಇಲ್ಲಿಂದ ಶುರು ಮಾಡ್ತೀವಿ. ಇವಾಗ ಇದು ಕೀಬೋರ್ಡ್ ಅಂದ್ಕೊಳ್ಳಿ, ಹೀಗಿರುತ್ತೆ. ನಾನು ನುಡ್ಸೋವಾಗ ಫಸ್ಟು ಒಂದು 2-3 ಕಾಣುತ್ತೆ. ಹೋಗ್ತಾ ಹೋಗ್ತಾ ಹೀಗಿದ್ದಾಗ ಇದು ಯಾವುದು ತಿರ್ಗಾ ನೀವು ಪ್ರಶ್ನೆ ಕೇಳೋವಂಥದ್ದು ಬರುತ್ತೆ. ಇಲ್ಲಾಗ್ಬಿಟ್ರೆ ಏನು ಮಾಡ್ತೀವಿ ನಾವು, ಇಲ್ಲೇ ಈಜಾಗಿದೆ ನೋಡಿ, ಇಲ್ಲಿ 5 ಬೆರಳು ಅಂತೀವಿ ಫಸ್ಟು. ಬಲಗೆ ಇದ್ಯಾವುದು ಎಡಗಾಯಿ. ಇಲ್ಲಿ ಎಷ್ಟು ಕಪ್ಪು ಕಾಣುತ್ತೆ, 2 3 2 3 2 3. ಈ 2ಕ್ಕೆ ಮುಂಚೆ ಸಾ ನುಡಿಸಿ, ಸಾ ಬಂತ ಶಬ್ದ, ಇದಕ್ಕೆ ಸಿ ಅಂತೀವಿ. ಇದು ಸ ರಿ ಗ ಮ 4 ಆಗೋಯ್ತಾ, ನುಡಿಸೋದು ಅವರು 1 2 3 ಡ್ರಿಲ್ಲು. ನೆಕ್ಸ್ಟು ಅದು ಗೊತ್ತಾಗಲಿಲ್ಲ ಅಂದರೆ ಸರಿಗಮ್ಮ ಬರೋಲ್ಲ ಕೆಲವ್ರಿಗೆ. ಇಲ್ಲಿ 1 2 3 4 ಬಂದ್ಬಿಡ್ತೆ. ನೆಕ್ಸ್ಟು ಪ 4 ವಾಪಸ್ ಬಾ. ಇಲ್ಲಿಂದ ಹೇಳ್ಕೊಟ್ಬಿಟ್ಟೆ. ನನ್ನದೇ ಅದೊಂದು ಫಾರ್ಮೆಟ್ಗೆ ಇಟ್ಕೊಂಡಿದ್ದೀನಿ. ಅದನ್ನು ಭಾಳ ವಿಸ್ತಾರವಾಗಿ ಹೇಳೋದು, ಅದನ್ನು ಭಾಳ ಕಷ್ಟವಾಗಿ ಎಕ್ಸ್ಪ್ಲೇನ್ ಮಾಡೋದು, ತುಂಬ ದೊಡ್ಡ ಥಿಯರಿ ಹೇಳಿದ್ರೆ ಅವ್ರು ನಮ್ಮ ಪಾಠನೇ ಬಿಟ್ಬಿಡ್ತಾರೆ. ಮುಂದಿನ ವಾರ ಇನ್ನು ಹೇಳ್ತೀವಿ ಸರ್, ನಿಮ್ಗೆ ಹೇಳಿ ಕಳಿಸ್ತೀವಿ ಅಂತಾರೆ. ಇದನ್ನು ಅಷ್ಟೇ, ಬಂದ ತಕ್ಷಣ ನಾವು ಏನು ಮಾಡ್ತೀವಿ, ಸರಿ ಗ ಮಾತೀವಿ ಅಂತ ಅವ್ರು 4 ಬಂದ್ಬಿಡ್ತಲ್ಲ. ಇವಾಗ ಈ ಬಾರ್ಸಪ್ಪ ಸರಿ ಹ್ಯಾಪಿ ಬರ್ಡೇ ಬಂದ್ಬಿಡ್ತಲ್ಲ. ನೆಕ್ಸ್ಟ್ ನಾನು ಬಿಡೋಂಗೆ ಇಲ್ಲ ಅವನು. ನೆಕ್ಸ್ಟ್ ಹೌದು ಇಲ್ಲ, ಸರಿ ಗ ನೋಡಿ, ಸರಿ ಗ ಇದು ಗ ಸರಿ ಗ ಸರಿ ಗ ಗ ಗ ಗ ಗ ಗ ಗ ಗ ಗ ರಿ ಗ ಮ ಜನ ಗ. ಅಯ್ಯೋ ಸ್ಕೂಲ್ಗೆ ಆಗೋಯ್ತು. ಸೊ ಇಟ್ ಈಸ್ ಅಬೌಟ್ ಕನ್ವೀನಿಯನ್ಸ್ ಆ್ಯಂಡ್ ಇವತ್ತು ಅದನ್ನು ನಾನು ಎಲ್ಲೂ ಉಪಯೋಗಿಸ್ಕೋತೀನಿ, ಅದು ಅವ್ರನ್ನ ಹಿಡಿದಿಟ್ಟಿರುತ್ತೆ ಟು ಕಂಟಿನ್ಯೂ ದ ಜರ್ನಿ ಆ ಥರದವ್ರಿಗೆ. ಸೊ ಆ್ಯಂಡ್ ಏನಿದು ವಾರಕ್ಕೊಂದು ಕ್ಲಾಸ್ ಇರುತ್ತಾ? ಇಲ್ಲ, ಇವಾಗ ನನಗೇನಾಗಿದೆ ಗೊತ್ತು, ಆ್ಯಕ್ಚುಲಾಗೆ ತಮಿಳಲ್ಲಿ, ಹಿಂದಿನಲ್ಲಿ, ಇಂಗ್ಲೀಷ್ನಲ್ಲಿ ಎಲ್ಲ ಕಡೆಯೂ ಕೀಬೋರ್ಡು ಗಿಟಾರ್ಗೆ ಅದೇ ಆದಂಥದ್ದೆಲ್ಲ ಶುರುವಾಗಿದೆ. ಕನ್ನಡದಲ್ಲಿ
ಪಕ್ಕಾ ಕನ್ನಡದಲ್ಲಿ ಕಪ್ಪೊಂದು ಬಿಳಿ ಒಂದು ಇದೇ ಸಾ 1 2 ಅಂತ ಹೇಳ್ಕೊಡೋದ ಕ್ಲಾಸ್ ಆಗಿಲ್ಲ. ಅದು ನಂಗೆ ತುಂಬ ಆಸೆ ಇದೆ. ಅದನ್ನು ಕ್ಲಾಸಸ್ ಮಾಡೋಣ ಈಸಿಯಾಗಿ ಅಂತ. ಅದನ್ನು ಏನು ಕೈನ ಬಿಡಿಸಿ ತೋರಿಸಿದ್ರೆ ತುಂಬ ಈಸಿಯಾಗಿ, ಸ್ವಲ್ಪ 1 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ನಾವು ತುಂಬ ಬೇಗನೆ ಬಂದ್ಬಿಡ್ತೇವೆ ಇವಾಗ. ತುಂಬ ಎಷ್ಟು ಯೂಟ್ಯೂಬಲ್ಲಿ ಕಲ್ತ್ಕೊಂಬಿಟ್ಟೆ ಸಾರ್ ಅಂತಾರೆ. ನೀವೇನೇ ಯೂಟ್ಯೂಬಲ್ಲಿ ಅದು ಮೂವ್ ಆಗಿಬಿಡ್ತದೋ, ಬೇಗನೆ ಹೊರಟೋಗ್ತದೋ. ನಿಮ್ಗೇನಾಗೋದು ಈಗ ಹೆಂಗೊಂಡ್ಬಿಡ್ತೇವೆ, ಅದು ಸ್ಲೋಗೆ ತೋರಿಸ್ಬೇಕು. ಆ ಫಸ್ಟ್ ರೇಸ್ ತೋರಿಸ್ಬೇಕು ಅವರು. ಈಗ 1 2 3 4 ಸಾರಿ ಗಾಮ. ಸೆಕೆಂಡ್ ಸ್ಟೆಪ್ಪು 1 2 3 4 ಸಾರಿ ಗಾಮ. 1 2 3 4 ಸಾರಿ ಗಾಮ. ಒಂದೇ ಬಾರಲ್ಲಿ ಒಂದೇ ಇಟ್ಗೆ ಸಾರಿ Also ಗಾಮ. ಸಂಗೀತ ಅನ್ನೋದು ಕಲಿತಾವ್ರಿಗೆ ಆ ಜಜ್ಮೆಂಟ್ ಇರಲ್ಲ. ತಪ್ಪೆಲ್ಲಿ ಮಾಡ್ತಾ ಇದೀವಿ, ಮುಂದೆ ಇದ್ದಾಗ ತಿದ್ದೋರ್ಗೂ ಈಸಿ. ಆ್ಯಂಡ್ ಮೆನಿ ಥಿಂಗ್ಸ್ ಆನ್ಲೈನ್ ವರ್ಸಸ್ ರಿಯಲ್ ಆಗಿ ಕಲಿಯೋದಕ್ಕೆ ಥ್ಯಾಂಕ್ಸ್ ಫಾರ್ ಥ್ರೋಯಿಂಗ್ ದಟ್ ಲೈಟ್. ಇಲ್ಲ, ರಿಯಲಾಗಿ ಕಲಿತ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲರೂ ಇಷ್ಟಪಡ್ತಾರೆ. ಲೈವ್ ಬಾರಿಸೋರಿಗೆ ಯಾವತ್ತೂ ಅದ್ರ ಮರ್ಯಾದೆನೇ ಬೇರೆ. ಅದು ಮತ್ತು ಆ ವೈಬೂ ಅಷ್ಟೇ. ಇವಾಗ ಗುರುಗಳ ಮುಂದೆ ಇದ್ದಾಗ ಅದು ಕಲಿತಾಗ ಐ ಥಿಂಕ್ ಇಟ್ಸ್ ಅ ಡಿಫ್ರೆಂಟ್ ಟ್ರಾನ್ಸ್ಫರ್ ಆಫ್ ನಾಲೆಡ್ಜು ಮತ್ತು ಎನರ್ಜಿ. ಹೌದು. ಈಗ ನೋಡಿ, ಸತ್ಸಂಗಲ್ಲಿ ಕೂತಿರ್ತಾರೆ ಅಂದರೆ ನೀವು ಅಲ್ಲಿ ಟ್ರ್ಯಾಕ್ ಆಡ್ಬಿಡೋದು ಹಂಗಿರಲ್ಲ. ಆಮೇಲೆ ಫಾರಿನರ್ಸು ಲಕ್ಷಾಂತರ ಜನ ಬಂದಿರ್ತಾರೆ. ಅವ್ರು ಕೂತಾಗ ಹೇಗಿರುತ್ತೆ ಅಂದರೆ, ಇಲ್ಲಿ ನೀವು ಹೇಳ್ಬಿಟ್ಟು ಅವ್ರು ರಿಪೀಟ್ ಮಾಡ್ತಾರೆ ನೋಡಿ. ಹಾಗೆ ನೀವು ಹಾಡಿದ್ರೇ ಅದು ಅಟ್ರ್ಯಾಕ್ಟೇ ಬೇರೆ. ಅದು ಯಾವತ್ತಿಗೂ ನಮಗೆ ಹೋಲ್ ಲೈಫಲ್ಲಿ ನಮಗೆ ತುಂಬ ಇಷ್ಟನೂ ಪಡ್ತಾರೆ. ಕಲಿಸೋದು ಈಸಿ, ಅವ್ರಿಗೂ ಒಂದು ತೃಪ್ತಿ ಇರ್ತದೆ. ಸರ್, ಈ ಇಡೀ ಜರ್ನಿ ನಿಮ್ಮನ್ನ ನೋಡಿದಾಗ ಈ ಕಾರ್ ಗೇರ್ಗಳು ಹೇಗಿರುತ್ತೋ ಹಾಗೆ ಸ್ವಿಚ್ ಮಾಡ್ತಾ ಬಂದಿದ್ದೀರಾ. ಆ್ಯಸ್ ಅನ್ ಇನ್ಸ್ಟ್ರೂಮೆಂಟಲಿಸ್ಟು, ಆ್ಯಸ್ ಅ ಕಂಡಕ್ಟರು, ಆರ್ಕೆಸ್ಟ್ರಾ ಸಂಸ್ಥಾಪಕರು, ಮ್ಯೂಸಿಕ್ ಡೈರೆಕ್ಟರು, ಆ್ಯಂಡ್ ಆ್ಯಸ್ ಅ ಇದೆಲ್ಲದ್ರ ಮೂಲಕ ಮ್ಯೂಸಿಕ್ ಜರ್ನಿನ ಎಂಜಾಯ್ ಮಾಡ್ತಾ ಬಂದಿದ್ದೀರಾ. ಎಲ್ಲರ ಜರ್ನಿನಲ್ಲೂ ಒಂದಷ್ಟು ಅಸಮಾಧಾನಗಳಿರುತ್ತೆ. ನಿಮ್ಮ ಲೈಫನ್ನು ಅಸಮಾಧಾನಗಳು ಅಂತ ಏನಾದರೂ ಇವತ್ತಿಗೂ ಅಸಮಾಧಾನ ಅಂತ ಉಳ್ಕೊಂಡಿದೆಯಾ? ಅದು ಖಂಡಿತ ಇದೆ. ಅದು ಎಲ್ಲ ಹ್ಯೂಮನ್ ಬೀಯಿಂಗ್ ಅಂತೀವಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಈ ಕಷ್ಟ ಸುಖ ಅನ್ನಂಗೆ ಅಸಮಾಧಾನ ಇದ್ದೇ ಇರುತ್ತೆ. ಇದರಲ್ಲಿ 4 ಥರ ಇರುತ್ತೆ. ಒಂದು, ಒಬ್ಬರನ್ನ ಬೆಳೆಸ್ತೀವಲ್ಲ, ಬೆಳೆಸಿದ ತಕ್ಷಣ ಅವನಿಗೆ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದ್ದಂಗೆ, ಮೇಲ್ ಬರ್ತಾ ಇದ್ದಂಗೆ ಅವನಿಗೆ ಇನ್ನೊಂದು ಕಡೆ ಇದಕ್ಕಿಂತ ಹೆಚ್ಚು ಸಂಭಾವನೆಯಿಂದ ಹೋಗೋದು. ಒಂದು ದುಡ್ಡು ಅಂದರೆ ತಪ್ಪಿಲ್ಲ. ಒಬ್ಬ ಬೆಳೆದವನು ಸಾಯೋ ತನಕ ನಮ್ಮ ಮನೆಯಲ್ಲೇ ಬಟ್ಟೆ ಒಗಿಬೇಕು ಅಂತಿರಲ್ಲ, ಆಯಿತಾ? ನನ್ನ ಮನೇಲಿ ಇನ್ನೊಬ್ಬ ಒಗೆಯೋನು ಇಟ್ಕೋಬೇಕು ಅನ್ನೋ ಆಸೆ ಇರ್ತದೋ, ಅದು ತಪ್ಪು ಅಂತ ಹೇಳಲ್ಲ. ನಮಗೆ ಹೇಳಿಬಿಟ್ಟು ಒಂದು 6 ತಿಂಗಳ ಮುಂಚೆ, ಸರ್ ಇನ್ನು ಮುಂದೆ ನಮ್ಮ ಮನೆಗೆ ಬರೋಕ್ಕಾಗಲ್ಲ ಸರ್, ನನಗೊಂದು ಬೇರೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದು ದೊಡ್ಡ ಸಂತೋಷವಾದ ವಿಷಯ. ಆಮೇಲೆ ನಾವು ಬೆಳೆಸಿದವರು ಮಾಡಿದವ್ರು ಬಿಡಿ, ನಮ್ಮನ್ನೂ ಒಬ್ಬರು ಬೆಳೆಸೇ ಇರ್ತಾರೆ. ನಮ್ಮನ್ನು ಜನ ಬೆಳೆಸೋದು ಅಂತ ಹೇಳಿದಲ್ಲ, ಹಾಗೆ ನಾನು ವ್ಯಕ್ತಿ ಸಮಾಧಾನ ಎಲ್ಲೆಲ್ಲಾಗುತ್ತೆ, ಇದೊಂದು ವಿಚಾರ. ಆಮೇಲೆ ನಾನು ಈ ಕನ್ನಡಕ್ಕೋಸ್ಕರ, ಕನ್ನಡ ಜನಗಳೆಲ್ಲ ಆಶೀರ್ವಾದ ಎಲ್ಲ ಇದೆ ನನಗೆ ಸಿಕ್ಕಬೇಕಾದ ಒಂದು ಸ್ಥಾನ ಅಂತಿರುತ್ತೆ. ಏನಾರು ಆಗ್ಬೋದು. ಈಗ ನಾನು ಒಂದು 20 ವರ್ಷಗಳಿಂದ ರಾಜ್ಯೋತ್ಸವ ಪ್ರಶಸ್ತಿಗೆ ಹಾಕ್ತಾ ಬಂದೀನಿ. ಈ ವರ್ಷವೂ ಹಾಕಿದ್ದೀನಿ ನಾನು. ಅಂದರೆ ನಮಗೊಂದು ಸಮಾಧಾನ ಏನಿದೆ, ಪರವಾಗಿಲ್ಲಪ್ಪ, ಇಷ್ಟೆಲ್ಲ ಮಾಡಿದ್ದಕ್ಕೆ ನಮ್ಮನ್ನು ಗುರುತಿಸಿದ್ದಾರೆ ಅನ್ನೋದು ಒಂದು ಅಸಮಾಧಾನದ ಅಷ್ಟು, ಅದೇ ವಿಷಯ. ಅಂದರೆ ಅಪ್ಲೈ ಮಾಡಿದ್ದೀರಾ, ಅಲ್ಲಿ ಇನ್ನೂ ಬಂದಿಲ್ಲ. ಹಾಗಾಗಿ ಇದೊಂದು ಬಂದಿಲ್ಲ. 20 ವರ್ಷ ನಾನು ಟ್ರೈ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಇನ್ನೊಂದು ದೊಡ್ಡ ಕಾರಣ ಏನಂದರೆ, 20 ವರ್ಷದಿಂದ 1-2 ಸತಿ ಆಗಿನ ಕಾಲದಲ್ಲಿ ಅನ್ನೊಂದು ಸಾಯಿತು, ಇನ್ನೇನು ಮೇಲಕ್ಕೆ ಬಂದು ಅಂತ. ಆಮೇಲೆ ಅದು ಏನಾಯಿತು ಗೊತ್ತಿಲ್ಲ ನನಗೆ. ನಮಗೇನಂದರೆ, ನಾನು ಈಗ ವೇದಿಕೆ ಅಂತ ಹೇಳ್ತೀರ, ನಾನು ಎಷ್ಟೋ ಜನಕ್ಕೆ ಹೇಳ್ಕೊಟ್ಟವ್ರಿಗೆ, ಅಂದರೆ ನನಗೆ ಸ್ಟೂಡೆಂಟ್ ಅಂತಲೇ ತಿಳ್ಕೊಳ್ಳಿ, ಅಥವಾ ಒಂದು ಇನ್ನೊಂದು ಸ್ಥಾನದಲ್ಲಿ ನನಗಿಂತ ಸ್ವಲ್ಪ ಅಂಥವ್ರಿಗೆಲ್ಲ ಬಂದಿದೆ ಅದು. ನಾನು ಹೇಳೋದು ಒಂದೊಂದು ಟೈಮ್ ಮೀಡಿಯಾದವ್ರಿಗೆ ಏನು ಹೇಳ್ತೀನಿ ಅಂದರೆ, ನಿಮಗೆ ಬಂದಿಲ್ಲ ಅವ್ರಿಗೆ ಬಂದಿದೆ ಅನ್ನೋದಕ್ಕೆ ನಮಗೊಂದು ಈ ಥರ ನೀವು ಇಂಟರ್ವ್ಯೂ ಮಾಡೋದಲ್ಲ, ನಮ್ಮನ್ನೆಲ್ಲ ಕೂರಿಸ್ಬಿಡಿ, ಒಂದು ಹೊಸ ಸಾಹಿತ್ಯ ಕೊಡಿ. 10 ನಿಮಿಷದಲ್ಲಿ ಯಾರು ಸಪೋರ್ಟ್, ಒಬ್ಬರು ನೀವೇ ಸಿಂಗರು, 10 ನಿಮಿಷದಲ್ಲಿ ಹಾಡು ಮಾಡು. ಈಗ ಯಾರೋ ಒಬ್ಬರು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಮಾಡೇ, ನೀನು ಹಂಸಧ್ವನಿಲಿ ಕ್ಲಾಸಿಕಲ್ ಮಾಡು, ಆಯಿತು. ಇದೇ ಒಂದು ಲವ್ ಸಾಂಗ್ ಮಾಡು ನೋಡಿ, ಆವಾಗ ನೀವು ಎಕ್ಸಾಮ್ ಮಾಡಿ. ಅಟ್ಲೀಸ್ಟ್ ಈ ಕೊಟ್ಟಿರೋ ಪ್ರಶಸ್ತಿಯಲ್ಲಿ 2ನೇ ಸ್ಥಾನ ಬಂದರೂ ಪರವಾಗಿಲ್ಲ. ನನಗೆ ಮೆರಿಟ್ ನಾನು ಹೇಳೋದು.
ಅದು ನಾನು ಇದು ನಮಗೆ ಪಾಪ ಅನ್ಯಾಯ ಆಗ್ತಾ ಇರೋದು ಅಂತ ಹೇಳೋದಕ್ಕೆ ಹೋಗೋಕ್ಕಿಂತ ಇದು ನಮಗೆ ಜಡ್ಜ್ಮೆಂಟ್ ಗೊತ್ತಾಗ್ತಾ ಇಲ್ಲ. ಮತ್ತೆ ಇದೆಲ್ಲವನ್ನು ಮೀರಿ ಸಂಗೀತಗಾರರು ಸಂಗೀತಕ್ಕೆ ಲೈಫನ್ನೇ ದಾರೆ ಎರೆದಿರ್ತಿರಲ್ಲ. ಹೌದು, ಎಲ್ರಿಗೂ ಇದೆ ಅಸಮಾಧಾನ, ನನ್ನೊಬ್ಬನಿಗೆ ಅಲ್ಲ, ಬರದೇ ಇರೋರೆಲ್ಲರಿಗೂ ಅಸಮಾಧಾನ ಆಗಿರುತ್ತೆ. ಆಮೇಲೆ ಬಂದಿರೋರಿಗೆಲ್ಲ ನಾವು ಖಂಡಿತ ಖುಷಿ ಪಡ್ತೀವಿ. ನಾವು ಅವ್ರಿಗೇನು ಟ್ಯಾಲೆಂಟ್ ಇಲ್ಲ ಅಂತಲ್ಲ ನಾನು ಹೇಳೋದು, ನಮಗೆ ಒಂದೊಂದು ಟೈಮ್ ಏನಂದರೆ ನಮ್ಮಲ್ಲಿ ಏನು ತಪ್ಪು ಕಾಣ್ತಾ ಇದೆ ಅನ್ನೋದು ನಮಗೂ ಗೊತ್ತಾಗಲ್ಲ. ಅದು ಭಾಳ ವಿಚಾರದಲ್ಲಿ ಲಕ್ಕನ್ನ ಎಷ್ಟು ನಂಬ್ತೀರಾ? ಯಾಕಂದ್ರೆ ಈ ಥರ ಜರ್ನಿನಲ್ಲಿ ಲಕ್, ಡೆಸ್ಟಿನಿ, ದೇವರು ಭಾಳ ತುಂಬ ಇಂಪಾರ್ಟೆಂಟ್. ಇದು ಈಗ ಹೇಳಿದ್ರಲ್ಲ, ಬಹಳ ಇಂಪಾರ್ಟೆಂಟು. ಒಂದು ದೇವರ ಆಶೀರ್ವಾದ ಬೇಕು, ಅದೃಷ್ಟ, ದೇವರ ಆಶೀರ್ವಾದ, ಬೇರೆದೆಲ್ಲ ಏನೂ ಇಲ್ಲ ಬಿಡಿ. ನೀವು ಹೇಳ್ತಿರಲ್ಲ ಕಷ್ಟಪಟ್ಟರೆ ನಮ್ಮ ಕೂಲಿ ಸಿಗೋದು ತಿರಲ್ಲ, ಅದು ಒಂದು ಕಷ್ಟಪಡಬೇಕು, ಶ್ರಮ, ಅದು ಖಂಡಿತ ಸಿಗುತ್ತೆ. ಆ ಶ್ರಮಕ್ಕೆ ಏನಪ್ಪ ಅಂದರೆ ಒಂದು ಆಶೀರ್ವಾದ. ಆಮೇಲೆ ದೊಡ್ಡವ್ರು ಯಾರೊಬ್ಬರು ನಮ್ಮನ್ನು ಯಾರೋ ಒಬ್ಬರು ಬೆಳೆಸಿದ್ರಲ್ಲ, ಹಾಗೆ ಪರವಾಗಿಲ್ಲ ಸರ್, ಇವರು ಒಬ್ಬರಿದ್ದಾರೆ, ಇವರು ಕೊಡಬಹುದು ಅನ್ನೋದು ಬಂದರೆ ಆವತ್ತಿಗೆ ನಾವು ಇದಾಗ್ತೀವಿ. ಅಸಮಾಧಾನದ್ದು ಇದು ಒಂದೇ ವಿಚಾರಕ್ಕೆ ಅಂತಲ್ಲ, ಆಗತ್ತೆ ನಮಗೆ. ಎಷ್ಟೋ ನೀವು ಅಂದ್ಕೊಂಡಿರ್ತೀರ, ಕೆಲವು ಎಷ್ಟೋ ದೊಡ್ಡ ಪಿಕ್ಚರ್ ಮಾಡಿರ್ತೀವಿ ನಾವು, ಇನ್ನೊಬ್ಬರಿಗೆ ಆ ಚಿತ್ರ ಬರಲಿ, ಇನ್ನು ಆಮೇಲೆ ಅವ್ರು ಕೊಡಬಾರ್ದು ಅಂತಲ್ಲ, ಒಬ್ಬೊಬ್ರಿಗೆ ಒಂದೊಂದು ಇರುತ್ತದು. ಇವನೊಬ್ಬನಿಗೆ ಆಗ್ತಿರೋ ಇನ್ನೂ ಒಬ್ಬ ಚೆನ್ನಾಗಿ ಬೆಳೀಲಿ, ಈ ಉದ್ದೇಶಗಳೆಲ್ಲ ಇರುತ್ತದು. ಇರಲಿ ಸರ್. ಏನಂದರೆ ಈಗ ಹರಿಯೋ ನೀರೇ ಒಂದೇ ಕಡೆ ನಿಂತ್ಬಿಟ್ರೆ ಕೊಚ್ಚೆ ಆಗ್ಬಿಡುತ್ತಂತೆ. ನೀರು ಹರಿತಾ ಇದ್ರೇ ಅದ್ರ ಶುದ್ಧತೆ ಕಾಪಾಡ್ಕೊಳ್ಳೋಕೆ ಸಾಧ್ಯ. ಹಾಗೆ ಸಂಗೀತಗಾರರು ಏನೋ ಒಂದನ್ನು ಹುಡುಕ್ತಾ ನಾವು ಯಾವಾಗಲೂ ಮುಂದಕ್ಕೆ ಹೋಗ್ತಾನೇ ಇರ್ತೀವಿ. ಬಂದದ್ದಾಗಲಿ ಬರಲಿ ಅಂತ ಆ ಥರ ಹರಿತಾ ಬಂದಿದ್ದೀರಾ. ಅದ್ರ ಮೂಲಕ ತುಂಬ ಜನಗಳಿಗೆ ಅನುಕೂಲಗಳಾಗಿದೆ. ಖಂಡಿತ ಖಂಡಿತ ಅದನ್ನೆಲ್ಲರೂ ಇವತ್ತು ಜ್ಞಾಪಿಸ್ಕೋತಾರಲ್ಲ ಎಲ್ಲೋ ಒಂದು ಕಡೆ. ಅದೊಂದು ಆಮೇಲೆ ಇನ್ನೊಂದು ಕೆಲವು ಥಿಯರೀಸ್ ಇದೆ ಸರ್, ನಮಗೆ ಅಂತ ಇದ್ದಿದ್ದು ಯಾವತ್ತೋ ಬಂದೇ ಬರುತ್ತೆ ಬಿಡಿ ಅನ್ನೋದು. ಸೊ ಈ ಎಲ್ಲದರ ಮಧ್ಯ ಸದ್ಯದ ನಿಮ್ಮ ಹಸಿವುಗಳೇನಾಗಿದ್ರೆ, ಮೈಸೂರು ಮೋಹನ್ ಸರ್ ಅಟ್ 75 ವಿತ್ ಸಚ್ ಅ ಬಿಗ್ ಜರ್ನಿ. ಕೆಲವು ಸತಿ ಹಿಂದೆ ತಿರುಗಿ ನೋಡೋದೇ ಯೂಶಲಿ ಓಹೋ ನಾವು ಈ ಥರ ಲೈಫ್ ನಡೆಸಿದ್ದೀವಿ ಅನ್ನೋ ಒಂದು ಸಮಾಧಾನಕ್ಕೆ, ಅಥವಾ ನಾನು ಇಷ್ಟು ದೂರ ಬಂದ ಅನ್ನೋವಂಥ ಒಂದು ಲೆಕ್ಕಾಚಾರಕ್ಕೆ. ಸೊ ನೀವು ಇವಾಗ ಹಿಂದಕ್ಕೆ ನೋಡ್ತಾ ಇದ್ದೀರಾ, ಮುಂದಕ್ಕೆ ನೋಡಬೇಕಾ, ಯಾವ ಲೆಕ್ಕದಲ್ಲಿದ್ದೀರಿ? ಇಲ್ಲ, ನಾವು ಮುಂದೆನೇ ನೋಡ್ತಾ ಇರ್ತೀನಿ. ಮುಂದೇನೂ ಈ ಥರ ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳಿಗೆ ಕೊಡ್ತೀನಿ, ಬೇಕಾದಷ್ಟು ವೇದಿಕೆಗಳಿಗೆ ಕಾರ್ಯಕ್ರಮ ಕೊಡಬೇಕು, ಮಕ್ಕಳನ್ನ ಸಂಗೀತ ಪಾಠ ಹೇಳಿ ಅವ್ರಿಗೆಲ್ಲ ಬೆಳೆಸ್ಬೇಕು. ನನಗೆ ಏನಿದೆ ನಮ್ಮ ಹೆಸರು ಸ್ಥಿರವಾಗಿ ಉಳಿಬೇಕು ಅಂದರೆ, ಆಮೇಲೆ ಇನ್ನೊಬ್ಬರಿಗೆ ದಾನ ಮಾಡಬೇಕು ಅಂತಿರುತ್ತೆ ಎಲ್ಲದಕ್ಕಿಂತ. ನೋಡಿ, ಅವನ ಕಾಲದಲ್ಲಿ ಯೋಗಾಸನ ಹೇಳ್ಕೊಟ್ಟವರು ಏನು ದುಡ್ಡಿರಲಿಲ್ಲ ನಮಗೆ, ಅವೆಲ್ಲ ಫ್ರೀ ಹೇಳೋರು. ನಮಗೆ ಸಂಗೀತ ಪಾಠಗಳಿಗೆ ಹೇಳ್ಕೊಟ್ಟವರು ಅವರೆಲ್ಲ ಫೀಸ್ ಇಸ್ಕೊಳ್ತಾ ಇರಲಿಲ್ಲ, ಹಾಗೆಲ್ಲ ರೆಮ್ಯುನೇಷನ್ ಇಲ್ಲ. ಆಮೇಲೆ ಎಲ್ರಿಗಿಂತ ತ್ಯಾಗರಾಜರು, ಪುರಂದರದಾಸರು ಇವರೆಲ್ಲ ಎಲ್ಲ ಮಾಡಿಬಿಟ್ಟಿರೋದೇ ಈ ಪ್ರಪಂಚನೇ, ಅದನ್ನೇ ನಾವು ಮಾಡ್ತಾಯಿದ್ದೀವಿ. ಅವರೆಲ್ಲ ಬರೀ ಹೇಳಿದೆ, ಪಾಪ ಅವ್ರು ಏನು ಡ್ರೆಸ್ಸು ಇಲ್ಲದೆ ಅವರೆಲ್ಲ ಏನು ಇನ್ನೊಬ್ರಿಗೆ ಕೊಟ್ಬಿಟ್ಟು ಹೊರಟೋದ್ರು. ಅದು ನಮಗೂ ಇರಬೇಕು. ಏನೋ ಅವಾಗೆಲ್ಲ ಒಂಥರ ನೀವು ಹೇಳ್ದಲ್ಲ, ಒಂದು ಹೊಟ್ಟೆಪಾಡು ಅನ್ನೋದು ಇರುತ್ತೆ. ಅವಾಗೆಲ್ಲ ಹೊಟ್ಟೆ ಹಸೀತಾ ಇರಲಿಲ್ಲ ಅನ್ಕಾಡ್ತವ್ರು, ಅವ್ರಿಗೆಲ್ಲ ಊಟ ಬೇಕಾಗಿಲ್ಲ, ಗಾಳಿ ನೀರಿನಲ್ಲೇ ಬದುಕಿದವರು ಅವರು. ಅವ್ರಿಗೆಲ್ಲ ಜ್ಞಾನದ ಹಸು ಇಲ್ಲ, ಕರ್ಕೊಂಡು ಹೋಗಿದೆ. ಅದೆಲ್ಲ ಪರಮಾತ್ಮನ ಭಾಳ ಹತ್ರದಲ್ಲಿದ್ದವರು. ಆ ಪರಮಾತ್ಮನ ಅದನ್ನೇ ಹೇಳ್ತಾರಲ್ಲ, ಈಗ ನಾವು ಏನೋ ಒಂದು ಮಾಡ್ತೀವಿ, ಯಾವನೋ ಇವಾಗ ನೋಡಿ ಏನು ಬೇಡ, ಈಗ ನೀವೊಂದು ಇವಾಗ ಮ್ಯಾಪ್ ಹಾಕ್ಕೊಂಡು ನಿಮ್ಮ ಜಾಗಕ್ಕೆ ಬಂದ್ಬಿಟ್ವಿ, ಅವನು ಯಾರು ನಮ್ಗೆ ಗೊತ್ತಿಲ್ಲ. ಈಗ ಅವನ ಹೆಸರು ಹೇಳಿದ್ರು ಅಂದ್ಕೊಳ್ಳಿ, ಅವನು ಎಷ್ಟು ಅವನ ಬುದ್ಧಿವಂತಕ್ಕಿಂತ ಪರಮಾತ್ಮನೇ ಅವನಲ್ಲಿ ಬಂದ್ಬಿಟ್ಟು ಮ್ಯಾಪ್ ಕಂಡಿಡ್ಬಿಟ್ಟು ವಾಪಸ್ ಹೊರಟೋಗಿದ್ದಾನೆ. ಹಾಗೆ ಸಂಗೀತ ಅನ್ನೋದು ಆಗ್ಬೋದು. ಇದಾಗಲೇ ಇವಾಗ ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೀನಿ, ಖಂಡಿತ ನಾನು ಮಾತಾಡ್ತಾ ಇಲ್ಲ, ಅದು ಯಾವನೋ ಒಬ್ಬ ಇದ್ದಾನಲ್ಲ, ಅವನು ಬಂದು ನೀನು ನಿಂತ್ಕೊಂಡು ಇದೆಲ್ಲ ಮಾತಾಡಿಸ್ಬಿಟ್ಟು ಹೋಗಿ ನಿನ್ನ ಕೆಲಸ ಆಯಿತು ತಾನೆ. ನಮ್ಮ ಜರ್ನಿನ ಅವನ ಕೈಲೇ ಇರೋದು, ತೊಗೊಂಡೋಗೋದು, ಹಿಂದಕ್ಕೆ ತೊಗೊಳ್ಳೋದು, ಒಳ್ಳೇದು ಮಾಡೋದು, ನೋವು ಮಾಡೋದು, ಗಿಂಡೋದು, ತಿರ್ಗಾ ಚಕ್ಕಂಗುಳಿ ಕೊಡೋದು, ಪ್ರತಿಯೊಂದು ಒಂದು ಪರಮಾತ್ಮ. ಅದು ಎಲ್ಲಿಂದ ಗೊತ್ತಿದೆ, ಈ ಪಂಚಭೂತಗಳು ಅಂತ ಹೇಳ್ತೀವಲ್ಲ, ಪ್ರತಿಯೊಬ್ಬರಿಗೆ ಜಾತಕ ಗೀತಕ ನಕ್ಷತ್ರ ಅನ್ನೋದು
ಪ್ರತಿಯೊಂದೂ ಒಂದೊಂದು ನಕ್ಷತ್ರಕ್ಕೂ ಕನೆಕ್ಟೆಡ್ ಮನುಷ್ಯಂಗಿರುತ್ತೆ ನೋಡಿ. ಯಾವುದೋ ಇರ್ತೀವಿ ಅಶ್ವಿನಿ ಯಾವುದೋ ನಕ್ಷತ್ರದ ಆ ಪವರಲ್ಲೇ ನಾವು ಇರ್ತೀವಿ. ಅದು ಸ್ವಲ್ಪ ಲೂಸ್ ಆದ ತಕ್ಷಣ ನಾವು ಹೊಟ್ವಿ ಅಷ್ಟೇ. ಅದಕ್ಕೆ ನನಗೆ ತಿಳಿದಿರೋ ಮಟ್ಟಿಗೆ, ಯಾಕೆಂದರೆ ಅಷ್ಟು ಜ್ಞಾನಿ ಏನಿಲ್ಲ. ನಮ್ಮ ತಂದೆ ತಾಯಿಗಳು, ನಮ್ಮ ತಾತ ಮುತ್ತಾತ ಇವರೆಲ್ಲ ಇದ್ರ ಬಗ್ಗೆ ಏನೇನೋ ಮಾತಾಡ್ತಾ ಕೇಳಿಸ್ಕೊಳ್ತಾ ಇದ್ವಿ ಅಷ್ಟೇ. ಅದು ನಿಮ್ಮ ಜೀವನಕ್ಕೆ ಅನುಭವಕ್ಕೆ ಬಂದಿರೋದನ್ನ ಇವತ್ತು ಹೇಗೆ ನೋಡ್ತಿದ್ದೀರಾ? ಅದೆಲ್ಲ ಬಂದಿದ್ದಕ್ಕೆ ಮತ್ತು ನಾವು ಕಷ್ಟ ಅವ್ರಿಗೆಲ್ಲ ನಮ್ಗೆ ಸರಿಯಾಗಿ ಊಟದ ಟೈಮ್ ಸಿಗದೇ ಇರೋದ್ರಿಂದನೇ ದಾರಿ ಹುಡ್ಕೊಂಡ್ವಿ ನಾವು. ಅವ್ರು ತುಂಬ ದುಡ್ಡು ಕಾಸಿಟ್ಟಿದ್ದಾರೆ, ನಾವು ಏನಾಗ್ತಾಯಿದ್ವೋ ಗೊತ್ತಿಲ್ಲ. ಅಂತೂ ನಾವು ಇಷ್ಟು ದೊಡ್ಡವರಾಗಕ್ಕೆ ಸಾಧ್ಯನೇ ಇಲ್ಲ. ಅದು ನಿಜಲ್ಲೂ ಒಂದೊಂದು ಟೈಮ್ ಅನಿಸುತ್ತೆ, ಕಷ್ಟವಾದ ತಂದೆ ತಾಯಿಗಳು ತೊಂದರೆ ಇರೋ ಹೊಟ್ಟೆಲೇ ಹುಟ್ಟಬೇಕು. ನಿಜ ಅಲ್ವಾ? ಎಷ್ಟೋ ಸಾಧಕರು ಹಸುವಿನ ಜಾಗದಿಂದ ಬಂದವ್ರದ ಸಾಧನೆಗಳೇ ಹೆಚ್ಚು. ಯಾಕೆಂದರೆ ಹೇಳ್ತಾರಲ್ಲ, ಈಗ ನೀವು ಯಶೋರ್ನ ನೋಡಿ, ಇವತ್ತಿನ ಆಯಾ ಕಾಲಕ್ಕೆ ನಿಮ್ಗೆ ಎಲ್ಲ ಥರದವರು ಸಿಗ್ತಾನೇ ಇರ್ತಾರೆ. ಖಂಡಿತ ಏನಾದರೂ ಒಂದು ಅದೇ ಈ ಉಳಿಪೆಟ್ಟು ಬಿದ್ರೇನೆ ಅದೊಂದು ಶಿಲೆ ಅನ್ನೋದು ಒಂದು ರೂಪಕ. ಅದೇ ಥರ ಇದೆಲ್ಲ ನಮ್ಮನ್ನು ಹೀಗೆ ಮುಂದೆ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ. ಇಲ್ಲ, ಖಂಡಿತ. ಈಗ ನೋಡಿ, ಇನ್ನೊಂದು ಸಣ್ಣದು ಹೇಳ್ಬಿಡ್ತೀನಿ. ಈಗ ನಾನು ಬೆಂಗಳೂರು ಬರಬೇಕು ಅಂದರೆ ಒಂಥರ ಹೇಳಿದ್ರೆ 20-25 ವರ್ಷ ಆದಮೇಲೆ ಸ್ವಲ್ಪ ದುಡ್ಡು ಕಾಸೆಲ್ಲ ಚೆನ್ನಾಗಿ ಬಂತು. ಅನಿವಾರ್ಯ ತಿರ್ಗಾ ಬೇರೆ ಯಾವುದೋ ಒಂದು ಕಮಿಟ್ಮೆಂಟಲ್ಲಿ ಅದು ಹೊರಟೋಯ್ತದು. ಅದು ಹೆಂಗಾಯ್ತು ಅನ್ನೋದು ಕೇಳಕ್ಕೆ ಹೋಗಬೇಡಿ, ಅದು ಮುಗಿದೋಯ್ತದು. ಮತ್ತೆ ನಾನು ಬೆಂಗಳೂರಿಗೆ ಬರಬೇಕು. ನಾನು ಬೆಂಗಳೂರಿನಲ್ಲಿ ಎಲ್ಲ ಆರ್ಕೆಸ್ಟ್ರಾದವರು, ಗೊತ್ತಾಯ್ತಾ? ನನಗೆ ಯಾರೂ ಇಲ್ಲ. ನಮ್ಮ ಮೋಹನ್ ಜಿಂಪೇಟ್ ನಿಮ್ಗೆ ಗೊತ್ತು, ಲಯೇಂದ್ರ, ನಮ್ಮ ಸಾಧು ಕೋಕಿಲ ಸಾಧು ಅವರೆಲ್ಲ. ಮೋಹನ್, ನೀವು ಬೆಂಗಳೂರು ಬಂದ್ಬಿಡಿ, ಎಲ್ಲ ಹೊರಟೋಗ್ತೀರಾ ಅಂದರು. ಎಲ್ಲಿ ಬರಲಪ್ಪ, ಏನೂ ಇಲ್ಲ, ನೀವು ಬನ್ನಿ ಸರ್ ಅಂದರು. ಬೆಂಗಳೂರಿಗೆ ಬಂದ ತಕ್ಷಣ ನನಗೆ ಬಾಡಿಗೆ ಮನೆ ಮಾಡೋಕ್ಕೆ ತಾಕತ್ತಿಲ್ಲ. ನನ್ನ ವೈಫ್ ಅನಿತಾ ಇದ್ಲಲ್ಲ, ಅವ್ರದ್ದು ರಂಗರಾವ್ ರೋಡಲ್ಲಿ ಮನೆ ಇದೆ. ಅವಳು ಏನು ಮಾಡಿದ್ಲು, ಇಲ್ಲಿ ಬಂದ್ವಿ. ನಮ್ಮ ಅತ್ತೆ ಬಂದ್ಬಿಟ್ಟು ನನಗೆ 100 ರೂಪಾಯಿ ಕೊಟ್ಟು ಹಾಲೆಲ್ಲ ಮುಗಿಸಿ ಒಂದು ಸ್ಟವ್ ತಂದು 3 ತಿಂಗಳಿಗೆ ಪ್ರಾವಿಷನ್ ಕೊಟ್ಟು ಸ್ಟಾರ್ಟ್ ಮಾಡಿದೆ. ಅವತ್ತು ತಿರ್ಗಾ ನನಗೆ ಎಲ್ಲ ಬೆಂಗಳೂರು ಆರ್ಕೆಸ್ಟ್ರಾ ಅವರು ಈ ಟ್ರೂಪೆಲ್ಲ ನನ್ನ ಎಲ್ಲ 300 ದಿವಸ ನೋಡಿದ್ಬಿಟ್ಟೆ. ತಿರ್ಗಾ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಹೇಳ್ದಲ್ಲ, ನಮ್ಮ ಮಕ್ಕಳೆಲ್ಲ ನನಗೆ ಈ ಮ್ಯೂಸಿಕ್ಕು ಇರೋದ್ರಿಂದ ನಮ್ಮ ಮಕ್ಕಳಿಗೂ ಎಜುಕೇಷನ್ ಹತ್ತತ್ತೋ ಇಲ್ವೋ ಅನ್ನೋದೊಂದು ಭಯ. ಅದಕ್ಕೆ ಏನು ಮಾಡಿದೆ, ಬೆಳಗಿನ ಜಾವ ನಾಯಿಗಳ ಕಾಟ, ರೋಡ್ಸ್ ಇಲ್ಲ ಯಾವುದೂ, 3:30-4 ಗಂಟೆಗೆ ಎದ್ದೇಳುವೆ. 6:30-7 ಗಂಟೆಗೆ ಜೋಸೆಫ್ ಬಂದ್ಬಿಟ್ಟು ಇದ್ದರು. ಅವರು ಅಮ್ದಲೆಗಾಗೆ, ಸಾಧು ಕೋಕಿಲಾಗೆ ಎಲ್ಲರಿಗೂ ನನಗೂ ಗುರುಗಳೇ ಅವರು. ಆಗ ನನ್ನ ಮಗನ್ನ ಕರ್ಕೊಂಡೋಗಿ ಅವನಿಗೆ 7 ಗಂಟೆ 6:30-5:30 ಎಪ್ಸಿ ಕರ್ಕೊಂಡೋಗಿ ಅವ್ನು ಪ್ಯೂರಾಗಿ ಅವನ್ನೆಲ್ಲ ಹೇಳಿಸಿ, 2 ಮಕ್ಳಿಗೂ ಇನ್ನೊಬ್ಬ ತಬಲ ಕಲ್ತ, ಫ್ಲೂಟ್ ಕಲ್ತ ಮಾಡಿ, ಇದ್ರ ಜೊತೆಗೆ ಅವ್ರ ಕಾಲೇಜಿಗೆಲ್ಲ ಹೋಗ್ಕೊಂಡು ಓದ್ಕೊಂಡು ಪಾಪ ಅವ್ರವ್ರ ಕಾಲಲ್ಲೇ ಕತ್ಕೊಂಡು ಹೆಂಗೋ ಆರ್ಕೆಸ್ಟ್ರಾನು ನಡೆಯೋದು. 10-20 ಪ್ರೋಗ್ರಾಮ್ ಆದರೆ ಅದರಲ್ಲಿ 10 ಪ್ರೋಗ್ರಾಮ್ ಮಳೆ ಬರಲಿಲ್ಲ ಅಂದರೆ ಅದು ಹೋದಂಗೆ. ಇನ್ನೊಂದು 5 ಪ್ರೋಗ್ರಾಮಲ್ಲಿ ಅಡ್ವಾನ್ಸ್ ಕೊಡ್ಬೇಕು ನಾವು. ಏನೋ ಮಿಗೋದು. ಒಂದೊಂದು ಟೈಮ್ ಯಾವುದೋ ತಿಂಗಳು ಸಾಕಾಗ್ತಾಯಿತ್ತು, ಅದು ಸಾಕಾಗ್ತಾಯಿರಲಿಲ್ಲ. ಈ ಥರ ಮಾಡ್ಕೊಂಡು ಯಾವುದೋ ಒಂದು ಸ್ಥಾನಕ್ಕೆ ಬಂದು ಎಲ್ಲ ಒಂದು ಖುಷಿಯಾಗೆ ಒಂದು ಜೀವನ ನಡೆಸ್ಕೊಂಡು ಬಂದಿದ್ದೀನಿ ಮೇಡಮ್. ಅದರಲ್ಲೂ ನಮ್ಮ ಬೆಂಗಳೂರು ನಗರ ಇದೆಯಲ್ಲ, ಇಡೀ ಪ್ರಪಂಚನೇ ಇರೋ ಜಾಗನೇ ಇದೊಂದೇ. ಆಮೇಲೆ ಎಲ್ಲ ಭಾಷೆದವ್ರಿಗೂ ಈ ಕಡೆ ಎಲ್ಲೋಗತ್ತೆ ದಾರಿ ಇದೆ, ಎಲ್ಲ ಭಾಷೆನೂ ತಿಳಿದ್ರು ಆನ್ಸರ್ ಕೊಡ್ತಾ ಇರೋದು ಇದೊಂದೇ ಊರು. ಬೆಂಗಳೂರು ಇವತ್ತು ಇಂಡಿಯಾಗೆ ಹೋಗಿದೆ ಸರ್. ಇಲ್ಲ, ನೀವು ಚೆನ್ನೈಗೆ ಹೋಗ್ಬಿಟ್ಟು ಸುಮ್ಮನೆ ನೀವು ಸರ್ ಹಂಗೆ ಸಾಲಿಗ್ರಾಮ ಹೆಂಗೆ ಹೊಡೆದು ಸರ್ ಹಂಗೆ ಮಾತಾಡದೆ ಹೇಳ್ತಾರೆ ಅವನು. ಸರ್ ಇಲ್ಲಿ ಸಾಲಿಗ್ರಾಮನೇ ಪೋಯ ಅಂತಾರೆ. ತೆಲುಗುಗೆ ಹೋದರೆ ಅಲ್ಲಿ ಸಿಗಲ್ಲ. ಬಟ್ ಬೆಂಗಳೂರಿನಲ್ಲಿ ಅವನವ್ನು ಗೊತ್ತಿಲ್ಲದಿದ್ದು ಹುಡುಗ ಯಾವನಾದ್ರು ತೊಗೊಳ್ಳಿ ನೀವು, ಆ ಹಿಂದಿಯಲ್ಲಿ ಏನು ಬೇಕಾದ್ರೆ ನಾ ಹೇಳ್ತೀನಿ ಉತ್ತರ ಅಂತಾನೆ. ಎಂಥ ಆಮೇಲೆ ಅತಿ ಬುದ್ಧಿವಂತರು, ಅತಿ ಓದಿರೋಂಥ ಜನ, ಅತಿ ತಾಳ್ಮೆ ಇರೋಂಥ ಊರು. ಒಂದು ಯಾವನಾದ್ರು ಹೊಡಿತಾ ಇದ್ರೆ ಬಿಡಿಸೋವಂಥ ಊರು. ಬೇರೆ ಊರಲ್ಲಿ ಬಾಪ ನಮ್ಗೆ ಯಾಕೆ, ನಿನಗೂ ಚಾಕ್ವಾಗಿ ಬಿಡ್ತಿದ್ದೆ ಬಾ ಅಂತಾರೆ. ಆಗೋದಿಲ್ಲ. ಇದೊಂದೇ ಊರು, ಸ್ವರ್ಗನೇ ಇದೊಂದೇ.
ತಪ್ಪು ಏನೋ ಅದು ಈ ಕಾರಣ ಅಂದರೆ ಮೋಸ್ಟ್ಲಿ ನನಗನ್ನೋದು ಎಲ್ಲ ದೇವತೆಗಳು ಹುಟ್ಟಿರುವಂಥ ಊರಿದು, ಎಲ್ಲ ದೇವತೆಗಳು ಇರುವಂಥದ್ದು ಒಂದು ಖಂಡಿತ ಹೇಳಬೇಕು. ಆ ಭೂಮಿ, ನೆಲ, ಜಲ ಎಲ್ಲನೂ ಹಾಗೆ ಇದೆ. ಎಲ್ರಿಗೂ ತುಂಬ ತಾಳ್ಮೆ ಇದೆ. ಏನು ಬೈದು 5 ನಿಮಿಷ ಆದಮೇಲೆ ತಾಳ್ಮೆಯಿಂದ ಕಳಿಸ್ಕೊಡುವಂಥ ಊರು. ನಾವು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೀವಿ ಊರಲ್ಲಿ ಅಷ್ಟೇ. ಖಂಡಿತ ಸರ್. ಅಷ್ಟಲ್ಲದೆ ಹೇಳ್ತಾರ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಹಾಗಾಗಿ ನಿಮ್ಮ ಈ ಜರ್ನಿನೂ ನೋಡಿ ಸಾಕಷ್ಟು ಕಲ್ತ್ವಿ. ಅಂದರೆ ಅವತ್ತಿನ ಜನ್ರೇಷನ್ಗೂ ಇವತ್ತಿಂದು ಏನೇನಿದೆ, ಯಾವುದನ್ನು ಹೇಗೆ ವ್ಯಾಲ್ಯೂ ಮಾಡಬೇಕು, ಇರೋದನ್ನು ಇವಾಗ ಇರೋ ಜಾಗದಿಂದ ಮುಂದಕ್ಕೆ ನಾವು ಹೇಗೆ ಹೋಗಬೇಕು ಅನ್ನೋದನ್ನು ಸಾಕಷ್ಟು ಸೂಕ್ಷ್ಮಗಳು ನಿಮ್ಮ ಮಾತಲ್ಲಿ ಕಾಣಿಸ್ತಾ ಹೋಯಿತು. ಸೊ ನೈಸ್. ನಿಮ್ಮನ್ನು ಮೀಟ್ ಮಾಡಿ ತುಂಬ ವರ್ಷಗಳಾದಮೇಲೆ ಥಿಂಕ್ 2000 1999 2002 ಆ ಫೇಸಲ್ಲ ಅನ್ನೋ ನಿಮ್ಮ ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ. ನಾನು ಯಾವ ಹಾಡುಗಳು ಹಾಡ್ತಾ ಇದ್ನೋ ಆವಾಗ ಅದು ಮರ್ತೋಗ್ಬಿಟ್ಟಿದ್ದೀನಿ. ನಿಮ್ಮದು ಫೇವ್ರೇಟ್ ಅಂದರೆ ಅವರು ನಮ್ಮ ಜಯಶ್ರೀ ಅವರು ಹಾಡಿರೋ ಹಾಡು ಓ ರಂಬೆ ಅದು ಚಿಂದಿ, ಅದು ಆ ವಾಯ್ಸು ಕರೆಕ್ಟಾಗಿತ್ತು. ಅದು ಒಂಥರ ತಪ್ಪನ ವಾಯ್ಸು, ಆ ಬೇಸ್ ಟೋನು, ಆ ಚಿಕ್ಕ ವಯಸ್ಸಿಗೆ ನಿಮಗೆ ಭಾಳ ಚೆನ್ನಾಗಿತ್ತು. ರಿದಮಿಕ್ಕು ಎಲ್ಲ ತಾಳ ಗೀಳ ಶ್ರುತಿ. ನೀವು ಆ್ಯಕ್ಚುಲಾಗಿ ಹೇಳಬೇಕು ಒಳ್ಳೆ ಸಿಂಗರ್ ನೀವು. ಇವತ್ತಿಗೂ ನೀವು ಹಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾವ ಹಾಡು ಹೇಳಿ ಸರ್, 2 ಲೈನ್ ನಿಮಗೆ ಹಾಡಿಲ್ಲ ಅಂದರೆ ಇನ್ಯಾರಿಗೆ? ಅದು ಖಂಡಿತ ಅದನ್ನು ಹೇಳ್ದಲ್ಲ. ಈಗ ನಮ್ಮ ಮಕ್ಕಳೇ ಹೇಳ್ತಾಯಿದ್ರು, ಇಲ್ಲಪ್ಪ ರಶ್ಮಿ ಅವ್ರಿಗೆ ಹೇಳಿ ಹಾಡಿಸ್ಬೇಕಪ್ಪ ಒಳ್ಳೆ ಹೇಗಿದೆ. ಯಾಕಂದರೆ ವಾಯ್ಸ್ ಎಲ್ಲ ನನಗೆ ಸಡನ್ನಾಗೆ ನೀವು ಹಿನ್ನೆಲೆ ದೊಡ್ಡ ಗಾಯಕರಾಗ್ತೀರಾ ಅಂದ್ಕೊಂಡೇ ನಾನಿದ್ದಿದ್ದು ಅಷ್ಟೇ. ಆದರೆ ನೀವು ಈ ಥರ ಒಳ್ಳೆ ಮೀಡಿಯಾಲಿ ಇಷ್ಟು ಒಳ್ಳೆ ಹೆಸರು ಮಾಡಿ ನಿಮ್ಮ ಜರ್ನಿ ನೋಡಿದ್ರೆ ನಮಗೆ ಖುಷಿ ಆಯಿತು. ನೀವು ಇನ್ನೂ ತುಂಬ ಜನ ಕಲಾವಿದರಿಗೆ ಈ ವೇದಿಕೆಗೆ ಕರೆಸಿ ಅವರ ಕಷ್ಟ ಸುಖಗಳನ್ನೆಲ್ಲ ಕೇಳಿಕೊಂಡು ಅವ್ರಿಗೆ ಒಂಥರ ಮುಂದೆ ಬರುವಂಥ ದಾರಿಗಳು ಮಾಡಿ ಪ್ರತಿಯೊಬ್ಬರಿಗೂ ಹೇಳೋದು, ಪ್ರತಿಯೊಬ್ಬರನ್ನು ಬೆಳೆಸಿ ನಮ್ಗೆ ತುಂಬ ಖುಷಿ ಆಯಿತು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಿಮ್ಗೊಂದು 2 ಲೈನ್ ಬಹುಶಃ ನಾನು ಹಾಡೋಕ್ಕೆ ಇಷ್ಟಪಡ್ತೀನಿ. ಅದೇ ಈ ಹಾಡು. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆಯೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸೋ ಗುರುವೇ ಅಂತರಾತ್ಮ. ಸೂಪರ್. ನಾನು ಹೇಳ್ದಿಲ್ಲ ಈಗ ಅದು ಕೇಳ್ಬಿಟ್ಟು ನಮಗೆ ಕನ್ನಡ ರಾಪ್ ಕೇಳ್ಬಿಟ್ಟು ಇದು ನೋಡಿ, ಇದು ಅಲ್ಲ, ಇದು ನೋಡಿ ಇದೆ ಹೇಳಿದ್ದು ನನಗೆ ಈ ಥರ ಇದು ಬರುವಂಥ ಇದು ಹೇಳಿದಲ್ಲ, ಇದನ್ನು ಕೆಲವೆಲ್ಲ ಹೇಳ್ಕೊಡೋಕ್ಕಾಗಲ್ಲ. ಹೇಳ್ಕೊಟ್ರು ಬರಬೇಕು ಹೊರಗಡೆ, ಅದು ತುಂಬ ಕಷ್ಟ ಹೇಳಿದ್ದು. ನಿಮ್ಗೆ ಅದರಲ್ಲಿ ಕ್ಲಾಸಿಕಲ್ ಬೇಸಿಕ್ ಇದೆ, ಇದರಲ್ಲಿ ಭಾವ ಇದೆ, ಅಂತರಾತ್ಮನಲ್ಲ ಅಂತರವಾಗಿ ನೀವು ಹಾಡ್ತಾಯಿದ್ದೀರ. ಆಮೇಲೆ ಕೊನೆಗೆ ಒಂದು ಮಾತು ಮೇಡಮ್, ನನ್ನದೇನೆಂದರೆ ನನ್ನ ಕನ್ನಡ ಎಲ್ಲ ಜನಗಳಿಗೂ, ಮುಕ್ಕೋಟಿ ಕನ್ನಡಿಗೂ ನನ್ನ ವಂದನೆಗಳು. ಮತ್ತು ನನಗೆ ಹೇಳಿದ ದೊಡ್ಡ ವೇದಿಕೆ ಅಂತ ಹೇಳಿದಲ್ಲ, ವಿಷ್ಣುವರ್ಧನು ಮತ್ತು ಡಾಕ್ಟರ್ ರಾಜ್ಕುಮಾರು, ಡಾಕ್ಟರ್ ಲೀಲಾವತಿ ವಿನೋದ್ ರಾಜು, ಶಂಕರ್ ನಾಗು, ಅಂಬರೀಷು, ಶ್ರೀನಾಥು, ಇವರೆಲ್ಲರೂ ಒಂದೊಂದು ವೇದಿಕೆಗಳು. ಮತ್ತು ಹಿನ್ನೆಲೆ ಎಲ್ಲ ದೊಡ್ಡ ಸಂಗೀತಗಾರರುಗಳು, ಮತ್ತು ನನಗೆ ಅಕಂಪ್ನಿ ಮಾಡಿರೋರು ಆರ್ಕೆಸ್ಟ್ರಾಲಿ, ಇನ್ಕ್ಲೂಡಿಂಗ್ ನಿಮ್ಮಿಂದ ನೀವೆಲ್ಲ ಬಂದು ನನ್ನ ಜೊತೆಯಲ್ಲಿ ನೀವು ಹಾಡಿರೋದ್ರಿಂದ ಈ ಮಟ್ಟ ಬೆಳೆಯೋದಕ್ಕೆ ಸಾಧ್ಯ. ಎಂದರೋ ಮಹಾನುಭಾವರು ನನಗೆ ನೀವೆಲ್ಲ ಒಂದು ಪೀಸ್ಗಳು ನೀವು ನಿಮ್ಮಿಂದ ಹೇಳ್ತಾರಲ್ಲ, ಒಂದು ದೊಡ್ಡವನಾಗಿದ್ದೀನಿ. ಏನಿಲ್ಲ ಸರ್, ಇದೊಂದು ಲೈಫ್ ಒಂದು ಚೆಸ್ ಬೋರ್ಡ್ ಸರ್. ಎಲ್ಲರಿಗೂ ಒಂದೊಂದು ಪಾನ್. ಕೆಲವು ಸತಿ ಒಂದು ಆಟದಲ್ಲಿ ನಾವು ರಾಜ ಆಗಿರ್ಬೋದು, ಒಂದು ಆಟದಲ್ಲಿ ಕುದುರೆ ಆಗಿರ್ಬೋದು, ಒಂದು ಆಟದಲ್ಲಿ ಸೈನಿಕನೂ ಆಗಿರ್ಬೋದು. ಆದರೆ ಆಟದಲ್ಲಿ ಇರೋದು ಅಷ್ಟೇ ಮುಖ್ಯ. ಇದ್ದಷ್ಟು ದಿನ ನಾವು ಯಾವ ಪಾನ್ ನಮಗೇನು ಕೊಟ್ಟಿರ್ತಾವೋ ಅದನ್ನು ನಾವು ನಡ್ಸ್ಕೊಂಡು ಮುಂದಕ್ಕೆ ಹೋಗೋದು ನಮ್ಮ ಧರ್ಮ. ಬಾಕಿದು ಬರೋದು ಬೋನಸ್ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಜೊತೆಗಿದ್ದೀವಿ. ಆ್ಯಂಡ್ ಅಮೇಝಿಂಗ್. ಕೊನೆಯದಾಗಿ ನಿಮ್ಗೊಂದು ಪುಸ್ತಕ ಕೊಡಬೇಕು ಸರ್, ಇಲ್ಲಿ ಬರುವಂಥ ಎಲ್ಲ ಗೆಸ್ಟ್ಗಳಿಗೂ. ಖಂಡಿತ ಪುಸ್ತಕ ಮಲೆಗಳಲ್ಲಿ ಮದುಮಗಳು, ಕುವೆಂಪು ಅವರು ಬರೆದಿರುವಂಥ ಪುಸ್ತಕ ಕೊಡ್ತಾ ಇದ್ದೀನಿ.
ಅನಿತಾ ಬಿಡಿ, ಮ್ಯಾಮ್ ಇವಾಗ ನೀವು ಅಂತ ಹೇಳಿ. ಖಂಡಿತ ಖಂಡಿತ And, ಗೌತಮ್ ಗೌರವ್ಗೂ ಪಾಪ ಅಫ್ಕೋರ್ಸ್ ಗೌತಮ್ ಆ್ಯಂಡ್ ಗೌರವ್ ದೇ ಡೂಯಿಂಗ್ ಕ್ವೈಟ್ ಗುಡ್. ಗೌತಮ್ ಅವ್ರೀಗ ಇಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್, ಬ್ಯೂಟಿಫುಲ್ ಕಂಪೋಸರು. ಇನ್ನೊಬ್ಬ ಚಿಕ್ಕವನು ಅಷ್ಟೇ, ಗೌರವ್ ಆಲ್ಸೋ ಮ್ಯೂಸಿಕ್ ಡೈರೆಕ್ಟರ್. ಅವನು ತುಂಬ ರೆಕಾರ್ಡಿಂಗು, ಸಾಂಗ್ ರೆಕಾರ್ಡಿಂಗ್ ಎಲ್ಲ ಮಾಡ್ತಾನೆ. ಅವರಿಬ್ರು ಒಟ್ಟಿಗೆ ಎಲ್ಲ ಫಿಲಮ್ಸು ವರ್ಕ್ ಮಾಡ್ತಾರೆ, A to Z ವರ್ಕ್ ಮಾಡ್ತಾರೆ. ಇವಾಗ ನೀವು ಇದು ಕೊಡ್ತಾ ಇರೋದು ಹೇಗೆ ಅಂದರೆ, ಈಗ ಅದೇ ಅಂದ್ಕೊಂಡೆ, ಇದರಲ್ಲಿ ನೋಡಿದ ಒಳ್ಳೆ ಕವಿತೆ ಒಂದು ಸಾಂಗ್ ಕಂಪೋಸ್ ಮಾಡಿ ನಿಮ್ಮ ಕೈಲೇ ಹಾಡಿಸ್ಬೇಕು ನಾನು, ಒಳ್ಳೆ ರಾಗದಲ್ಲಿ ಬಂದು ಮಾಡೋಣ ಸರ್. ಆಮೇಲೆ ನಮ್ಮ ಕುಮಾರ್ ಗೋವಿಂದ್ ಅವರು ಒಂದು ಪಿಕ್ಚರು, ನಮ್ಮ ಮಕ್ಕಳು ನಮ್ಮ ಉಷ್ ಪಿಕ್ಚರ್ ಮಾಡಿದ್ರಲ್ಲ ಕುಮಾರ್ ಗೋವಿಂದ್, ಅವ್ರು ನಮ್ಮ ಪಾರ್ಟಿಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಪಾಪ. ಅವನು ಅಂತಲೇ ಹೇಳ್ತೀನಿ, ಅವರು ಕೂಡ ನಮ್ಮ ನೋಡಿ ಅವ್ರ ಹೆಸರು ಮಾಡಿಬಿಟ್ಟೆ. ದೊಡ್ಡ ಪಿಕ್ಚರು ಸತ್ಯ ಅಂತ ಮಾಡಿ ನಮ್ಮ ಗೌತಮ್ ಶ್ರೀವತ್ಸ ಮತ್ತು ಗೌರವ್ ಅವರೇ ಸಂಗೀತ ನಿರ್ದೇಶಕ ಮಾಡಿ ಭಾಳ ಸೊಗಸಾಗಿ ತೆಗೆದಿದ್ರು. ಅವ್ರಿಗೂ ನನ್ನ ಅವ್ರ ಜೊತೆಗೆ ಅವ್ರದ್ದು ಧನ್ಯವಾದ. ಮರ್ತಿದ್ದೆ ಸ್ವಲ್ಪ ಅದಕ್ಕೆ, ಯಾಕಂದರೆ ಕೆಲವರು ಆ ಟೈಮಲ್ಲಿ ಇವರೆಲ್ಲ ಬೆಳೀತಾ ಇದ್ರಲ್ಲ. ಕೆಲವ್ರಿಗೆ ಈಗ ಉದಾಹರಣೆಗೆ ವಿನೋದ್ ರಾಜ್ ಅವರು ಆಗಿರಲಿ, ಕುಮಾರ್ ಗೋವಿಂದ್ ಅವರು, ಅವ್ರ ಜಾಗನ ಇನ್ನೂ ಹುಡ್ಕೊಳ್ತಾ ಇದ್ದಿದ್ದ ದಿನ ಅದಲ್ವಾ ಹೌದು. ಸ್ಯಾಂಡಲ್ವುಡ್ಡಲ್ಲಿ. ಅವಾಗ ಅವ್ರಿಗೆಲ್ಲ ಇದ್ದ ಹಸಿವನ್ನ ನೀವು ಹೇಗೆ ಗುರುತಿಸ್ತಾ ಇದ್ರಿ? ಯಾಕೆಂದರೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅದೇ ನಾನು ಈ ಕುಮಾರ ಪಾರ್ಕಲ್ಲಿ ಗಣಪತಿ ಆರ್ಕೆಸ್ಟ್ರಾ ಕರೆಸಿದಾಗ ಕುಮಾರ್ ಗೋವಿಂದು ಅಲ್ಲಿ ಬ್ಯೂಟಿಫುಲ್ ಡ್ಯಾನ್ಸು, ಯಾವುದು ಈ ಕಮಲ ಹಾಸನ್ದು ಎನ್ನಡಿ ಮೀನಾಕ್ಷಿ, ಅದು ಏನು ಹಿಂದೆ ಪಲ್ಟಿ ಹಿಂಗೆಲ್ಲ ಮಾಡ್ತಾರೆ. ಆಮೇಲೆ ಅಲ್ಲಿ ನಮಗೆ ಇವರು ಬಿ ವಿ ರಾಧಾ ಮತ್ತು ಇವರು ನಮ್ಮ ರವಿ ಇದ್ರಲ್ಲ, ಸೂರ್ಯಂಗೂ ಚಂದ್ರನ್ಗೂ, ಅವರು ನಂಗೆ ಆರ್ಕೆಸ್ಟ್ರಾ ಇಡ್ತಾರೆ ಬೆಂಗಳೂರಲ್ಲಿ. ಇವನು ಕರ್ಕೊಳ್ಳೆಯ ಅಂದರು. ಪಾಪ ನಾನು 10-20 ರೂಪಾಯಿ ಕೊಡ್ತಾಯಿದ್ದಿದ್ದು. ಮೊನ್ನೆ ಈ ಪಿಕ್ಚರ್ ಮ್ಯೂಸಿಕ್ ಮಾಡೋಗ್ಲು ನಿಮ್ಮ ಅಪ್ಪ ಏನು ಕಾಸು ಕೊಡ್ತಾಯಿದ್ರು ಕೇಳಪ್ಪ ಅಂತ, ಅಷ್ಟು ಪ್ರೀತಿ ವಿಶ್ವಾಸ. ಆವಾಗ ಕರ್ಕೊಂಡೋದ್ರೆ ಅದೊಂದು ಹೈಲೈಟು. ನನಗೇನೆಂದರೆ ಇವರೆಲ್ಲ ಒಂದೊಂದು ವೇದಿಕೆಯಲ್ಲಿ ಸಿಕ್ಕಾಪಟ್ಟೆ ಅಟ್ರ್ಯಾಕ್ಷನ್ನು. ಆಮೇಲೆ ವಿನೋದ್ ರಾಜು ಹೆಂಗೆ ಅಂದರೆ, ನಮ್ಮ ಕಿಲಾಡಿ ಕಿಟ್ಟು ಪಿಕ್ಚರಲ್ಲಿ ತೂಗುದೀಪ ಶ್ರೀನಿವಾಸು, ವಜ್ರಮುನಿ ಮತ್ತು ನರಸಿಂಹರಾಜು, ಬಾಲಕೃಷ್ಣ, ಪಂಡ್ರಿಬಾಯಿ, ಲೀಲಾವತಿ, ನೀವು ಎಷ್ಟು ಜನ ವಿಲನ್ನು ಅಷ್ಟು ಜನ ಇದ್ದಾರೆ ಆ ಸಿನಿಮಾಲಿ. ಅಷ್ಟು ದೊಡ್ಡ ಪ್ರೊಡಕ್ಷನ್ ಪಿಕ್ಚರ್ ಅವತ್ತಿನ ದಿವಸ. ಹಂಗೆ ಮಾಡಿದಾಗ ನಾನು ಲೀಲಾವತಿಯವರು ಹೀಗೆ ಪಿಕ್ಚರ್ ಮಾಡಿದಾಗ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಗೊತ್ತಾದ ಮೇಲೆ, ಆಮೇಲೆ ವಿನೋದ್ ರಾಜು ಕೂಡ ಸುಮಾರು ಪ್ರೋಗ್ರಾಮಲ್ಲಿ ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸ್ ಮಾಡೋರು. ಅದೆಲ್ಲ ನೋಡಿದ ತಕ್ಷಣ ಅವರೇ ನಂಗೆ ಪಾಪ ನಂಜುಂಡ ಫಸ್ಟ್ ಪಿಕ್ಚರ್ ಕೊಟ್ಟರು. ಸೂಪರ್ ಡೂಪರ್ ಪಿಕ್ಚರ್ ಆಯಿತು, ಒಳ್ಳೆ ಹಾಡುಗಳು ಚೆನ್ನಾಯಿತು. ಬೊಂಬಾಟ್ ರಾಜ, ನೆಕ್ಸ್ಟು ರಾಜಣ್ಣ, ಅವ್ರದ್ದು ಮ್ಯಾಕ್ಸಿಮಮ್ ಜಾಸ್ತಿ ಪಿಕ್ಚರ್ ನಾನೇ ಮಾಡಿದೆ. ಅವರೆಲ್ಲ ಹೇಳಬೇಕು, ಅದೇ ಹೇಳಿದ್ನಲ್ಲ, ಅವರೆಲ್ಲ ಒಂದು ಬೆಳೆಯೋದಕ್ಕೆ ದೊಡ್ಡ ದೊಡ್ಡ ಕಾರಣಗಳು ಇವರೆಲ್ಲರೂ ಅಷ್ಟೇ, ಮಹಾನ್ ವ್ಯಕ್ತಿಗಳು ಅಂತಲೇ ಹೇಳ್ಬೇಕು ನಾವು. ನಿಮ್ಮ ಕೃತಜ್ಞತೆ ಭಾವನೆನೇ ಅಷ್ಟೇ, ನೋಡೋಕ್ಕಷ್ಟು ಚೆನ್ನಾಗಿದೆ. ಅದು ಒಂದು ಸಟಲ್ ಮೆಸೇಜ್ ಇವತ್ತಿನ ಪೀಳಿಗೆ ಹೇಗೆ ಆ ಭಾವನೆ ಯಾವತ್ತೂ ಜೊತೆಗೆ ಇಟ್ಕೋಬೇಕು, ಏನೇ ಇರಲಿ ಜೀವನದ ಸ್ಥಾನ ಏರಿಳಿತಗಳ ಜೊತೆಗೆ ಅಂತ. ಸರ್, ನಾನು ಇದನ್ನು ಸೈನ್ ಮಾಡ್ತೀನಿ ಪುಸ್ತಕ ನಿಮಗಾಗಿ. ಅಲ್ಲಿವರೆಗೂ ನೀವು 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡಿ ನಾವು ಯಾರನ್ನ ಶೋನಲ್ಲಿ ಕರೆಸ್ಬೇಕಂತ, ಯಾರನ್ನ ಈ ಸೀಟಲ್ಲಿ ಕೂರಿಸ್ಬೇಕು, ನಿಮ್ಮ ರೆಕಮೆಂಡೇಶನ್. ಸ್ವಾರ್ಥ ಅಂತ ತಿಳ್ಕೊಳ್ಳಲ್ಲ ಅಂದರೆ ನನಗೇನಿಲ್ಲ, ನಮ್ಮ ಮಕ್ಕಳೇ ಇದ್ದಾರೆ, ಗೊತ್ತಾಯ್ತಾ, ನಮ್ಮ ಸೊಸೆನೇ ಇದ್ದಾಳೆ ರೂಪಾಯಿ. ಖಂಡಿತ ಅವರು ನಮ್ಮ ಗೌತಮ್ ಶ್ರೀವತ್ಸ, ಗೌರವ್ ಶ್ರೀವತ್ಸ. ನಿಮ್ಮ ಜೀವನದ ಇಡೀ ಏನಂತಾರೆ ಚಾಪ್ಟರ್ಸ್ ಹೇಗೆ ನೋಡ್ತಾ ಬಂದಿದ್ದೀರಾ, ಇಟ್ ಇಸ್ ಟ್ರೂಲಿ ಅನ್ ಇನ್ಸ್ಪಿರೇಷನ್ ಫಾರ್ ಮ್ಯೂಸಿಷಿಯನ್ಸ್ ಇನ್ ದ ಡೇಸ್ ಟು ಕಮ್ ಆ್ಯಂಡ್ ಅಫ್ಕೋರ್ಸ್ ಮ್ಯೂಸಿಕನ್ನು ಕೇಳಿರೋರ್ಗು. ಸೊ ಐ ಥಿಂಕ್ ನಾನು ಬರೆದಿರೋದು ಕಂಪ್ಲೀಟ್ ಮಾಡಿದ್ದೀನಿ. ಮೋಹನ್ ಸರ್, ಲೈಫ್ನ ಕೀಬೋರ್ಡ್ ಮಾಡಿ ಜರ್ನಿಯಲ್ಲಿ ಕಪ್ಪು ಬಿಳುಪು ಅದರ ಹೊಳಪು ಸಂಗೀತಮಯವಾಗಿ ಸವಿದ ನಿಮಗೆ ನಮ್ಮ ನಮಸ್ಕಾರ. ತುಂಬ ಸಂತೋಷವಾಯಿತು ಮೀಟ್ ಮಾಡಿ. ನಿಮ್ಮ ಆತ್ಮದ ಪ್ರಕಾರ ಐ ಹೋಪ್ ಇಟ್ ಮೆಂಟ್ ರೈಟ್ ಇನ್ ದಿಸ್ ಪ್ರಾಸ. ಪರವಾಗಿಲ್ಲ, ಪ್ರಾಸಗಳೆಲ್ಲ ಹಾಗೆ ಇದೆ ನೋಡಿ, ಒಂಥರ ಜಾಯಿಂಟ್ ಆಗಿಬಿಟ್ಟು. ಥ್ಯಾಂಕ್ ಯು ಆ್ಯಂಡ್ there you go. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಆಲ್ಸೋ ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಇದೆ. ಥ್ಯಾಂಕ್ ಯು. ಸೊ ಐ ಗೆಸ್ ದ್ಯಾಟ್ ವಾಸ್ ಇವತ್ತಿನ ಎಪಿಸೋಡ್. ಅಂದರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಆರ್ಕೆಸ್ಟ್ರಾ ಓನರ್ ಆಗಿ, ಸಂಗೀತ ನಿರ್ದೇಶಕರಾಗಿ ಒಂದು ಸಂಪೂರ್ಣ ಜೀವನನ ನೋಡ್ತಾ, ಆಲ್ಸೋ ಇವತ್ತು
ಸುಮಾರು ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಎಲ್ಲ ಥರನೂ ಲೈಫ್ ಮುಂದೆ ಒಂದಷ್ಟು ವಿಚಾರಗಳನ್ನು ಇಟ್ಟಾಗ ಹೇಗೆ ಅವ್ರನ್ನ ಅಡ್ಯಾಪ್ಟ್ ಮಾಡ್ಕೊಳ್ತಾ ಲೈಫನ್ನು ನೋಡಿದ್ರು ಅನ್ನೋದು ಸ್ಟೋರಿ ಆ್ಯಂಡ್ ಇನ್ಸ್ಪಿರೇಷನ್ ಮೈಸೂರು ಮೋಹನ್ ಸರ್ ಅವರ ಜರ್ನಿ ಇವತ್ತು. ಸೊ ಈ ವಿಚಾರದಲ್ಲಿ ಸಂಭಾಷಣೆಯಲ್ಲಿ ಅವರ ನೆನಪು, ಹಿರಿಯ ಕಲಾವಿದರು, ನಮ್ಮ ಚಿತ್ರರಂಗ ನೋಡಿದಂಥ ಕಲಾವಿದರ ಜರ್ನಿ ಅವತ್ತು ಹೇಗಿತ್ತು, ಅವರ ಸ್ಥಾನಗಳು, ಅದನ್ನು ಅವ್ರು ನೋಡಿದ ರೀತಿ, ಕಲಿತ ವಿಚಾರಗಳು ಎಲ್ಲವನ್ನು ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ನಮ್ಮ ಈ ಸಂಭಾಷಣೆಯ ಯಾವ ಭಾಗ ನಿಮಗೆ ಬಹಳ ಇಷ್ಟ ಆಯಿತು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಹೇಗೆ ನಾವು ನಮ್ಮ ವಿಚಾರ ಲಹರಿಗಳನ್ನು ಮುಂದೆ ಇಡ್ತೀವೋ ನಿಮ್ಮ ಲಹರಿನೂ ನಮ್ಮನ್ನು ತಲುಪಬೇಕಲ್ಲ, ಕಮೆಂಟ್ ಸೆಕ್ಷನ್ ಮೂಲಕ ಮಾತ್ರ ಅದು. ಹಾಗೆ ಇಲ್ಲಿ ಈ ಕುರ್ಚಿನಲ್ಲಿ ಯಾವ ಗೆಸ್ಟನ್ನು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅದನ್ನು ತಿಳಿಸಿ. ಯಾಕೆಂದರೆ 4-5 ವರ್ಷಕ್ಕೆ ಒಂದು ಸತಿ ಓಟ್ ಹಾಕ್ತೀರಾ, ಆದರೆ ಪ್ರತಿ ಎಪಿಸೋಡ್ ಬಂದಾಗಲೂ ನಿಮ್ಮ ಓಟು ಕಣ್ಣು ಕೊಡ್ತೀರಲ್ಲ, ಹಾಗೆ ಇಲ್ಲಿ ಯಾರನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಅದು ಒಂದು ವೋಟ್ ಥರನೇ. ಡೂ ಲೆಟ್ ಅಸ್ ನೋ, ಯಾಕೆಂದರೆ ಎಂಡ್ ಆಫ್ ದ ಡೇ ಜಸ್ಟ್ ಲೈಕ್ ಡೆಮೋಕ್ರಸಿ, ನಿಮ್ಮಿಂದ ನಿಮಗಾಗೇ ಇದೆಲ್ಲ. ಹಾಗಾಗಿ ವಿ ವಿಲ್ ಲುಕ್ ಫಾರ್ವರ್ಡ್ ಟು ಯುವರ್ ಗೆಸ್ಟ್ ರೆಕಮೆಂಡೇಷನ್ಸ್. ಅಂಟಿಲ್ ನೆಕ್ಸ್ಟ್ ಟೈಮ್ ಯಾವ ವಿಚಾರನ ಹೇಳಿ ಇವತ್ತಿನ ಶೋನ ಮುಗಿಸ್ಲಿ. ಪ್ರಪಂಚದಲ್ಲಿ 2 ಜೀವನದ ರಹಸ್ಯಗಳನ್ನು ಆಚೆಗಿಡತ್ತಂತೆ. ಒಂದು ಪ್ರೀತಿ, ಇನ್ನೊಂದು ನಾವು ಅನುಭವಿಸೋ ನೋವುಗಳು ಜೀವನದಲ್ಲಿ. ಎಷ್ಟು ಚೆನ್ನಾಗಿದೆ ಮಾತು ಅಲ್ಲ. ಎಲ್ಲರ ಲೈಫಲ್ಲೂ ಇಲ್ಲ ಪ್ರೀತಿ ಇಲ್ಲ ನೋವುಗಳು ಇಲ್ಲದೆ ಇರೋರು ಯಾರು ಇದನ್ನು ನೋಡ್ತಾ ಇದ್ದೀರಾ. ಆ ಟೈಮ್ ಎಷ್ಟೋ ಜೀವನದ ಸತ್ಯಗಳನ್ನು ನಮ್ಗೆ ಹೇಳಿರುತ್ತೆ. ಸತ್ಯಗಳನ್ನು ಉಳಿಸ್ಕೊಂಡು ಅದ್ರ ಜೊತೆಗೆ ನಡಿಬೇಕಷ್ಟೆ. ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಫಲ್ಲಿ ಏನು ಕಳ್ಕೊಂಡ್ರು ಕ್ಯೂರಿಯಾಸಿಟಿ ಮಾತ್ರ ಕಳ್ಕೊಬೇಡಿ. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ another ವಂಡರ್ಫುಲ್ ಕಾನ್ವರ್ಸೇಷನ್ ವಿತ್ ನಮ್ಮ ಸರ್ ಮೈಸೂರು ಮೋಹನ್ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್.